ಚಿನ್ನರಸ ಚೆನ್ನರಸ ಪಟದ ರಸ ಪ್ರಾಣದ ರಸ ಈ ಫೈಲು ನೋಡು ನೋಡು ನೋಡು. ಆಹಾ, ಏನು ನೋಡು ಫೈಲು? ಯಾರು ಕೊಟ್ಟಿದ್ದು? ನೀನು ಕೇಳಿದೆಯಲ್ಲ, ಮಾತಾಡಿದರೆ ಹಾಡು ಹೇಳ್ದಾಗಿರ್ಬೇಕು ಅಂತ. ಹೇಗಿದೆ ನಿನ್ನ ಮುಖ? ಇದು ಹೇಗಿದೆ ನೋಡು ಫೈಲು ಅಂತಾರಲ್ಲ. ನಾನು ಹೇಳ್ಬೋದಾ ಇಲ್ವೋ? ಪರವಾಗಿಲ್ಲ ಹೇಳಿ. ನಂಗೆ ಭಯ. ತಗೊಂಡೋಗಿ 1 2 3 ಅಂತೇಳಿ ನಿಲ್ಲಿಸ್ಬಿಡ್ತೀರಾ ಅಂತ. ತಾಕತ್ತಿದ್ರೆ ನಿಮ್ಮ ಸ್ವಂತ ಪರಿಶ್ರಮದಿಂದ ನೀವು ಮೇಲೆ ಬನ್ನಿ. ಅವ್ರ ಮಗ ಇವ್ರ ಮಗ ನಾನು ಹಂಗೆ ನಾನು ಹಿಂಗೆ, ನಮ್ಮ ಅಪ್ಪ ದೊಡ್ಡ ಲಾಡು ಏನೋ ಅಂತಾರಲ್ಲ ಪುಡಂಗು, ಅದೆಲ್ಲ ಹೇಳ್ಕೊಂಡು ಯಾಕೆ ಬರ್ತೀರಾ? ನೀನ್ ಪುಡಂಗ, ನೀನ್ ಅಪ್ಪಾಪೋಲಿನೇ ಆಗಿರೋ, ನಿನ್ನ ಹತ್ರ ಟ್ಯಾಲೆಂಟ್, ನಿನ್ ಬಂದೇ ಬರ್ತೀಯ ಗುರು ಮುಂದಕ್ಕೆ. ಎಲ್ಲರಿಗೂ ಗೂಂಡನ್ ಲವ್ ಮಾಡ್ತಿದ್ಯಾ, ಗೂಂಡನ್ ಲವ್ ಹೌದು, ಗೂಂಡನೇ ಲವ್ ಮಾಡ್ತಿದೀನಿ. ಏನ್ ಇವಾಗ ಗೂಂಡ ಅಂತ ಕರೆಯೋರು? ಹಂಗೆಲ್ಲ ಇದ್ ಮಾಡೋರು ನನ್ನ ಗಂಡನ. ಅಕಾಡೆಮಿಕ್ಸ್ ಅಲ್ಲಿ ಏನಾದ್ರು ಕಡಿಮೆ ಬಂತು ಅಂದ್ರೆ ಸಿಗೋದು ತೋರಣ ಕಟ್ಬಿಡ್ತೀನಿ, ಹಿಂಗೆಲ್ಲ ಹೇಳೋ. ನಾನು ನೀವು ನಾನೇನ್ ನನ್ನ ಬಾಯ್ ಫ್ರೆಂಡ್ ಲವ್ ಮಾಡಿದ್ದೀನೋ, ಇನ್ನೊಬ್ಬ ಅಪ್ಪ ಸಿಕ್ಕಿದಾರ ನನಗೆ ಅನ್ನೋ ತರ ಫೀಲ್ ಆಗೋದು. ನಮ್ಗೇನಾದ್ರೂ 30 ದಾಟದ ಮೇಲೂ ಗಂಡ ಸ್ಮಾರ್ಟ್ ಆಗಿ ಕಾಣ್ಸಕ್ ಸ್ಟಾರ್ಟ್ ಆಗ್ಬಿಟ್ಟ, ಫೇಸ್ಗೆ ಎಕ್ಸ್ಟ್ರಾ ಸಿರಮ್ಮು, ಎಕ್ಸ್ಟ್ರಾ ಕ್ರೀಮು, ಇವನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟು ಅವಾಗ ನಮಗೆ BP ಶುಗರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅವಳು ಮಡಿಕೊಬಿಟ್ಟವನೇ. ಬಟ್ ನಿಮ್ಮ ಮನೇಲಿ ಓಕೆ ಇದ್ರಾ? ಅಂದ್ರೆ ಈ ಕಾಮಿಡಿ ಕಿಲಾಡಿಗಳಿಗೆ ಈ ತರ ಅಂದ್ರೆ ಒಂದು ರಿಯಾಲಿಟಿ ಶೋ? ಕಾಮಿಡಿ ಕಿಲಾಡಿಗೆ ಹೋಗಿರೋದು ಯಾರಿಗೂ ಗೊತ್ತೇ ಇರಲಿಲ್ಲ ಅಂಟಿಲ್ಲ ನನ್ಲೆ ಸರ್ ಟಿವಿ ಬರೋವರೆಗೂ. ನಮಗೆ ನನ್ನ ತಮ್ಮಂಗ್ ಬಿಟ್ರೆ ಯಾರಿಗೂ ವಿಷಯನೇ ಗೊತ್ತಿಲ್ಲ. ಅಮ್ಮ ಗೊತ್ತಿತ್ತು? ಅಮ್ಮಂಗ್ ಗೊತ್ತಿತ್ತು. ಯಾರಿಗಾರು ಒಬ್ರಿಗೆ ಹೇಳ್ಬೇಕಲ್ಲ ಕೊನೆಗಾಲದಲ್ಲಿ. ಹಾಯ್, ಹಲೋ, ನಮಸ್ಕಾರ. ನಾನ್ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇವತ್ತು ನನ್ನ ಶೋನಲ್ಲಿ ಬಂದಿರುವಂಥ ವ್ಯಕ್ತಿ, ಅತಿಥಿ, ಓ ಮೈ ಗಾಡ್, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಫೈನಲಿ ಹಿಡ್ಕೊಂಡಿದ್ದೀವಿ. ಇವರ ನಾಟಕಗಳನ್ನು ನೋಡಬೇಕು ಅಂತಂದರೆ ಜನ ಊರಿಗೆ ಹೋಗಿ ಇವ್ರು ಬರೋದಕ್ಕೋಸ್ಕರ ಕಾಯ್ತಾ ಇರ್ತಾರಂತೆ. ಅಂದರೆ ಇವರು ಬರೀ ಸ್ಟೇಜ್ ಮೇಲೆ ಬಂದು ಬರೀ ಒಂದು ಅಪಿಯರೆನ್ಸ್ ಮಾಡಿದ್ರೆ ಸಾಕು, ಜನ ವಿಸಿಲ್ ಹೊಡೆಯೋದಕ್ಕಾಗಲಿ ಎಷ್ಟು ಬೇಕಾದ್ರೂ ಟಿಕೆಟ್ ದುಡ್ಡು ಕೊಟ್ಟು ನಿಂತ್ಕೊಂಡು ನಾವು ನೋಡಬೇಕು ಅಂತ ಬರ್ತಾರೆ. ಅಂಥ ಫ್ಯಾನ್ ಫಾಲೋಯಿಂಗ್ ಇರುವಂಥ ನಮ್ಮ ಅದ್ಭುತವಾಗಿರುವಂಥ ನಯನ ಉಳ್ಳಂಥ ನಯನ ಇದ್ದಾರೆ ಇವತ್ತು ಸ್ಟುಡಿಯೋಸಲ್ಲಿ. ನಮಸ್ಕಾರ. 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 ಹೇಗಿದ್ದೀರಾ? ಆರಾಮ್, ಬಿಂದಾಸ್. ಅಂತೂ ಫೈನಲಿ ಎಷ್ಟು ದಿವಸ ಆಯ್ತು ನೋಡಿ ಇದನ್ನ ಪ್ಲಾನ್ ಮಾಡಿ ಮಾಡಿ ಮಾಡಿ. ಅವಾಗ ಕ್ಯಾನ್ಸಲ್ ಆಗಿ ಇನ್ನೇನು ಆಷಾಢ ಮಾಸ ಸ್ಟಾರ್ಟ್ ಆಗ್ಬೇಕು, ಅವಾಗ ಸಿಗಾಕೊಂಡ್ಬಿಟ್ಟೆ. ಆಷಾಢ ಮಾಸ ಯಾಕೆ ಬಂತು ಇದ್ರಲ್ಲಿ ಮಧ್ಯದಲ್ಲಿ? ಅಲ್ಲೇ ಹಬ್ಬ ಎಲ್ಲ ಮುಗಿದಲ್ಲ, ಇನ್ಯಾವುದು ನಮ್ದೊಂದು ಆನಿವರ್ಸರಿ ಬಿಟ್ರೆ ನೆಕ್ಸ್ಟ್ ಈಗ ಆಷಾಢ ಮಾಸನೇ. ಆಕ್ಚುಲಿ ನೋಡಿ, ದೊಡ್ಡ ಸೋಫಾ ಯಾಕೆ ಹಾಕಿದೀವಿ ಅಂತಂದ್ರೆ ಮಲ್ಕೊಂಡ್ ಮಾತಾಡ್ಲಿ. ಇಲ್ಲ ಜೊತೆಗೆ ಪಕ್ಕದಲ್ಲಿ ಶರತ್ತನ್ನು ಕೂಡ್ಸೋಣ ಅಂತ ಆಸೆ ಇತ್ತು. ಮಯೂರಣ್ಣ ಅಂತ ಆಸೆನೆಲ್ಲ ನಾನು ಕೈ ಬಿಟ್ಟು ತುಂಬ ವರ್ಷ ಆಗೋಗ್ಬಿಟ್ಟಿದೆ. ನೀವೇನಾದರೂ ಬೈ ಚಾನ್ಸ್ ಶರತ್ ಅವ್ರನ್ನ ಆ ಥರ ತಂದು ಕೂರಿಸ್ತೀರಾದ್ರೆ ಸಾಯೋವರೆಗೂ ನಿಮ್ಮ ಮನೇಲಿ ಜೀತ ಮಾಡ್ತೀನಿ ನಾನು. ಎಲ್ಲೂ ಬಂದಿಲ್ವ ಇದುವರೆಗೂ? ನೋ, ಒಂದೇ ಒಂದು ಝೀ ಕನ್ನಡದ ಒಂದು ಕಾಮಿಡಿ ಅವಾರ್ಡ್ಸ್ 2020, ಅವಾಗ 10 ಕರೆದು ನೀವು ಬರಲಿಲ್ಲ ಅಂದರೆ ನಾನು ಅವಾರ್ಡ್ ತಗೊಳ್ಳಲ್ಲ, ಪ್ಲೀಸ್ ಬನ್ನಿ ನಿಮ್ಮ ಕಾಲಿಗೆ ಬೀಳ್ತೀನಿ ಹಿಂಗೆಲ್ಲ ಹೇಳಿ, ಸರಿ ಆಯಿತು ಬರ್ತೀನಿ, ನಾನು ಅಲ್ಲೇನೋ ಮಾತಾಡೋಕ್ಕೆ ಹೋಗಲ್ಲ ಹಂಗೆ ಹಿಂಗೆ. ಆಯ್ತಾಯ್ತು, ಏನೂ ಬೇಡ. ಆಮೇಲೆ ಅವ್ರು ಬಂದ ಮೇಲೆ ನಾನು ಸ್ವಲ್ಪ ಲೈಟಾಗಿ ಟಚಪ್ ಮಾಡ್ಕೊಂಡು ಹೋಗಿ ಕೂತ್ಕೊಂಡು ಅವಾರ್ಡ್ ತೊಗೊಳ್ಬೇಕಾದ್ರೆ ಕೈ ಹಿಡ್ಕೊಂಡು ಬರ್ತಾನೋ ಇಲ್ವೋ ಪುಣ್ಯಾತ್ಮ. ಆಮೇಲೆ ಕರೆದ ಮೇಲೆ ಅದಿದ್ದ ತಕ್ಷಣ ಜೊತೆಲೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಅವಾರ್ಡ್ ತೊಗೊಂಡಿದ್ದು. ಅದು ಒಂದೇ ನನ್ನ ಲೈಫಲ್ಲಿ ಒಂದು ಗೋಲ್ಡನ್ ಮೆಮೊರಿ ಅಂತ ಇರೋದು. ಸೊ ಅದೊಂದೇ ಜಾಗದಲ್ಲಿ ನಯನ ಅವರ ಗಂಡ ಕಾಣಿಸಿರೋದು ಅಂತ ಅನ್ಬೋದಾ? ಹೌದು. ಅದು ಬಿಟ್ಟರೆ ಯಾವ ಸೋಷಿಯಲ್ ಪ್ಲಾಟ್ಫಾರ್ಮಲ್ಲೂ ಯು ಕಾಂಟ್ ಸಿ ಹಿಮ್. ನಿಮ್ಮ ಅಂದರೆ ಅವ್ರು ನೋಡೋಕೆ ಸ್ವಲ್ಪ ಸ್ಮಾರ್ಟ್ ಆಗಿದ್ದಾರಲ್ಲ, ಐ ನೋ, ಅದಕ್ಕೆ ಹೆಣ್ಮಕ್ಳು ಸ್ವಲ್ಪ. ಸೊ ಹಾಗಾದ್ರೆ ಮೋಸ್ಟ್ಲಿ ನನ್ನ ಪ್ರಕಾರ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಸ್ಮಾರ್ಟ್ ಆಗಿದ್ದಾರೆ ಅನ್ನೋದಕ್ಕೋಸ್ಕರ ನಯನ ಅವರು ತುಂಬಾ ಪೊಸೆಸಿವ್. ಡೆಫಿನೆಟ್ಲಿ ಇಲ್ಲ, ಅವರು ನಾನು ತುಂಬಾ ಸ್ಮಾರ್ಟ್ ಆಗಿದ್ದೀನಿ, ಸೊ ಆಚೆಗಡೆ ಹೋದಾಗ ನಂಗೆ ದೃಷ್ಟಿ ಆಗಬಾರ್ದು ಅನ್ನೋ ಮುನ್ನೆಚ್ಚರಿಕೆ ಮೇಲೆ ಅವರೇ ಬರಕ್ಕೆ ಹೋಗಲ್ಲ. ಓ, ಆ ಥರ. ಎಲ್ಲಿ ಭೇಟಿಯಾಗಿದ್ದು? ಅಫ್ಕೋರ್ಸ್ ಭಾಳ ಸಂದರ್ಶನದಲ್ಲಿ ಹೇಳಿದ್ದೀರಾ, ಬಟ್ ಸ್ಟಿಲ್ ಚೈಲ್ಡ್ಹುಡ್ ಫ್ರೆಂಡ್ ಅವರು. ನಾನು ಸೀನಿಯರ್ಸ್ ಜೂನಿಯರ್ ಸ್ಕೂಲಲ್ಲಿ, ಅವಾಗಿಂದ ನಮ್ಮ ಪ್ರೇಮ ಪ್ರಸಂಗ ನಡೀತಾ ಇದೆ. ಕೊನೆಗೆ 2018 ವಿ ಗಾಟ್ ಮ್ಯಾರಿಡ್. ಈಗ ರೀಸೆಂಟಾಗಿ ಒಂದು ಕೂಸು ಹುಟ್ಟಿದೆ. ರೀಸೆಂಟಾಗಿ ಅಂದರೆ ಆಯ್ತು, ಅದಕ್ಕೂ ಪಾಪ ಈಗ ಅದು ಹಳೇದಾಗೋಯ್ತು, 2 ವರ್ಷ 3 ತಿಂಗಳು ಈಗ ಅದಕ್ಕೂ. ಸೊ ಹಿಂಗೆ ನಡೀತಿದೆ ಜೀವನ. ಅಲ್ಲ, ಬಟ್ ನಿಮ್ಮಂಥ ಬಜಾರಿನ ಹೆಂಗೆ ಲವ್ ಮಾಡಿದ್ರು ಅಂತ ದಯವಿಟ್ಟು ಕೇಳಕ್ಕೆ ಹೋಗಬೇಡಿ. ನಾನು ಅವಾಗ ಬಜಾರಿ ಇರಲಿಲ್ಲ. ನಿಮ್ಮಂಥ ಬಜಾರಿನ ಹೆಂಗೆ ಲವ್ ಮಾಡಿದ್ದಾರೆ ಇವರು ಅಂತ, ಇಂಥ ಬಾಯ್ ಬಡಕಿನ ಹೆಂಗ್ ಲವ್ ಮಾಡಿದ್ದಾರೆ ಅಂತ? ಹಂಗೆ ಹಾವು ಶಿವರಾಜ್ ಕುಮಾರ್ ಸರ್ ಸುಧಾರಾಣಿ ಮೇಡಮ್ ನ ಲವ್ ಮಾಡಿದ್ರು. ಅಂದ್ರೆ ಏನು ಶಿವರಾಜ್ ಕುಮಾರ್ ಅಂದ್ರೆ ಸುಧಾರಾಣಿ ಮೇಡಮ್ ಬಾಯ್ ಬಡಕಿ ಅಂತಿದ್ದೀರಾ? ವಾವ್, ನನ್ನನ್ನು ಹೊಡ್ಸಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಲ್ಲ ನೀವು. ಒಟ್ಟಿನಲ್ಲಿ
ಹೆಂಗಾರ ಸರಿ ಇವಳಿಗೆ ಒಂದ್ ಎರಡಾರ ಬಿದ್ದಿರ್ಬೇಕು ಗ್ಯಾಪ್ ಸುಧಾ ಮ್ಯಾಮ್ ನೋಡಿ ಮ್ಯಾಮ್. ಮೇಡಮ್ ನಾನೇನು ಅಂತ ಚೆನ್ನಾಗಿ ಗೊತ್ತು ಪಾಪ ಅವ್ರು ಆ ಥರ ಏನು ತಪ್ಪು ತಿಳ್ಕೊಳ್ಳೋದಿಲ್ಲ. ಅವಳು ಹಾಗೆ ಹುಚ್ಚಿ ಅವಾಗವಾಗ ಹುಚ್ಚಿಡ್ದಂಗೆ ಮಾತಾಡ್ತಾಳೆ, ಇದು ಗೊತ್ತಿದೆ ಅವ್ರಿಗೆ ನನ್ನ ಬಗ್ಗೆ ತುಂಬ ಚೆನ್ನಾಗಿ. ಅಲ್ಲ ಹೇಳಿ, ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ರಿ ಇಂಥ ಬಾಯಿ ಬೆಡಕಿನ ಹೆಂಗೆ? ಅಂದ್ರೆ ಅವರೆಲ್ಲ ಹೆಂಗ್ ಪಟಾಯಿಸ್ಕೊಂಡು ಲವ್ ಮಾಡಿದ್ರಲ್ವಾ, ಶಿವಣ್ಣ ಸರು ಸುಧಾ ಮೇಡಮ್ ಎಲ್ಲರೂ ಹಂಗೆ ನಮ್ಮ ಯಜಮಾನರು ಪಟಾಯಿಸ್ಕೊಂಡು ಲವ್ ಮಾಡಿದ್ರು. ಅವಾಗೆಲ್ಲ ಇಷ್ಟು ಬಾಯಿ ಬಡ್ಕಿ ಇರಲಿಲ್ಲ. ಸ್ವಲ್ಪ ಓಕೆ ಇದ್ದೆ, ಸ್ವಲ್ಪ ಸುಮಾರಾಗಿದ್ದೆ. ಸ್ವಲ್ಪ ಅವ್ರನ್ನ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ದಿಮಾಕು ಗಾಂಚಲಿ ಜಾಸ್ತಿ ಆಗೋಯ್ತು. ಎಷ್ಟಾಗಲಿ ಅಂತ ಸ್ಮಾರ್ಟ್ ಅನ್ನೋಕ್ಕಿಂತ ಹಿ ವಾಸ್ ಆಕ್ಚುಲಿ ಸ್ವಲ್ಪ ರಗಡ್ ಆಗಿದ್ರು. ಏನೋ ಅಲೋ ಶರತ್ ಲವರ್ ಮಚ್ಚ ಅಂದ್ರೆ ಯಾರು ನನ್ನ ತಂಟೆಗೆ ಬರ್ತಿರ್ಲಿಲ್ಲ, ಯಾರು ನನ್ನ ಹತ್ರ ಜಗಳನೇ ಮಾಡ್ತಿರ್ಲಿಲ್ಲ. ಸೊ ನಂಗೆ ಅದೊಂಥರ ಗಾಂಚಲಿ. ಎಲ್ಲರಿಗೂ ಗೂಂಡನ್ ಲವ್ ಮಾಡ್ತಿದ್ಯಾ, ಗೂಂಡನ್ ಲವ್ ಹೌದು ಗೂಂಡನೇ ಲವ್ ಮಾಡ್ತಿದ್ದೀನಿ. ಏನ್ ಇವಾಗ ಹಂಗೆಲ್ಲ ಇದ್ ಮಾಡೋರು ನನ್ನ ಗಂಡನ್ನ, ರೌಡಿ ಗೂಂಡ ಹಂಗೆಲ್ಲ ಮಾಡೋರು. ನಾವು ಹೇಳ್ಬೋದಾ? ಸ್ಕೂಲು ಆಕ್ಚುಲಿ ಆರ್ ವಿ ಸ್ಕೂಲಲ್ಲಿ ಓದಿದ್ದು. ಬೆಂಗಳೂರು? ಯಾ. ಐ ಥಾಟ್ ಲೈಕ್ ನೀವೆಲ್ಲೋ ನಿಮ್ದು ಉತ್ತರ ಕರ್ನಾಟಕದಲ್ಲಿ. ಉತ್ತರ ಕರ್ನಾಟಕ ಅಂದ್ರೆ ನನ್ನ ತಂದೆದು ಹುಬ್ಳಿ ಅಲ್ವಾ, ಸೊ ಹಂಗಾಗಿ ನಾವೆಲ್ಲ ಉತ್ತರ ಕರ್ನಾಟಕ. ನನ್ನ ಹೆಸರು ಕೇಳ್ದಾಗ ಕೆಲವರು ನೀವು ಉತ್ತರ ಕರ್ನಾಟಕದವ್ರು ಏನ್ರಿ ನಯನ ಹನುಮಂತಪ್ಪ ಮುಚ್ಚಿಗೆ ಅಂತ ಹಂಗೆ ಹೆಸರು ಕೇಳಿದಾಗ ಹಂಗೆ ಅಂತಾರೆ. ಬಟ್ ನಾವು ಓದಿದ್ದು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲಿ. ಸೊ ಆಮೇಲೆ ಅಲ್ಲಿಂದ ಸ್ಕೂಲಿಂದ ಅಂತಂದ್ಮೇಲೆ ಕಾಲೇಜಲ್ಲೂ ಹಂಗೆ ಒಂದೇ ಕಾಲೇಜಲ್ಲಿ ಇಲ್ಲ, ಅವ್ರ ಕಾಲೇಜಲ್ಲಿ ನಮ್ಮನ್ನ ಮಾತ್ರ ಓದಿಸಿದ್ರು, ಅವರು ಬೇರೆ ಕಾಲೇಜ್ಗೆ ಹೊರಟೋದ್ರು. ಸೊ ಹಂಗಾಗಿ ಯಾರು ನೀವು? ನಾನು ತುಂಬಾ ಕಷ್ಟಪಟ್ಟು BCom ಪಾಸ್ ಮಾಡಿಸಿದ್ದೀನಿ. ತುಂಬಾ ಕಾಮಾಗಿ ಪಾಸ್ ಮಾಡಿದ್ರೆ? ತುಂಬಾ ಕಷ್ಟಪಟ್ಟು BCom ಪಾಸ್ ಮಾಡಿಸಿದ್ದೀನಿ ಅಂದೆ. ಪಾಸ್ ಮಾಡಿಸಿದ್ದೀನಿ? ಓ ಮೈ ಗಾಡ್, ಅಂದ್ರೆ ಏನ್ ಇದರ ಅರ್ಥ, ಒಳ ಅರ್ಥ ಅಂದ್ರೆ ಏನ್ ಗೊತ್ತಾ, ನಾನು ಹೇಳ್ಬೋದಾ ಇಲ್ವಾ ಯಪ್ಪ, ನಂಗೆ ಭಯ ತಗೊಂಡೋಗಿ 1 2 3 ಅಂತ ಎಲ್ಲಿ ನಿಲ್ಲಿಸ್ಬಿಡ್ತೀರಾ ಅಂತ. ನಾನು ಫಸ್ಟ್ ಇಯರ್ ನಾನು ತುಂಬಾ ಎಸ್ಕೇಪಿಸಮ್ ಆಯ್ತಾ ನಂದು. ನನಗೆ ಮ್ಯಾಥಮೆಟಿಕ್ಸ್ ಅಂದ್ರೆ ಆಗಲ್ಲ, ಕೆಟ್ಟ ಅಸಹ್ಯ ನಂಗೆ ಮ್ಯಾಥಮೆಟಿಕ್ಸ್ ಕಂಡ್ರೆ ತುಂಬಾ ಇಷ್ಟ ನಮಗೆ. ಯಾರಿಗೆ? ನನಗೆ. ಸೀರಿಯಸ್ಲಿ ಏನು ಇಷ್ಟಪಡಕ್ಕೆ ಒಂದು ಎಲಿಮೆಂಟ್ ಹೇಳಿ, ಅದ್ರಲ್ಲಿ ಏನಿದೆ ನಿಮ್ಗೆ ಇಷ್ಟಪಡ? ಅದು ಮಜಾ ಇರುತ್ತೆ ನೋಡಿ, ಅದು ಕ್ರ್ಯಾಕ್ ಮಾಡೋದ್ರಲ್ಲಿ ಮಜಾ ಇರುತ್ತೆ. ಮಜಾ ಹೆಂಗ್ ಗೊತ್ತಾ, ನನ್ನ ಇಂಜಿನಿಯರಿಂಗ್ ಅಲ್ಲಿ 4 ಸೆಮಿಸ್ಟರ್ಸ್ ಅಲ್ಲಿ ಮ್ಯಾಥಮೆಟಿಕ್ಸ್ ಬರುತ್ತೆ, 1 2 3 4. ಬಾಕಿ ಎಲ್ಲ ಸಬ್ಜೆಕ್ಟ್ಸ್ ಅಲ್ಲೂ 60 70 ಹಂಗಿದ್ದೆ. ಆಲ್ ದ 4 ಅಲ್ಲಿ 98 99 96 98 ಆಲ್ 4 ಸೆಮಿಸ್ಟರ್ಸ್. ಐ ಕಾಂಟ್. ಮೇ ಬಿ ನಾನು ಇದು ಒಂದು 3 ಸೆಮಿಸ್ಟರ್ ಸೇರಿ ಇಷ್ಟು ಮಾರ್ಕ್ಸ್ ತಗೋತಿದ್ನೋ ಏನೋ. ಐ ಆಮ್ ರಿಯಲಿ ವೆರಿ ಸಾರಿ, ಐ ಆಮ್ ವೆರಿ ಬ್ಯಾಡ್ ಅಟ್ ಮ್ಯಾಥ್ಸ್. ಆಯ್ತಾ, ನನಗೆ ಅಡಿಸನ್, ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ಇದು 4 ಸೂತ್ರಗಳು ಬಿಟ್ರೆ ಇನ್ನೇನೇನೂ ಬರಲ್ಲ ನಂಗೆ ಅದರಲ್ಲಿ. ಬೋರ್ಡ್ ಮಾಸ್ ಸಿಸ್ಟಮ್ ಅಂತ ಇತ್ತು ಗೊತ್ತಾ? ಎಂತದ ಬೋರ್ಡ್ ಮಾಸ್ ಅಂತ, ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ನಾನು ಎಷ್ಟು ಬ್ರಿಲಿಯಂಟ್ ಅಂತ ಹೇಳಿ ಸಿಂಗಲ್ ಎಂಟ್ರಿ ಸಿಸ್ಟಮ್ನ ನಾಳೆ ಎಕ್ಸಾಮ್ ಇದೆ, ನಂಗೆ ಇವತ್ತು ಮೇಡಮ್ ಹತ್ರ ಕಲ್ತ್ಕೊಂಡು ಮನೇಲಿ ಅದೊಂದೇ ಸಿಂಗಲ್ ಎಂಟ್ರಿ ಸಿಸ್ಟಮ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದು ಒಂದೇ ಎಕ್ಸಾಮಲ್ಲಿ ಬರೆದು ಪಾಸ್ ಆದವಳು ನಾನು. ಅಂದ್ರೆ 35 ಕರೆಕ್ಟಾಗಿ. ಎಸ್. ಬಾಕಿ ಎಲ್ಲ ಬೇರೆ ಸಬ್ಜೆಕ್ಟ್ ಓಕೆ, ಬೇರೆ ಸಬ್ಜೆಕ್ಟ್ ಎಲ್ಲ ಪಂಟ್ರು ತುಂಬಿಸ್ಕೊಂಡು ಹೋಗ್ಬಿಡುವೆ. ಬಟ್ ಅದೇನೋ ಮ್ಯಾಥ್ಸ್ ಮಾತ್ರ ತಲೆಗೆ ಹೋಗ್ತಾನೆ ಇರಲಿಲ್ಲ ನನಗೆ. ಹಾಗಾಗಿ ಫಸ್ಟ್ ಇಯರ್ BCom NCC RDC ಅಂತೆಲ್ಲ ಟೈಮ್ ಪಾಸ್ ಮಾಡಿಬಿಟ್ಟೆ, ಎಗ್ರಿಸ್ಬಿಟ್ಟೆ 1 ವರ್ಷನ. 2ನೇ ವರ್ಷ ಏನು ಮಾಡೋದು ಅಂತ ಆಮೇಲೆ ಕಾಮಿಡಿ ಕಿಲಾಡಿ ಬಂತು. 2ನೇ ವರ್ಷಕ್ಕೆ ಬಂದ್ಬಿಡ್ತು? ಡಿಗ್ರಿ 2nd ಇಯರ್ಗೆ ಬಂದ್ಬಿಡ್ತು. ಸೊ ಅವಾಗ ಯಾವ ಕಾಲೇಜಲ್ಲಿ? ಓಹೋ, ಅಪ್ಪಟ ಪೋಲಿಗಳ. ಹಲೋ, ಅಪ್ಪಟ ಪ್ರತಿಭಾವಂತರ ಸಂಘ ಅನ್ಬೇಕು ನೀವು ಅದನ್ನ. ಅಪ್ಪಟ ಪ್ರತಿಭಾವಂತರ ನಿಜವಾಗ್ಲೂ ನಾನು 4 ಗುಮ್ಮಿಸ್ಕೊಂಡ್ರೆ ನೀವು 1 ಗುಮ್ಮಿಸ್ಕೊತೀರಾ ಇವತ್ತು. ಇಲ್ಲ, ನಮ್ಗೆಲ್ಲ ರೇಕ್ಸ್ ಅವರು ಅಪ್ಪಟ ಪುಲಿಗಳ ಸಂಘನ ಅಂತೆಲ್ಲ. ಹಲೋ, ಈಗ ಚೇಂಜ್ ಆಗಿದೆ, ಅಪ್ಪಟ ಪ್ರತಿಭಾವಂತರ ಸಂಘ ಆಗಿದೆ ಇವಾಗ ನಮ್ಮ ಶಾಲೆ, ನಮ್ಮ ಕಾಲೇಜ್ ಅಂತೆಲ್ಲ ನಾವು ಈಗ ಚೇಂಜ್ ಮಾಡಿದೀವಿ ಅದನ್ನೆಲ್ಲ. ಸೊ ಆ ಥರ ಎಲ್ಲ ತುಂಬಾ ಇದಾಗಿ ನೋಡ್ಬೇಡಿ ನೀವು. ಸಿ ಅಲ್ಲಿಂದಾನೇ ಬಂದಿರೋ ಪ್ರತಿಭೆ. ಪೋಲಿ ಎಜುಕೇಶನ್ ಸಿಸ್ಟಮ್. ಹೌದಾ? ಓ ಮೈ ಗಾಡ್, ಎಷ್ಟು ಫನಿ ಹೆಸರಿದೆ ಅಲ್ವಾ ಪಾಪ, ಎಷ್ಟು ಕಷ್ಟಪಟ್ಟು ಹೆಸರು. These are all really good names. Okay, ಮುಂಚೆನೇ ಹೇಳ್ಬಿಡ್ತಾ ಇದ್ದೀನಿ ಡಿಸ್ಕ್ಲೇಮರ್ ಆಗಿ. ಬಟ್ ನಮ್ಮ ತರ ತರ್ಲೆ ಬಡ್ಡಿ ಮಕ್ಕಳು ಸೇರ್ಕೊಂಡು ಹಾಳು ಮಾಡಿದ್ರು ಅಷ್ಟೇ. ಕರೆಕ್ಟ್. ಸೊ ಪ್ಲೀಸ್ ದಯವಿಟ್ಟು ಕೆಳಗಡೆ ಹೆಡ್ಲೈನಲ್ಲಿ ಹಾಕ್ತೀನಿ ನಾನು, ನಿಮ್ಮ ಶಾಲೆಗೆ ಅಥವಾ ನಿಮ್ಮ ಕಾಲೇಜಿಗೆ ಯಾವುದೇ ರೀತಿ ಧಕ್ಕೆ ಬರದ ಹಾಗೆ ನಡೆದುಕೊಳ್ಳುತ್ತೇವೆ ನಾವು. ಇಷ್ಟು ವರ್ಷ ಹಾಗೆ ನಡೆದುಕೊಂಡು ಬಂದಿದ್ದೇವೆ. ಅದೇ ಶಾಲೆಯಲ್ಲಿ ಓದಿದ್ದ ಹಬ್ಬಕ್ಕಿದ್ದಕ್ಕೆ ನಮ್ಮನ್ನು ಇವತ್ತಿಲ್ಲಿ ಗೆಸ್ಟ್ ಆಗಿ ತಂದು ಕೂರಿಸಿದ್ದಾರೆ. ಎಲ್ಲ ನಿಮ್ಮ ಕೃಪಾ ಕಟಾಕ್ಷ, ನಿಮ್ಮ ಪಾದ ನನ್ನ ತಲೆ ಮೇಲೆ ಮುಗೀತು. ಇದಕ್ಕಿಂತ ಜಾಸ್ತಿ ಖುಷಿ ಹೊಡೆಯಕ್ಕೆ ಬರಲ್ಲ ನನಗೆ. 2nd ಇಯರ್ ಹಂಗೆ ಹೊಟ್ಟೋಯ್ತು ಕಾಮಿಡಿ ಕಿಲಾಡಿಗಳು ಅಂತ. 3ನೇ ಇಯರಲ್ಲಿ ಒಂದು ಚೂರು ಹೆಸರು ಬಂದ್ಬಿಟ್ಟಿತ್ತಲ್ಲ, ಎಲ್ಲರೂ ಕಾಮಿಡಿ ಕಿಲಾಡಿನ ಏನೋ ಅಲ್ವಾ? ಹೌದು. ಯಾಕೆ ಮೇಡಮ್ ಏನು ಬರ್ದಿಲ್ಲ? ಏನೂ ಓದಿಲ್ಲ ಸರ್, ಯಾವ ಸಬ್ಜೆಕ್ಟ್ ಅಂತಾನೆ ಗೊತ್ತಿಲ್ಲ ಅಂದ್ರೆ ಅವರೇ ತಂದು ಶಿಸ್ತಾಗಿ ಬುಕ್ ಇಟ್ಬಿಟ್ಟು ಒಂದು 4 ಆನ್ಸರ್ ಬರ್ಕೊಳ್ಳಿ ಮೇಡಮ್, ಇದು ಅಂತ. ನಾನು ಎಷ್ಟು ಬುದ್ಧಿವಂತೆ ಅಂದರೆ ಯಾವ ಕ್ವಶನಿಗೆ ಯಾವ ಆನ್ಸರ್ ಗೊತ್ತಿಲ್ಲ. ಐ ವಾಸ್ ಲೈಕ್ ಶಿಟ್,
ಇಷ್ಟು ಒಳ್ಳೆ ಗುರುಗಳಿಗೆ ಎಂಥ ಶಿಷ್ಯ ಸಿಕ್ಬಿಟ್ಟಿದ್ದೀನಿ ನಾನು ಅಂತ. ಯಾಕೆಂದ್ರೆ ನಂಗೆ ಯಾವ ಕ್ವಶನಿಗೆ ಯಾವ ಆನ್ಸರ್ ಬರೀಬೇಕಂತ ಗೊತ್ತಿಲ್ವಲ್ಲ. ಆಮೇಲೆ ನನ್ನ ಅಕ್ಕಪಕ್ಕ ಫ್ರೆಂಡ್ಸ್ ಎಂತ ಅನಿಷ್ಟದವಳೆ ನೀನು ಲೇ ತಗೋಬಂದು ಬುಕ್ ಇಟ್ಬಿಟ್ಟು ಹೋಗೋವನೆ ಬರ್ಕೊಳಕ್ಕೆ ಏನ್ ದೊಡ್ಡರೋಗ ನಿಂಗೆ ಅಂತ. ನಿಜವಾಗ್ಲೂ ಬರ್ದಿದ್ರೆ ಕರೆಕ್ಟ್ ಆಗೈತೆ ಯಾವ್ದೋ ಕ್ವಶನ್ ಇಲ್ಲ, ನಾನು ಅವ್ರಿಗೆ ಏನು ಹೇಳಿದೆ, ಸರ್ ನೀವು ಬುಕ್ ಅಲ್ಲ ಇಡೀ ಸಿಲೆಬಸ್ಸೇ ತಂದು ನನ್ನ ಎದುರಿಗೆ ಇಳಿಸಿದ್ರು ನನಗೆ ಅದನ್ನ ಇಳಿಸ್ಕೊಳಕ್ ಬರಲ್ಲ, ನನಗೇನು ಸಹಾಯ ಮಾಡಬೇಡಿ. ನನ್ನ ಮುಂದೆಗಡೆ ನವೀನ ಅಂತ ಒಬ್ಬ ಹುಡುಗ ಕೂತಾನ, ಒಂದೇ ಒಂದು ಪೇಪರ್ ಇಸ್ಕೊಟ್ಬಿಟ್ಟು ಸಾಕು. ಅವ್ನು ರ್ಯಾಂಕ್ ಸ್ಟೂಡೆಂಟು, ಸಖತ್ತಾಗಿ ಓದೋನು. ಅವನೊಂದು ಪೇಪರ್ ಇಸ್ಕೊಟ್ಬಿಡಿ ಸರ್ ಸಾಕು, ನಾನೆಲ್ಲ ಬರೀತೀನಿ ಅಂತ. ನಾಯೇನಾ ಸರಿ ಆಯಿತು ಅಂದ್ಬಿಟ್ಟು ಪಾಪ ಅವಾಗ ಅವರು ಪೇಪರ್ ತಂದು ಕೊಟ್ಟರು. ಅವನು ಬೇರೆ ಟೈಮಲ್ಲೆಲ್ಲ ಕೊಡೋಕ್ಕೆ ಬೇಜಾನ್ ಗಾಂಚಲಿ ಮಾಡೋನು. ಅವತ್ತು ಯಾಕೋ ದೊಡ್ಡ ಮನ್ಸು ಮಾಡಿ ಕೇಳಿಬಿಟ್ರು, ಒಂದಿದ್ದ ತಕ್ಷಣ ಬಂದು ಕೊಟ್ಬಿಟ್ಟ. ಐ ವಾಸ್ ಹ್ಯಾಪಿ, ಬರದೆ ಪಾಸ್ ಆದೆ ಸಾ. ಬೇರೆ ನಾನು ಬಿಟ್ಬಿಡು ಗುರು ಇಲ್ಲಿಂದ ಇನ್ನೊಂದು ಅದಾದ್ಮೇಲೆ M.Com ಮಾಡಬೇಕು, ಮಾಸ್ಟರ್ಸ್ ಮಾಡಬೇಕು. ನೋ, ಅಂಥ ದುರಾಲೋಚನೆ ಇಲ್ಲ ನನಗಿಲ್ಲ. ಮನೇಲಿ ಎಲ್ಲೂ ಪ್ರೆಷರ್? ನೋ ನೋ, ನಮ್ಮ ಮನೇಲಿ ನಾನು ಹೇಳಮ್ಮ ಇವರಣ್ಣ, ನಾನು 10th ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ನಾನು PU ಓದ್ತೀನಿ ಅಂತ. ನಾ ಫಿಕ್ಸ್ ಆಗ್ಬಿಟ್ಟಿದ್ದೆ, ಆರ್ಕೆಸ್ಟ್ರಾಗೆ ಹೋಗ್ಬಿಡ್ಬೇಕು ನಾನು. ಕರೆಕ್ಟ್, ನೀವು ಹಾಡ್ತಿದ್ರಿ ಬೆಲೆ, ಒಂದು 4 ಹಾಡು ಕಲ್ತ್ಬಿಟ್ಟಿದ್ದೆ. ಕಂಬದ ಮ್ಯಾಲಿನ ಬೊಂಬಿಯೇ, ನೋಡಯ್ಯ ಕ್ವಾಟೆ ಲಿಂಗವೇ, ಒಂದು 4 ಹಾಡು ಕಲ್ತ್ಬಿಟ್ಟೆ. ಆಮೇಲೆ ನಿಮ್ಮ ಕಡೆ ಸಾಂಬಾರ್ ಅಂದ್ರೆ ನಮ್ಮ ಕಡೆ ಒಂದು 4 ಹಾಡು ಕಲ್ತ್ಬಿಟ್ಟಿದ್ದೆ. ಎಲ್ಲ ಯಾಕೆ ನೋಡಿ ವಿಚಿತ್ರವಾಗಿ ಇಲ್ಲಿ MD ಪಲ್ಲವಿ, ಸಂಗೀತ ಕಟ್ಟಿ, ಆಮೇಲೆ ಮಾಲ್ಗುಡಿ ಶುಭ, ಆಲ್ ಒಂದೇ ಜಾನರ್ ಸಾಂಗ್ಸ್ಗಳು ಇಷ್ಟಪಟ್ರೆ ನೀವು? ಹೌದು, ನಂಗೆ ಆ ಥರ ಓಪನ್ ವಾಯ್ಸ್, ರಾ ವಾಯ್ಸ್, ಆ ಥರದ್ದೇ ಇಷ್ಟ ನನಗೆ. ಸೊ ಎಲ್ಲ ಫಿಕ್ಸ್ ಆಗ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳಿ ಹೋಗಿದ್ದೆ ನಾನು ಊರಿಗೆ ಹೋಗ್ಬೇಕಾದ್ರೆ. ನಮ್ಮ ಮನೇಲೆಲ್ಲ ಹೌ ಸಮ್ಮರ್ ಹಾಲಿಡೇಸ್ ಅಂತಂದ್ರೆ ಗೋ ಟು ಅಜ್ಜಿ ಮನೆ, ದಟ್ ಇಸ್ ಸಮ್ಮರ್ ಹಾಲಿಡೇಸ್ ನಮಗೆ. ಆ್ಯಂಡ್ ಗೋ ಟು ಅಜ್ಜಿ ಮನೆ ಅಂತಂದ್ರೆ ನಾಟ್ ಎಂಜಾಯಿಂಗ್, ತಿನ್ಕೊಂಡು ಉಣ್ಕೊಂಡು ಮಜಾ ಮಾಡೋದಲ್ಲ. ದಿನ ಕೊಟ್ಟಿಗೆ ಕ್ಲೀನ್ ಮಾಡು, ವಿ ಆರ್ ಹೆಲ್ಪಿಂಗ್ ಹ್ಯಾಂಡ್ಸ್ ಫಾರ್ ಅಜ್ಜಿ ಅಂಡ್ ತಾತ. ಹಾಸನ್, ತಾಯಿ ಮನೆ ಹಾಸನು, ತಂದೆ ಮನೆ ಹುಬ್ಳಿ. ಸೊ ಹಾಗಾಗಿ ಹಾಸನ್ಗೆ ಹೋಗ್ಬಿಟ್ಟು ನಮ್ಮ ಅಜ್ಜಿಗೆ ಹೆಂಗೆ ನಮಗೆ ಕೂಲಿ ಆಳ್ಗಡೆ ಬೇಡ, ನಮ್ಮ ಮೊಮ್ಮಕ್ಕಳೇ ಬರ್ತಾರೆ ಕೆಲಸ ಮಾಡ್ಕೊಡೋಕ್ಕೆ ಅನ್ನೋ ಲೆವೆಲ್ಗೆ ಖುಷಿ ದಿಮಾಕು ಅವ್ರಿಗೆ. ನಮ್ಮ ಮನೇಲಿ ಮಕ್ಕಳು ಜಾಸ್ತಿ, ಬಿಕಾಸ್ ನಮ್ಮ ಅಮ್ಮಂಗೆ ಅಣ್ಣ ತಮ್ಮ ಅಕ್ಕ ಜಾಸ್ತಿ, ನಮ್ಮ ಪಪ್ಪನಿಗೂ ಅಣ್ಣ ತಮ್ಮಂದ್ರು ಜಾಸ್ತಿ. ಅಷ್ಟು ಜನ ಮಕ್ಳು ನಮ್ಮಮ್ಮ ತಗೊಂಡು ಹೋಗ್ಬಿಟ್ಟು ಊರಲ್ಲಿ ಬಿಟ್ಬಿಟ್ಟು ಬಂದ್ಬಿಡೋರು ಶಿಸ್ತಾಗಿ. ನಾವು ನಡಿ ತಾತಂಗೆ ಅದು ಕೊಡೋಣ ಇದು ಕೊಡೋಣ ಅಂದ್ಬಿಟ್ಟು ನಿಧಾನಕ್ಕೆ ಹಂಗೆ ಕೆಲಸ ಮಾಡ್ಕೊಂಡು ಹೋಗಿ ನಮಗೂ ಅಭ್ಯಾಸ ಆಗೋಗ್ಬಿಟ್ಟಿತ್ತು. ದೆನ್ ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ ವಿ ಗೋಯಿಂಗ್ ಟು ತಾತ ಅಜ್ಜಿ ಮನೆ, ವಿ ಡೂಯಿಂಗ್ ಕೆಲಸ ಅಷ್ಟೇ. ನಮ್ಗೇನು ಡಿಮ್ಯಾಂಡ್ಸ್ ಏನು ಅಜ್ಜಿ ಮನೇಲಿ ಅಂತ ಅಂದರೆ, ನಮಗೆ ಮೊಟ್ಟೆ ಪಲ್ಯ ಮಾಡ್ಕೊಡ್ಬೇಕು. ಒಂದು ಮೊಟ್ಟೆ ಪಲ್ಯ, ಒಂದು ಎಗ್ ಬುರ್ಜಿಗೆ ನಾವು ಅಷ್ಟು ಇಡೀ ದಿನ ಕೆಲಸ ಮಾಡ್ತಿದ್ವಿ. ಅಷ್ಟು ಮಾತ್ರ? ಅದು ಅದೇ ನಮ್ಗೊಂಥರ ಮೃಷ್ಟಾನ್ನ ಅನ್ನೋ ಥರ ಹಂಗೆ ಫೀಲ್ ಆಗೋದು. ಅದೊಂದು ಎಗ್ ಬುರ್ಜಿಗೋಸ್ಕರ ಅಷ್ಟೆಲ್ಲ ಕೆಲಸ ಮಾಡ್ಕೊಡ್ತಿದ್ವಿ. ನಮ್ಮಮ್ಮಗೆ ಹೇಳ್ಬಿಟ್ಟು ಹೋಗಿದ್ದೆ, ನಾನು ಯಾವ್ದ್ರಲ್ಲಿ ಪಾಸ್ ಆದ್ರೂ ಮ್ಯಾಥ್ಸಲ್ಲಂತೂ ಪಾಸ್ ಆಗಲ್ಲ, ಫಿಕ್ಸು ನಾನು ಫೇಲ್ ಆಗ. ಬಟ್ ನಿಮ್ಮ ಮನೇಲಿ ಓಕೆ ಇದ್ರಾ? ಅಂದ್ರೆ ಈ ಕಾಮಿಡಿ ಕಿಲಾಡಿಗಳಿಗೆ ಈ ತರ ಅಂದ್ರೆ ಒಂದು ರಿಯಾಲಿಟಿ? ನಾನು ಕಾಮಿಡಿ ಕಿಲಾಡಿಗೆ ಹೋಗಿರೋದು ಯಾರಿಗೂ ಗೊತ್ತೇ ಇರಲಿಲ್ಲ ಅಂಟಿಲ್ಲ ನನ್ನ ಟಿವಿಲಿ ಬರೋವರೆಗೂ. ಮತ್ತೆ ಸುಮ್ಮನೆ ಮನೇಲಿ ಕಾಗೆ ಹಾರಿಸ್ಬಿಟ್ಟು ಹೋಗಿದ್ದೆ. ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಬಾಯ್ ಅಂತ. ಬಂದ್ಮೇಲೆ ಹೆಂಗಿತ್ತು ರಿಯಾಕ್ಷನ್? ಬಂದ್ಮೇಲೆ ಹೆಂಗಿತ್ತು, ಫೋನ್ ಎತ್ತಲಿಲ್ಲ ನಾನು. ರಿಂಗ್ ಅಂತ ರಿಂಗ್ ಆಗೋದು, ಜೀವ ಎಲ್ಲ ಪುಕ ಪುಕ. ನನ್ನ ಮಮ್ಮಿಗೆ ನನ್ನ ತಮ್ಮಂಗೆ ಬಿಟ್ರೆ ಯಾರಿಗೂ ವಿಷಯನೇ ಗೊತ್ತಿಲ್ಲ. ಅಮ್ಮಂಗೆ ಗೊತ್ತಿತ್ತು? ಅಮ್ಮಂಗೆ ಗೊತ್ತಿತ್ತು. ಯಾರಿಗಾರು ಒಬ್ರಿಗೆ ಹೇಳ್ಬೇಕಲ್ಲ ಕೊನೆಗಾಲದಲ್ಲಿ. ಅದಕ್ಕೆ ಅಟ್ಲೀಸ್ಟ್ ಅವಳಾದ್ರೆ ಸ್ವಲ್ಪ ಧೈರ್ಯವಾಗಿರ್ಲಿ ಅನ್ನೋ ಕಾರಣಕ್ಕೆ ಅಮ್ಮ ವಾಸ್ ಓಕೆ. ಅಮ್ಮಂಗೆ ಹೆಂಗೆ ಅಂದ್ರೆ, ಈಗ ತಾಯಿ ಅಂದ್ರೆ ಕಷ್ಟ ನಮಗೂ ಅರ್ಥ ಆಗತ್ತೆ. ಆ ಕಡೆ ಗಂಡನೂ ಬೇಕು, ಮಕ್ಕಳು ಬೇಕು, ಏನ್ ಮಾಡಕ್ಕಾಗತ್ತೆ. ಕನ್ಸರ್ವೇಟಿವ್ ತರ ಫ್ಯಾಮಿಲಿ? ಹಂಗಂದ್ರೆ ಏನು? ಓಕೆ, ಅಂದ್ರೆ ತುಂಬಾ ಏನಂತೀರಾ, ಒಂಥರ ಮಡಿವಂತಿಕೆ ಅಥವಾ ಒಂಥರ ಹಂಗಂತ ಅಲ್ಲ. ದ ಥಿಂಗ್ ಇಸ್, ಅಪ್ಪ ಆಕ್ಚುಲಿ ನಮ್ಗೆ ನಾವೆಲ್ಲರೂ ಬೆಳೆದಿದ್ದು ಚಿಂದೋಡಿ ಲೀಲಾ ಅಜ್ಜಿ ಇದಾರಲ್ಲ ಅವ್ರ ನೆರಳಲ್ಲಿ. ಸೊ ಹಾಗಾಗಿ ಅವರ ಕೃಪಾ ಕಟಾಕ್ಷ, ಅವ್ರ ಆಶೀರ್ವಾದ, ಅವ್ರ ಬ್ಲೆಸ್ಸಿಂಗ್ಸ್ ತುಂಬಾ ಇದೆ ನಮ್ಮ ಮೇಲೆ. ಅಪ್ಪ ಅವ್ರಗಳ ಲೈಫನ್ನ, ಅವ್ರ ಜೊತೆಗಿದ್ದ ಒಂದಷ್ಟು ಕಲಾವಿದರ ಜೀವನವನ್ನು ತುಂಬಾ ಹತ್ತಿರದಿಂದ ನೋಡಿದ್ಮೇಲೆ ವಾಟ್ ಹಿ ಡಿಸೈಡೆಡ್ ಇಸ್, ಬೇಡ ನಾವ್ ಯಾರೋ ಚಿತ್ರರಂಗಕ್ಕೆ ಹೋಗೋದು. ಈ ಬಣ್ಣ ಅನ್ನೋದು ಏನಿದೆಯಲ್ಲ ಅದು ನಮ್ಗೆ ಅಷ್ಟು ಸೇಫ್ ಅಲ್ಲ. ಎನಿ ಟೈಮ್ ಅದು ನಮ್ಮ ಲೈಫ್ನ ರುಯಿನ್ ಮಾಡ್ಬಿಡ್ಬೋದು. ಎಂತ ಒಂದು ಐರನಿ ಅನ್ಸುತ್ತೆ, ಚಿಂದೋಡಿ ಲೀಲಾ ಅಂತ ಒಂದು ನಟಿಯ ಇದರಲ್ಲಿ ಅಂತಂದಾಗ, ಸೊ ನ್ಯಾಚುರಲಿ ನಿಮ್ಗೆ ಇನ್ನ ಅವಕಾಶಗಳಿಗೆ ಅಥವಾ ಕೊಡೋದಕ್ಕೆ ಇನ್ನ ಬಿಡ್ಬೇಕಲ್ಲ. ಬಟ್ ನಾವ್ ಎಲ್ಲೂ ಅದನ್ನ ಓಪನ್ ಆಗಿ ನಾವ್ ಹೇಳ್ಕೊಳ್ಳಿಲ್ಲ. ಕೈಂಡ್ ಆಫ್ ನಾವು ಅವ್ರ ಮನೇಲಿ ಬೆಳೆದಿರೋದು, ಅವ್ರ ಜೊತೆಲಿ ಇದ್ದಿರೋದು, ನಾವೆಲ್ಲ ನಮ್ಮಪ್ಪ ಬೇಡ, ನಮ್ಗೆ ನಮ್ಮ ಕಷ್ಟದಿಂದ ನಾವ್ ಎದ್ದು ಬಂದು ನಾವು ಸಾಧನೆ ಮಾಡೋಣ. ಒಳ್ಳೇದಾದ್ರೆ ನಾವು ಅವ್ರ ಆಶೀರ್ವಾದದಿಂದ ನಾವು ಬಂದಿದ್ದೀವಿ ಅಂತ ಹೇಳ್ಕೊಳ್ಳೋಣ. ಬಟ್ ಏನಾದ್ರು ಕೆಟ್ಟದಾದ್ರೆ ನಾವು ಅವ್ರ ಹೆಸರು ತಗೊಳ್ಳೋದು ಬೇಡ. ಯಾಕೆ ಈಗ ನಾಳೆ ದಿನ ಅವ್ರ ಮನೆಯಿಂದ ಬಂದಿರೋದಂತೆ ಗುರು, ಹಂಗೆ ಅದು ಯಾಕೆ ಬೇಕು ನಮಗೆ? ನಿಮಗೆ ತಾಕತ್ತಿದ್ರೆ ನಿಮ್ಮ ಸ್ವಂತ ಪರಿಶ್ರಮದಿಂದ ನೀವು ಮೇಲೆ ಬನ್ನಿ. ಅವ್ರ ಮಗ ಇವ್ರ ಮಗ, ನಾನು ಹಂಗೆ ನಾನು ಹಿಂಗೆ, ನಮ್ಮ ಅಪ್ಪ ದೊಡ್ಡ ಲಾಡು
ಏನೋ ಅಂತಾರಲ್ಲ ಪುಡಂಗು ಅದೆಲ್ಲ ಹೇಳ್ಕೊಂಡು ಯಾಕೆ ಬರ್ತೀರಾ? ನೀನ್ ಪುಡಂಗ, ನೀನ್ ಅಪಾಪೋಲಿನೇ ಆಗಿರೋ, ನಿನ್ನ ಹತ್ರ ಟ್ಯಾಲೆಂಟ್, ನಿನ್ ಬಂದೇ ಬರ್ತೀಯ ಗುರು ಮುಂದಕ್ಕೆ. ವೈ ವಾಟ್ ಯು ಏನಕ್ಕೆ ಬೇಕು ನಿಮ್ಗೆ ಅದೆಲ್ಲ ಸೈಡು ಸ್ನ್ಯಾಕ್ಸ್ ಅವೆಲ್ಲ ಯಾಕೆ ಬೇಕು ಅಲ್ವಾ? ನಿನ್ನ ಮೇನ್ ಕೋರ್ಸ್ ಏನು ಅಂತ ನಿನಗೆ ಗೊತ್ತಿದ್ಮೇಲೆ ನೀವು ಉಪ್ಪಿನಕಾಯಿ ಹಪ್ಪಳಕ್ಕೆಲ್ಲ ನೀನು ಯಾಕೆ ಅಷ್ಟು ಒತ್ತು ಕೊಡ್ತೀಯಾ ಅನ್ನೋದು ನಮ್ಮ ಅಪ್ಪನ ಉದ್ದೇಶ. ಸೊ ಇಟ್ಸ್ ಲೈಕ್ ಯಾರ ಹೆಸರು ಹೇಳೋದು ಬೇಡ, ನಾವು ಸಾಕು ಅವರಿಂದ ತುಂಬ ಬದುಕಿದ್ದೀವಿ, ತುಂಬ ಒಳ್ಳೆ ಬದುಕಿದ್ದೀವಿ ನಾವು. ಬಟ್ ಅಪ್ಪ ಅಂದರೆ ನೀವು ಹೇಳೋ ಪ್ರಕಾರ ನಾಟಕ ಇದಕ್ಕೆಲ್ಲ ತುಂಬ ಸಿಕ್ಕಾಪಟ್ಟೆ. ಅವ್ರ ಅಜ್ಜಿ ಜೊತೆಗೆ ಇದ್ದಾಗ್ಲಂತೂ ಎಷ್ಟು ನಾಟಕಗಳಿಗೆ ಹೋಗ್ತಿದ್ರು ಗೊತ್ತಾ ಅಜ್ಜಿ ಜೊತೆಗೆ ಅವರು. ಸೊ ಆಲ್ಮೋಸ್ಟ್ ಇಟ್ ರನ್ಸ್ ಇನ್ ದ ಜೀನ್ಸ್ ಇದ್ದಂಗೆ ನಿಮಗೆ. ಮೇ ಬಿ. ಆ್ಯಂಡ್ ನಮ್ಮ ಅಪ್ಪ ಈಸ್ ವೆರಿ ಗುಡ್ ಆರ್ಟಿಸ್ಟ್ ಆ್ಯಕ್ಚುಲಿ. ಅವ್ರು ತುಂಬ ಜನರ ಮಿಮಿಕ್ರಿ ಮಾಡ್ತಾರೆ. ಅದ್ರಲ್ಲಿ ನನಗೆ ತುಂಬ ಫೇವ್ರೆಟ್ ಇಸ್ ದಿನೇಶ್ ಆ್ಯಂಡ್ ಮುಖ್ಯಮಂತ್ರಿ ಚಂದ್ರು ಸರ್. ಸಖತ್ತಾಗಿ ಮಿಮಿಕ್ರಿ ಮಾಡ್ತಾರೆ ನಮ್ಮಪ್ಪ. ನಮ್ಮಮ್ಮ ಏನಾದ್ರು ತುಂಬ ಕೋಪ ಮಾಡ್ಕೊಂಡಾಗ ಹಾಗೆ ನಮ್ಮಪ್ಪ ಪೂಸಿ ಮಾಡ್ತಾ ಇದ್ದಿದ್ದು ನಮ್ಮಮ್ಮನ. ಏನ್ರಿ ಕುಸುಮವ್ರೆ, ನಾನು ಚಿಕ್ಕವಳಿದ್ದಾಗ ಜೋರಾಗಿ ನಗ್ಬಿಡ್ತಿದ್ದೆ. ನಂಗೆ ಗೊತ್ತಿರಲಿಲ್ವಲ್ಲ ಅವ್ರ ಹೆಸರುಗಳೆಲ್ಲ ಏನು ಅಂತೇಳಿ. ಸೊ ಅಪ್ಪ ಎಲ್ಲ ಹಂಗಿದ್ರು. ನಮ್ಗೆ ಹೇಳ್ಕೊಳಕ್ ಧೈರ್ಯ ಇಲ್ಲ ನಮ್ಮ ಅಪ್ಪನ ಹತ್ರ. ಹಿಂಗಿದೆ, ಹಿಂಗೆ ಹೋಗ್ಬೇಕು ಅಂತ ಆಸೆ ಇದೆ. ಬಟ್ ಒಂದು 2 ಸರಿ ಪ್ರಸಾದ ಬಿದ್ದಿತ್ತು. ಹೌದಾ? ಹೌದು, ಸಖತ್ತಾಗಿ ಬಿದ್ದಿತ್ತು. ಆ್ಯಂಡ್ ಯೂಶಲಿ ಒಂದು ಕಡೆ ಈಗ ಒಂದು ಅಂದರೆ ಬೆಂಗಳೂರು ಬಿಟ್ಟು ಬೇರೆ ಈ ಊರುಗಳಲ್ಲಿ ಅಂತ ತಗೊಂಡಾಗ ಮನೆಯಲ್ಲಿ ಒಂದು ಹೆಣ್ಮಕ್ಳನ್ನ ಸಾಕ್ತಿರ್ಬೇಕಾದ್ರೆ ಅವ್ರದ್ದೇ ಆದಂಥ ಒಂದು ಚೌಕಟ್ಟಲ್ಲೇ ಅದನ್ನು ಒಂದು ಇರುತ್ತೆ. ಆ್ಯಕ್ಚುಲಿ ಒಂದು ಬೌಂಡ್ರಿ ಹಾಕ್ಬಿಟ್ಟಿರ್ತಾರೆ. ಬಟ್ ನನಗೆ ನನ್ನ ಮನೇಲಿ ಆ ಥರ ಬೌಂಡ್ರೀಸ್ ಎಲ್ಲ ಏನಿರಲಿಲ್ಲ. ನಮ್ಮ ಮನೇಲಿ ನಾನೇ ಗಂಡ್ಮಗ. ನನ್ನ ತಮ್ಮನ ಸ್ವಲ್ಪ ನಾಜೂಕಾಗಿ ಬೆಳೆಸಿದ್ರು, ಬಿಟ್ರೆ ನನ್ನನ್ನ ಏನೋ ಅಷ್ಟು ನಾಜೂಕಾಗಿ ನಾನು ಬೆಳೆದಿದ್ದೆ ಹೌದು ಅನ್ನೋ ಥರ ಬೆಳೆಸಿದ್ರು ನನ್ನನ್ನು. ರಫ್ ಆ್ಯಂಡ್ ಟಫ್ ಆಗಿ ಬೆಳೆದಿದ್ದೆ ಒಂಚೂರು. ಬಟ್ ನಮ್ಮಪ್ಪ ಹಿಂಗೆ ಎಷ್ಟು ದಿನ ಇರೋಕ್ಕಾಗತ್ತೆ ಅವಳು ಸಮ್ವೇರ್, ಅದು ಗೊತ್ತಾಗಬೇಕಲ್ವಾ ಅವಳಿಗೆ ಒಂಚೂರು ಏನು ಹೇಳ್ತಾರೆ, ನಮ್ಮ ಹೆಣ್ಮಕ್ಳು ಹಂಗೆ ಬೋಲ್ಡಾಗಿ ನುಗ್ಗಬಾರ್ದು ಹಂಗೆಲ್ಲ, ಅದೆಲ್ಲ ಎಲ್ಲ ಕಡೆನೂ ನಡೆಯಲ್ಲ ಅಲ್ವಾ ಅಂತ ನಮ್ಮ ಅಪ್ಪನ ಥಾಟು. ಸೊ ಇಸ್ ಲೈಕ್ ಅವ್ರು ಆದಷ್ಟು ಅದು ಏನಾಗೋಯ್ತು ಅಂದರೆ ನಮ್ಮ ಅಪ್ಪನಿಂದನೇ ನಾನು ಹಿಂಗೆ ಬರಂಗಾಗೋಯ್ತು. ಅವ್ರು ಕಟ್ಟಾಕ್ದಷ್ಟು ನಾನು ಅದರಲ್ಲಿ ಏನಿದೆ ನಾನು ನೋಡಬೇಕು ಅನ್ನೋ ಜಿದ್ದು ಜಾಸ್ತಿ ಬಂದ್ಬಿಡ್ತು ನನಗೆ. ಹಾಗಾಗಿ ಐ ವಾಂಟೆಡ್ ಟು ಕಮ್, ಬಂದ್ಬಿಟ್ಟೆ. ಆ್ಯಂಡ್ ಕಾಮಿಡಿ ಕಿಲಾಡಿಗಳು ಬಂದಾಗ ಮನೇಲಿ ನೋಡಿದ್ಮೇಲೆ ರಿಯಾಕ್ಷನ್ಸ್ ಅಪ್ಪ ನೋಡಿದ್ರಾ? ಅಪ್ಪ ನೋಡಿದ್ರು. ಆಮೇಲೆ ನಮ್ಮ ಅದೇ ಚಿಂದೋಡಿಲಿಲ್ಲ ಅಜ್ಜಿ ಅಂತ ಹೇಳಿದ್ನಲ್ಲ, ಅವ್ರ ಮಕ್ಕಳೆಲ್ಲ ಫೋನ್ ಮಾಡಿಬಿಟ್ಟು, ಯಾಕೆ ನೀನು ನನ್ನ ಮಗಳು ನಂಗೆಲ್ಲ ಕಟ್ಟಾಕಿದ್ಯಾ, ಹಾಗೆ ಹೀಗೆ ಬಿಡು ಪಾಪ, ಅದು ಮಾಡಲಿ, ಅದೇನೋ ಒಂದು ಸಾಧನೆ ಮಾಡ್ತೀನಿ ಅಂತ ಹೋಗಿ ಅವರೆಲ್ಲ ಸಪೋರ್ಟ್ ಮಾಡಿ ನನಗೆ. ನಮ್ಮ ಮಧುಕೇಶ್ ಅಂಕಲ್ಲು, ಆಮೇಲೆ ಬಂಗಾರೇಶ್ ಅಂಕಲ್ಲು, ಅವರೆಲ್ಲ ನಂಗೆ ಸಪೋರ್ಟ್ ಮಾಡಿ, ನೀ ಮಾಡ್ಕಂದ, ಏನಾರು ಅಕ್ಕಿಗೆ ಹೊಡೆದು ಬೈದಿ ಮಾಡಿದಿ, ಕೂಸನ್ನ ಒಯ್ದು ಬಿಡ್ತೀನಿ ನೋಡಿ ನಾನು ಅಂತೆಲ್ಲ ಹಾಗೆಲ್ಲ ಇದು ಮಾಡೋದು ನಮ್ಮ ಅಪ್ಪಂಗೆ. ದೆನ್ ಆ್ಯಕ್ಚುಲಿ ತುಂಬ ಒಳ್ಳೆ ಸಪೋರ್ಟಾಗಿ ನಿಂತರು ನಂಗೆ ಅವರೆಲ್ಲ. ಆಮೇಲಿಂದ ನಮ್ಮ ಅಪ್ಪಂಗೆ ಒಂದು ಸ್ವಲ್ಪ ಧೈರ್ಯ ಬಂತು, ಇಲ್ಲ ಅವಳೇನೋ ಮಾಡ್ತಾಳೆ ಫೈನ್ ಅಂತ. ಪರ್ಸ್ನಲಿ ನಮ್ಮ ಶೋ ಡೈರೆಕ್ಟರು, ಆಮೇಲೆ ಜಗ್ಗೇಶ್ ಸರು ಎಲ್ಲರೂ ಕೂತ್ಕೊಂಡು ನಮ್ಮ ಅಪ್ಪನ ಹತ್ರ ಮಾತಾಡಿದ್ರು. ಎಲ್ಲ ಕಡೆನೂ ಆ ಥರ ಇರಲ್ಲ, ಕಾಲಮಾನ ತುಂಬ ಚೇಂಜ್ ಆಗಿದೆ ಈಗ, ಅವ್ರ ಸ್ಟ್ಯಾಂಡ್ ಅವ್ರು ತೊಗೊಳ್ಳೋಷ್ಟು ಧೈರ್ಯವಾಗಿದ್ದಾಳೆ ಅವಳು, ಸೊ ಲೆಟ್ ಹರ್ ಗೋ ಅಂತ ಅಂದರು. ಫೈನಲಿ ಓಕೆ ಫೈನ್ ಅಂತ ಅದು ನಮ್ಮಪ್ಪ ಅಲ್ಲಿಗೆ ಆಕ್ಸೆಪ್ಟ್ ಮಾಡ್ಕೊಂಡು ಲೈಫ್ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಅಲ್ಲ. ಅಯ್ಯೋ ದೇವ್ರೆ, ನಮ್ಮಪ್ಪ ಆಮೇಲೆ ತುಂಬ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಏನಂತ? ಭಾಳ ಜೋರಾಗಿ ಚೀರಿ ಮಾತಾಡ್ತಿ, ಸ್ವಲ್ಪ ಹಗರ್ ಮೆಲ್ಲಗೆ ಮಾತಾಡು, ಎಷ್ಟು ಸ್ಪೀಡಾಗಿ ಮಾತಾಡ್ತೀಯ ನೀನು, ಯಾರಿಗೆ ಅರ್ಥ ಆಗುತ್ತಾ, ಅವ್ರಿಗೆ ನಗಕ್ಕೆ ಸ್ವಲ್ಪ ಜಾಗ ಕೊಡು, ಹಗರ್ ಮಾತಾಡು, ಮೆಲ್ಲಗೆ ಮಾತಾಡು, ಸ್ಪಷ್ಟವಾಗಿ ಮಾತಾಡು, ನೀನು ನ್ಯೂಸ್ ಪೇಪರ್ ಓದು, ಹಾಂ ನ್ಯೂಸ್ ಪೇಪರ್ ಓದು, ನೀನು ನಾಳೆಯಿಂದ ಯೋಗ ಮಾಡು, ಹಾಂ ಅದು ಗಂಟ್ಲಿಗೆ ನೀರು ಹಾಕೊಂಡು ಗಾಗಲ್ ಮಾಡು, ಯಾಕೆ ಗಂಟ್ಲು ಶುದ್ಧಿ ಆಯ್ತಲ್ಲ ನಂದು, ಇನ್ನೇನು ಇನ್ನು ಇದಕ್ಕಿಂತ ಜೋರ ಏನು ಕೇಳಬೇಕು. ಹಾಂ ಮತ್ತೆ ಅದಕ್ಕೆ ತಾವು ಗಾರ್ಗಲ್ ಮಾಡಿ ಮಾಡಿ ಬೆಳಗ್ಗೆ ಯಾರೇ ಕಾಲ್ ಮಾಡಿದ್ರು ಅವ್ರ ವಾಯ್ಸಲ್ಲಿ ನೀವು ಗಾರ್ಗಲ್ ಮಾಡಿಲ್ಲ ಅಂತ ಕಣ್ಣಿಡಿಯೋದು ಅಭ್ಯಾಸನ ನಿಮಗೆ? ಇವತ್ತು ಬೆಳಗ್ಗೆ ಫೋನಲ್ಲಿ ನಂಗೆ ಯಾಕೆ ನಿಮ್ದು ವಾಯ್ಸ್ ಓಕೆನಾ? ಸೊ ಹಾಗೆ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಮ್ಮಪ್ಪ. ಆಮೇಲೆ ಅವ್ರು ಏನು ಹೇಳ್ಕೊಟ್ರೋ ಬಿಟ್ರೋ, ನನ್ನ ತಲೆ ಒಳಗೆ ನಾನು ಏನು ತೊಗೊಂಡೋ ಬಿಟ್ನೋ, ಬಟ್ ಒಂದನ್ನು ಮಾತ್ರ ನಾನು ಯಾವತ್ತಿಗೂ ನೆನ್ಪಿಡ್ತೀನಿ, ಎಲ್ಲಿವರೆಗೂ ನೀನು ಹೀಗಿರ್ತೀಯ ಜನ ಅಲ್ಲಿವರೆಗೂ ಹೀಗಿರ್ತಾರೆ. ಯಾವಾಗ ನೀನು ಹಿಂಗಾಗ್ತೀಯಲ್ಲ ಜನ ಅವಾಗ ಹಿಂಗಾಗ್ತಾರೆ ಅಷ್ಟೇ. ನೀನು ಹೆಂಗೆ ನಿಲ್ಸಿದ್ರು ಹಂಗೆ ಮುಚ್ಚಿಬಿಡ್ತಾರೆ ನಿನ್ನನ್ನು ಅಂತ. ಚಂದ ಇದೆ ಇದು. ಎಲ್ಲಿವರೆಗೂ ಹೀಗಿರ್ತೀಯೋ ಹೀಗಿರ್ತಾರೆ, ಎಲ್ಲಿವರೆಗೂ ಹಿಂಗಾಗ್ತೀಯ ಅವಾಗ ಹಿಂಗಾಗ್ತಾರೆ ಅಷ್ಟೇ. ಸೊ ಅದನ್ನಂತೂ ಸಖತ್ತು, ಅದು ಯಾವಾಗಲೂ ನನಗೆ ತಲೆಯಲ್ಲಿ ಓಡ್ತಾ ಇರುತ್ತೆ ಆ ಮಾತು. ಎಸ್, ಹಾಗಾಗಿ ನನಗೆ ಎಲ್ಲಾದರೂ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಂಗೆ ತುಂಬ ಆ್ಯಟಿಟ್ಯೂಡು, ಓವರ್ ಕಾನ್ಫಿಡೆನ್ಸ್ ಬಂದರೆ ಅದೊಂದು ಮಾತು ನೆನ್ಪಿಟ್ಟಿರ್ತೀನಿ ನಾನು, ಇಲ್ಲಪ್ಪ ನೋ 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 ನೋ, ಇದು ಅದೊಂಥರ ಎಚ್ಚರಿಕೆ ಗಂಟೆ ನನಗೆ. ಈ ಇಷ್ಟು ವರ್ಷದಲ್ಲಿ ಈಗ ಫಸ್ಟ್ ಬಂದಿದ್ದು 10 ವರ್ಷ ಆಯ್ತಾ? ಕರೆಕ್ಟಾಗಿ ಈ ಸೆಪ್ಟೆಂಬರ್ 18ಗೆ 10 years ಕಂಪ್ಲೀಟ್ ಆಗುತ್ತೆ. ವಾವ್. ಈ 10 ವರ್ಷದಲ್ಲಿ ಅಫ್ಕೋರ್ಸ್ ಯುವರ್ ಗ್ರಾಫ್ ಫ್ರಮ್ ನೋವೇರ್ ಟು ಸಮ್ವೇರ್ ಇದೆ ಇವತ್ತು, ಆಯಿತಾ? ಆ ನೋವೇರ್ ಟು ಸಮ್ವೇರಲ್ಲಿ ಎಲ್ಲೋ ಒಂದು ಕಡೆ ಐ ಆಮ್ ಶ್ಯೂರ್ ಯು ವುಡ್ ಹ್ಯಾವ್ ಫೆಲ್ಟ್ ಹಿಂಗೆ ಅನ್ನೋದು ಅನ್ಸಿರುತ್ತಾ? ಹಾಂ ಅನಿಸಿದೆ ಕೆಲವು ಕಡೆ,
ವೇರ್ ತುಂಬ ಸ್ಟ್ರಗಲ್ ಮಾಡಿ ಬಂದಿದ್ದೀನಿ ಈ ಸ್ಥಾನಕ್ಕೆ ಅನ್ನೋವಾಗ ಹಂಗೆ ಮಾಡಿದ್ದೀನಿ. ಅಟ್ಲೀಸ್ಟ್ ಇವಾಗ ಒಂದು ಚಾನ್ಸ್ ತಗೋತೀನಿ ಗುರು ನಾನು ಸ್ವಲ್ಪ ಹಿಂಗೆ ಮಾಡೋದಕ್ಕೆ ಅಂತ. ಎಸ್, ಅಟ್ಲೀಸ್ಟ್ ಇವಾಗ ಅದು ಒಂದು ಮನುಷ್ಯ ಅಂದಮೇಲೆ ಒಬ್ಬರಿಗೆ ಇದ್ದೇ ಇರುತ್ತೆ ಅದು. ಅದನ್ನು ತಗೊಂಡು ಆ ಮೂಮೆಂಟ್ನ ಎಂಜಾಯ್ ಮಾಡಿದ್ಮೇಲೆ ಕ್ರಮೇಣ ಅದನ್ನಲ್ಲೇ ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ. ಐ ಡೋಂಟ್ ಟೇಕ್ ಇಟ್ ಅಷ್ಟೇ. ಐ ಥಿಂಕ್ ಇನ್ಸ್ಟೆಂಟ್ಲಿ ನಾನು ಏನು ಅಬ್ಸರ್ವ್ ಮಾಡಿದ್ದು ಅಂದರೆ, ಪ್ರಾಯಶಃ ನನ್ನ ಗೋಲ್ಡ್ ಕ್ಲಾಸ್ ಪಾಡ್ಕಾಸ್ಟಲ್ಲಿ ನಾನು ಯಾರ ಜೊತೆ ಇಲ್ಲಿ ಕೂತ್ಕೊಂಡು ಮಾತಾಡ್ಸಿರೋಂಥದ್ದು, ಯು ದ ಫಸ್ಟ್ ಪರ್ಸನ್ ವೆರಿ ಐ ಹ್ಯಾವ್ ನೆವರ್ ಮೆಟ್ ಯು. ಹೌದಾ? ಅಫ್ಕೋರ್ಸ್ ನಾನು ಬರೀ ಟಿವಿ ಮುಖಾಮುಖಿ ನಾವೆಲ್ಲೂ ನೋಡಿಲ್ಲ. ನಾನು ಡೈರೆಕ್ಟ್ ಆಗಿ ಕೌಚ್ ಎದುರುಗಡೆ ಬಂದು ಇವತ್ತೇ ಹಲೋ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಯಾಕಂದ್ರೆ ಎಷ್ಟೋ ಜನ ನನ್ನ ಶೋನಲ್ಲಿ ಕೇಳ್ತಾರೆ, ಯಾಕೆ ಇಲ್ಲಿ ಬರೋರೆಲ್ಲ ತುಂಬಾ ಓಪನ್ ಅಪ್ ಆಗ್ತಾರೆ ಅಥವಾ ಮಾತಾಡ್ತಾರೆ. ಸಿ ಐ ಆಲ್ರೆಡಿ ಹ್ಯಾವ್ ಒಂದು ಡೀಪ್ ಕನೆಕ್ಷನ್ ವಿತ್ ದೆಮ್ ಇರುತ್ತೆ. ಸೊ ಇಟ್ ಇಸ್ ಲೈಕ್ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅಂತ. ನನಗೂ ಕೂಡ ಒಂದು ಚಾಲೆಂಜ್ ಅನ್ನೋದಕ್ಕೆ ನನಗೂ ಕೂಡ ಓಕೆ, ಐ ಡೋಂಟ್ ಇವನ್ ನೋ ಹರ್ ಅನ್ನೋದು. ಅಂದರೆ ಐ ನೋ ಹರ್ ಆನ್ ಸ್ಕ್ರೀನ್ ಅಥವಾ ಒಂದು ನಾನು ನೋಡಿರೋಂಥ ಸಂದರ್ಶನದಲ್ಲಿ. ವೈಯಕ್ತಿಕವಾಗಿ ನನಗೆ ನಯನ ಗೊತ್ತಿಲ್ಲ ಅಥವಾ ನಯನಾಗಿ ಮಯೂರ ಯಾರು ಅಂತ ಗೊತ್ತಿಲ್ಲ ಅಂತ. ಬಟ್ ನಾನು ಫಸ್ಟ್ ಟೈಮ್ ನೀವು ಮೆಸೇಜ್ ಹಾಕ್ತಿರ್ಬೇಕಾದ್ರೆ ಆ ಇನ್ಸ್ಟಿಂಕ್ಟಿವ್ ಆಗಿ ನೀವು ನನಗೆ ಹೆಂಗೆ ಪ್ರತಿಕ್ರಿಯೆ ಕೊಟ್ಟರಲ್ಲ, ಅವಾಗಲೇ ಅಂದ್ಕೊಂಡೆ, ಓ ದಿಸ್ ಈಸ್ ಮೇಕಿಂಗ್ ಅರ್ ಸ್ಪೆಷಲ್ ಅಂತ. ಅಂದರೆ ಓವರ್ ದ ಫಸ್ಟ್ ಕಾಲಲ್ಲೇ ಯು ಮೇಕ್ ಸಮ್ಮನ್ ಫೀಲ್ ಲೈಕ್ ಹಲೋ ಹೇಳಿ ಮಯೂರಣ್ಣ ಆರಾಮ ಹೇಗಿದ್ದೀರಾ ಅಂತಂದ್ಬಿಟ್ಟು ದಟ್ ವಿಲ್ ಬಿ ಯುವರ್ ಇನ್ಸ್ಟೆಂಟ್ ರಿಯಾಕ್ಷನ್. ಅವಾಗಲೇ ಅಂದ್ಕೊಂಡೆ, ಓ ದಿಸ್ ಈಸ್ ಗೋಯಿಂಗ್ ಟು ಬಿ ವೆರಿ ಈಸಿ, ಇದೊಂಥರ ಆರಾಮ ಆಗುತ್ತೆ ಇದು ಆ್ಯಕ್ಚುಲಿ ಅಂತ. ನಿಮ್ಗೆ ಹೆಂಗೆ ಮಾತಾಡಬೇಕು, ಏನು ಮಾತಾಡಬೇಕು ಅನ್ನೋ ಕಾಂಪ್ಲಿಕೇಶನ್ಸ್ ಇರುತ್ತೆ. ಕಾಂಪ್ಲಿಕೇಶನ್ ಏನೋ ಅಂದಿರುತ್ತೆ, ಓಕೆ ಹೌ ಡು ಐ ಹ್ಯಾವ್ ಟು ಟೇಕ್ ಇಟ್, ಅರ್ಥ ಮಾಡ್ಕೋಬೇಕು ಅಂತೆಲ್ಲ. ಸೊ ಅದು ಇನ್ಹೆರೆಂಟಾಗಿ ನಿಮ್ಮ ಒಳಗಡೆ ಬಂದ್ಬಿಟ್ಟಿದೆ ಅನ್ಸುತ್ತಲ್ಲ, ಅಥವಾ ಇದು ಮುಂಚೆಯಿಂದನೂ ಇದೆಯಾ ಅಥವಾ ಈ 10 ವರ್ಷದಲ್ಲಿ ಆಗಿರುವಂಥ ಬೆಳವಣಿಗೆ? ಇಲ್ಲ, ನಾನು ತುಂಬ ಚಿಕ್ಕ ವಯಸ್ಸಿಂದನೂ ಹಾಗೆ ಬೇಗ ಹೊಂದ್ಕೊಂಡ್ಬಿಡ್ತೀನಿ ಜನರಿಗೆ ನಾನು. ಆಮೇಲೆ ಅವ್ರ ಕಂಫರ್ಟ್ ಝೋನ್ ಏನೋ ಅಂತ ತಿಳ್ಕೊಂಡ್ಬಿಡ್ತೀನಿ. ಆಮೇಲೆ ನಾನು ತುಂಬ ಓಪನ್ ಆಗಿ ಮಾತಾಡ್ಬಿಡ್ತೀನಿ. ಲೈಕ್ ಮಾರ್ನಿಂಗ್ ಹೌ ಐ ಸ್ಪೋಕ್ ಟು, ಯಾಕೆ ವಾಯ್ಸ್ ಸರಿ ಇಲ್ಲ, ಏನಾಗಿದೆ ಗಂಟ್ಲಿಗೆ, ಹಾಗೆ ಓಪನ್ ಆಗಿ ಮಾತಾಡ್ಬಿಡ್ತೀನಿ ನಾನು. ಯು ಡೋಂಟ್ ಬಿಲೀವ್, ನಾನು ಯೋಗರಾಜ್ ಭಟ್ ಸರ್ ಜೊತೆಗೆ ಎಷ್ಟು ಓಪನ್ ಆಗಿ ಮಾತಾಡ್ತೀನಿ, ಎಷ್ಟು ಓಪನ್ ಆಗಿ ಮಾತಾಡ್ತೀನಿ ಗೊತ್ತಾ. ಅವರು ಒಂದ್ಸತಿ ಹಿಂಗೆ ಕುತ್ಕೊಂಡು ಡಬ್ಬಿಂಗ್ ಮಾಡ್ತಿದ್ದೆ ಕರ್ನಾಟಕ ದಮನಕ. ಹಿಂಗೆ ಫುಲ್ ಐ ವಾಸ್ 8 months ನನ್ನ ಡೆಲಿವರಿಗೆ ಇನ್ನೊಂದು 15 ದಿನ ಇತ್ತು. ಪ್ರೆಗ್ನೆಂಟ್ ಇದ್ದೆ ನಾನು. ಇಡೀ ಸಿನಿಮಾ ಪ್ರೆಗ್ನೆನ್ಸಿಯಲ್ಲೇ ಆಗಿರೋದು ನಂದು. ಫಸ್ಟ್ ಶೆಡ್ಯೂಲಲ್ಲಿ ಐ ವಾಸ್ ನಾಟ್ ಪ್ರೆಗ್ನೆಂಟ್. ಸೆಕೆಂಡ್ ಶೆಡ್ಯೂಲಲ್ಲಿ 1 ತಿಂಗಳಿನ ಗ್ಯಾಪ್ ಕೊಟ್ಟರು ಪ್ರೆಗ್ನೆಂಟ್ ಮಾಡಿದ್ವಿ. ಬಿಕಾಸ್ ಅದ್ರಲ್ಲಿ ಸ್ವಲ್ಪ ನಾನು ಕಚ್ಚೆ ಥರ ಹುಟ್ಟಿದ್ರಿಂದ ಹೊಟ್ಟೆ ಅಷ್ಟು ವಿಸಿಬಲ್ ಇರಲಿಲ್ಲ, ಸ್ವಲ್ಪ ಲೂಸ್ ಆಗಿ ಹುಡ್ತಿದ್ದೆ, ಹಾಗಾಗಿ ಅಷ್ಟು ವಿಸಿಬಲ್ ಇರಲಿಲ್ಲ. ಹಿಂಗೆ ಕುತ್ಕೊಂಡು ಡಬ್ಬಿಂಗ್ ಮಾಡ್ತಾ ಇದ್ದೀನಿ. ಭಟ್ರ ಸರಿಗೆ ಏನು ಟೆನ್ಷನ್ ಅಂದರೆ, ಇವಳೇ ಹಿಂಗೆ ಚೀರಾಡ್ತಿದ್ದಾಳೆ, ಅಯ್ಯೋ ಹೊಟ್ಟೆಲಿರೋ ಮಗುಗೆ ಏನಾದ್ರು ತ್ರಾಸ ಆಗಿಬಿಟ್ರೆ, ಈಕೆಗೆ ಪೇಯ್ನ್ ಸ್ಟಾರ್ಟ್ ಆಗಿಬಿಟ್ರೆ. ನಾನು ಭಟ್ರ ಸರ್ಗೆ ಎಷ್ಟು ಓವರ್ ಕಾನ್ಫಿಡೆಂಟಲ್ಲಿ ಉತ್ತರ ಕೊಟ್ಟಿರ್ಬೋದು. ಎದಕ್ಕೆ ತ್ರಾಸ ತಗೋತೀರಿ ನೀವು, ಕೂಸು ಬರಂಗಿದ್ರೆ ಗಾಡಿಗೆ ಕೈ ಹಾಕಿ ಜಿಗಿಸ್ಬಿಡ್ತೀನಿ ಸುಮ್ಮನಿರ್ರಿ ಅಂತ ನಾನು. ಸರ್ ಇಸ್ ಲೈಕ್ ಇಕ್ಕಿಯೇನೋ ಮರ ಗಾಡಿ ಕೈ ಕೊಟ್ಟು ಜಿಗಿಸ್ತೀನಿ ಅನ್ನಕತ್ತಾಳಲ್ಲ ಕೂಸನ್ನ. ಅವ್ರು ಇವತ್ತಿಗೂ ನೆನ್ಪಿಟ್ಟಿದ್ದಾರೆ. ಅವ್ರು ಫಸ್ಟ್ ನಾನು ಸರ್ ನಾನು ಹಿಂಗೆ ಪ್ರೆಗ್ನೆಂಟ್ ಗಂಡಸರೆಲ್ಲ ಪ್ರೆಗ್ನೆಂಟ್ ಆಗ್ತಾರಾ, ಗಂಡಸ್ರಿಗೆಲ್ಲ ಡೆಲಿವರಿ ಆಗುತ್ತಾ ಅಂತ ಹಂಗೆ ಮಾತಾಡ್ತಿದ್ದೆ ನಾನು ಅವ್ರ ಹತ್ರ. ಅಷ್ಟು ಕ್ಲೋಸ್ ಇದ್ದೀವಿ. ಸರ್ಗೆ ನನ್ನನ್ನು ಅಷ್ಟು ಅವ್ರದ್ದು ಕುಡಿದು ಬಿಟ್ಟಿದ್ದಾರೆ ಅವರು, ಉಳಿರೋದೇ ಹಿಂಗೆ, ಅವಳು ಮಾತಾಡೋದೇ ಹಿಂಗೆ ಅಂತ. ಸೊ ನಾನು ಅಷ್ಟು ಓಪನ್ ಅಪ್ ಆಗಿದ್ದೀನಿ ವಿತ್ ಎನಿಬಡಿ. ಐ ಕ್ಯಾನ್ ಟಾಕ್. ಅದೇ ಹೇಳ್ತಾರಲ್ಲ, ಒಂದು ಚಿಕ್ಕ ಕಲ್ಲಿಂದ ಹಿಡಿದು ಕಲ್ಲಿನಂತ ಒಬ್ಬ ಮನುಷ್ಯನು ಕೂಡ ಕದ್ದಿಸ್ತಂತ. ಬಿಕಾಸ್ ನನ್ನ ಯಜಮಾನ್ರ ಜೊತೆಗೆ ಸಂಸಾರ ಮಾಡ್ತಾ ಇದ್ದೀನಿ ಅಂದ್ರೆ ಯಜಮಾನ್ರು ತುಂಬಾ ಐ ಕ್ಯಾನ್ ಟಾಕ್ ಟು ಎನಿಬಡಿ ಅಂತ ಡಿಸೈಡ್ ಆಗ್ಬಿಟ್ಟೆ. ಹೌದಾ? ಫುಲ್ ಇಂಟ್ರೋವರ್ಟ್. ನಾನು 100 ಮಾತಾಡಿದ್ರೆ ಅಂತ ಒಂದೇ ಮಾತಾಡೋದು. ಸೊ ಲೈಕ್ ನಾನು ಇವ್ರ ಜೊತೆಗೆ ಸಂಸಾರ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರಪಂಚದಲ್ಲಿ ನಾನು ಯಾವ ಚಾಲೆಂಜ್ನ ಬೇಕಾದ್ರೂ ಗೆದ್ದು ಬಿಡ್ತೀನಿ. ಇದು ಎಲ್ಲ ಕಡೆ ಇಡೀ ಯೂನಿವರ್ಸ್ ಅಲ್ಲ ಇದು. ಅಂದರೆ ಒಂದು ತುಂಬ ಸಾಫ್ಟ್ ಆಗಿರೋ ಗಂಡಂಗೆ ಅವಳು ಬಾಯ್ ಬಡ್ಕಿ ಹೆಂಡ್ತಿ ಇರ್ತಾರೆ. ಅದಕ್ಕೆ ಅವಳು ಬಾಯ್ ಬಡ್ಕಿ ಸಸ್ಟೇನ್ ಆಗಿರೋದು. ಅವನು ಜೋರಾಗಿ ಮಾತಾಡ್ಬಿಟ್ರೆ ಪಾಪ ಅವಳು ಎಲ್ಲಿ ಹೋಗ್ಬೇಕು. ಅವ್ರು ಏನೋ ಮಾತಾಡದೇ ಇರೋದಕ್ಕೇನೆ ಅವಳು ಜಾಸ್ತಿ ಮಾತಾಡೋದು, ಹಂಗಾಗಿ ಅವಳು ಬಾಯ್ ಬಡ್ಕಿನೋ ಟೈಟಲ್ ತಗೊಂಡಿರೋದು. ನಿಮ್ಮ ಪ್ರಕಾರ ಈ ಗಂಡ ಹೆಂಡತಿ ಜೋಕ್ಸ್ಗಳಲ್ಲಿ ಅತಿ ಹೆಚ್ಚು ಹೆಂಡತಿ ಮೇಲೆ ಯಾಕೆ ಇರುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ಅವಳೆಲ್ಲ ಪಾಸಿಟಿವ್ ಆಗಿ ತಗೋತಾಳೆ. ಗಂಡ್ ಮಕ್ಳಿಗೆ BP ಶುಗರ್ ಬೇಗ ಬರುತ್ತೆ. ಹೆಣ್ಮಕ್ಳಿಗೆ ಬರಲ್ಲ. ಹೆಣ್ಮಕ್ಳಿಗೆ ಬೇಗ ಬರಲ್ಲ, ಬರುತ್ತೆ ಬೇಗ ಬರಲ್ಲ. ನಮ್ಗೇನಾದ್ರೂ 30 ದಾಟದ ಮೇಲೂ ಗಂಡ ಸ್ಮಾರ್ಟ್ ಆಗಿ ಕಾಣಿಸಕ್ ಸ್ಟಾರ್ಟ್ ಆಗ್ಬಿಟ್ಟ, ಫೇಸ್ಗೆ ಎಕ್ಸ್ಟ್ರಾ ಸಿರಮ್ಮು, ಎಕ್ಸ್ಟ್ರಾ ಕ್ರೀಮು, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟು ಅವಾಗ ನಮಗೆ BP ಶುಗರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾವಳನ್ನೋ ಮಡಿಕೊಬಿಟ್ಟವನೇ ಆಳಾದವನು, ಅದಕ್ಕೆ ಇಷ್ಟೊಂದು ಚೆನ್ನಾಗಿ ಕಾಣಿಸಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದ್ದಾನೆ ಅಂತ ಅವಾಗ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲ ಪಾಸಿಟಿವ್ ಆಗಿ ತಗೊಳ್ತೀವಿ. ಸೊ ಇನ್ ದಟ್ ಕೇಸ್ ಆಕ್ಚುಲಿ ನಿಮ್ಮ ಗಂಡ ಈಗಲೂ ಕೂಡ ತುಂಬಾ ಸ್ಮಾರ್ಟ್ ಆಗೇ ಇದ್ದಾರೆ. ಸೊ ಹಾಗೆ ಮದುವೆ ಆಗಿ ಎಷ್ಟು 8 ವರ್ಷಕ್ಕೆ 8 ವರ್ಷ ಆಯ್ತು. ಬಟ್ ಇನ್ಸ್ಪೈಟ್ ಆಫ್ ದಟ್ ಆ ಸ್ಮಾರ್ಟ್ನೆಸ್ ನೋಡಿ ಯಾವತ್ತು ಪಾಸಿಟಿವ್ ಅನ್ಸಲ್ಲ ಯಾರಿಗೆ? ನಿಮಗೆ? ಇಲ್ಲಪ್ಪ, ನನ್ನನ್ನು ನಿಭಾಯಿಸೋಷ್ಟೊತ್ತಿಗೆ ಸಾಕಾಗಿ ಹೋಗಿರುತ್ತೆ ಅಂತ ಧೈರ್ಯ ಮಾಡಲ್ಲ. ಇನ್ನೊಂದು ಹಿ ವಿಲ್ ನೆವರ್ ಥಿಂಕ್ ಅಬೌಟ್ ದಟ್. ವಿಲ್ ನೆವರ್ ಥಿಂಕ್. ಬಟ್ ಬಂದೇಲ್ಲ ಯಾವತ್ತು ಒಂದು ಕ್ಷಣಕ್ಕೂ ಏನಂತ ತುಂಬಾ ಪಾಸಿಟಿವ್ ಆಗಿ ನನ್ನ ಗಂಡ ಇಷ್ಟು ಸ್ಮಾರ್ಟ್ ಆಗಿದ್ದಾನೆ ನೋಡು. ಆಕ್ಚುಲಿ ಸರ್, ಸ್ವಂತ ತಾಯಿ ಅಕ್ಕ ಹೆಂಡತಿ ಮಾತಾಡ್ಸಿದ್ರೇನೆ ಮಾತಾಡದೇ ಇರೋ ನನ್ನ ಗಂಡ ಇನ್ಯಾರೋ 3ನೇ ವ್ಯಕ್ತಿ ಬಂದು ಮಾತಾಡ್ಸಿದ್ರೆ ಮಾತಾಡ್ತಾರಾ ಸರ್?
ನಮಗೆ ನಮ್ಮ ಅತ್ತೆನೇ ಎಷ್ಟೊಂದು ಸರಿ ಅದು ಹೆಂಗುಟ್ಬಿಟ್ಟ ನಾನು ಹೊಟ್ಟೆಲಿ ಅಂತ ಬೈತಿರ್ತಾರೆ ನಮ್ಮ ಅತ್ತೆ. ಅಷ್ಟು ಸೈಲೆಂಟ್ ಪರ್ಸನ್ ನಮ್ಮ But ಮನೆಯಲ್ಲಿ. ಈಗ ಒಂದು ಮದುವೆ ಆಗೋ ಟೈಮಲ್ಲಿ ಹುಡುಗ ಹುಡುಗಿ ಮಧ್ಯೆ ಒಂದು ಅಟ್ಲೀಸ್ಟ್ ಒಂದು ರೊಮ್ಯಾಂಟಿಕ್ ಕಾನ್ವರ್ಸೇಷನ್ಸ್, ಲಾಂಗ್ ಕಾಲ್ಸ್ಗಳು ಅಂತೆಲ್ಲ ಇರುತ್ತೆ. ಆ ಥರದ್ದು ಇತ್ತ ನಮ್ದು ಇತ್ತು ಲಾಂಗ್ ಕಾಲ್ಸ್ಗಳು, 3 ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸತಿ ಲಾಂಗ್ ಕಾಲ್ಸ್ಗಳು. ಆಮೇಲೆ ನನಗೆ ಅವರೊಬ್ರು ರೊಮ್ಯಾಂಟಿಕ್ ಹಸ್ಬೆಂಡ್ಗಿಂತಾನು ತುಂಬ ಜವಾಬ್ದಾರಿ ಇರೋ ತಮ್ಮನಾಗಿ ಮಗನಾಗಿ ತುಂಬ ಇಷ್ಟ ಆದರು ನಂಗೆ ಅವರು. ಅಮೇಝಿಂಗ್. ಸೊ ಹಾಗಾಗಿ ನಾನು ಅವ್ರನ್ನ ಮದುವೆ ಆದೆ. ಬಿಕಾಸ್ ಅಟ್ ಎನಿ ಟೈಮ್ ಅವ್ರು ಯಾವತ್ತೂ ಅವ್ರ ರೆಸ್ಪಾನ್ಸಿಬಿಲಿಟಿನ ಮರೆಯಲ್ಲ. ಅವ್ರಿಗಿಂತ ಫಸ್ಟ್ ಅವ್ರು ಯಾವಾಗಲೂ ಫ್ಯಾಮಿಲಿನ ಫಸ್ಟ್ ಇಡ್ತಾರೆ. ಅವ್ರನ್ನ ನೋಡ್ಕೊಳ್ಳೋಕ್ಕಿಂತ ಅವ್ರ ಫ್ಯಾಮಿಲಿನ ಫಸ್ಟ್ ಇಡ್ತಾರೆ. ಇಲ್ಲ ಫಸ್ಟ್ ಅವ್ರದ್ದೇನಿದೆ ಸೆಟಲ್ ಮಾಡ್ಬೇಕು, ನಾನು ಅವ್ರದ್ದೇನಿದೆ ಪೂರೈಸಬೇಕು, ಆಮೇಲೆ ನಂದು ಅನ್ನೋ ಥರ ಅವ್ರು ಯಾವಾಗಲೂ ಫ್ಯಾಮಿಲಿನ ಫಸ್ಟಾಗಿ ಇಟ್ಕೊಳ್ತಾರೆ. ಸೊ ಮೇ ಬಿ ಆ ಕ್ಯಾರೆಕ್ಟರ್ ಇಷ್ಟ ಹಾಕಿ ಐ ಗಾಟ್ ಮೈ ಪ್ರಪೋಸ್ ಫಸ್ಟ್. ಹಿ ಓನ್ಲಿ ಪ್ರಪೋಸ್ಡ್ ಫಸ್ಟ್. ಹಿಂಗೆ ಅದೇ August 15 ಪ್ರಪೋಸ್ ಮಾಡಿದ್ರು, ಒಪ್ಕೊಂಡೆ. ಇಂಡಿಪೆಂಡೆನ್ಸ್ ಡೇ ದಿವಸ He lost his independence. ಲಾಲ್ಬಾಗಲ್ಲಿ NCC ಡ್ರೆಸ್ ಹಾಕೊಂಡಿದ್ದೆ ನಾನು. ಈಗೊಂದು ರೆಡ್ ಕಲರ್ ಬಲೂನ್ ಕೊಟ್ಬಿಟ್ಟು ಅದ್ರ ಹಿಂದೆಗಡೆ ನಂಬರ್ದೊಂದು ಚೀಟಿ ಕೊಟ್ಬಿಟ್ಟು ಪ್ರಪೋಸ್ ಮಾಡಿದ್ರು. ನಾನು ಏನು ಮಾಡಲಿ ಅಂತ ಯೋಚನೆ ಮಾಡಿದೆ. ಮನೆಗೆ ಹೋದ್ಮೇಲೆ ನಮ್ಮ ಮಮ್ಮಿಗೆ ಹೇಳ್ದೆ, ಈ ಥರ ಯಾರೋ ನನ್ನ ಲವ್ ಮಾಡ್ತಿದ್ದಾರೆ, ಹಿಂಗೆ ಕೊಟ್ಟಿದ್ದಾರೆ ಅಂತ. ನಮ್ಮಮ್ಮ ಒಂದು ವಾರ ನಿನ್ನ ಜೊತೆ ಇರೋಕ್ಕೆ ಅವ್ನಿಗೆ ಹುಚ್ಚಿಡ್ದು ಓಡೋಗ್ತಾನೆ ಅಂತ ಅಂದ್ರು. ಓ ಮೈ ಗಾಡ್, ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಹಂಗಂದ್ರು. ನಾನು ಆಮೇಲೆ ನಮ್ಮ ಅಮ್ಮನ ಫೋನ್ ತೊಗೊಂಬಿಟ್ಟು ಕಾಲ್ ಮಾಡಿದೆ, ಹಿಂಗಿದೆ ಅಂತ ಅಂದೆ. ಸರಿ ಆಯಿತು ಬಿಡಿ, ಓಕೆ ನೋಡೋಣ ಅಂತ ಅಂದರು. ಸಮ್ಹೌ ಹಿ ಟಾಲರೇಟೆಡ್ ಮೀ, ಅಥವಾ ಅವ್ರು ನನ್ನನ್ನು ಕಂಟ್ರೋಲ್ ಮಾಡಿದ್ರೋ ಅಥವಾ ನಾನೇ ಸೈಲೆಂಟ್ ಆಗ್ಬಿಟ್ನೋ ಅವ್ರ ಜೊತೆಲಿ ಇದ್ದು ಗೊತ್ತಿಲ್ಲ. ಸಮ್ವೇರ್ ವಿ ಗಾಟ್ ಮಚ್ ಬಿಫೋರ್ ಕಾಮಿಡಿ ಕಿಲಾಡಿಗಳು. ಶಿಟ್ ಮ್ಯಾನ್, ಇದು 8ನೇ ಕ್ಲಾಸಿಂದ ನಾನು ಹೇಳ್ತಾ ಇರೋದು ಸ್ಟೋರಿ. ಅವಾಗ ಇಲ್ಲಿ 8ನೇ ಕ್ಲಾಸಲ್ಲೇ ಫಿಕ್ಸ್. 8ನೇ ಕ್ಲಾಸಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ದೆ. ಆಮೇಲೆ ಹಿ ವಾಸ್ ವೆರಿ ಡೆಡಿಕೇಟೆಡ್ ಸ್ಟೂಡೆಂಟ್. ಒಂಥರ ಅವಳು ಚೆನ್ನಾಗಿ ಓದ್ಬೇಕು. ನನಗೆ ನಮ್ಮ ಅಪ್ಪ ಬಂದರೆ ಭಯ ಆಗ್ತಿರ್ಲಿಲ್ಲ ಸ್ಕೂಲ್ಗೆ. ಶರತ್ ಬಂದರೆ ಅಡಿಯಿಂದ ಮುಡಿವರೆಗೂ ನಡ್ಗೋಗೋದು. ಹೌದಾ? ಏನು ಚೆಕ್ ಮಾಡ್ತಾನೋ ಏನೋ, ಏನು ಕಂಪ್ಲೇಂಟ್ ಹೇಳ್ತಾರೋ ಏನೋ ಅಂತ ಭಯ ಆಗ್ಬಿಡೋದು. ಟೀಚರ್ಸ್ಗಿಂತ ಜಾಸ್ತಿ ನಮ್ಮ PT ಮಾಸ್ಟರ್ ಶರತ್ ಕಂಪ್ಲೇಂಟ್ ಹೇಳೋರು ನಿಮ್ಮ ಬಗ್ಗೆ. ಹಾಂ, ಅವಳು ಹಂಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ, ಗಲಾಟೆ ಮಾಡ್ಕೊಂಡಿದ್ದಾಳೆ, ಆ ಥರ ಈ ಥರ ಎಲ್ಲ ಅವ್ರು ಕಂಪ್ಲೇಂಟ್ ಹೇಳ್ಬಿಡೋರು. ನನಗೆ ಅವಾಗ ಪುಕ್ಕ ಅಂತ. ಆಮೇಲೆ ಹೆಂಗೆ ಮಾಡೋನು, ಅವತ್ತು ಬಸ್ಸೇ ಹತ್ತಿಸ್ತಿರ್ಲಿಲ್ಲ ನನ್ನನ್ನು, ನಡ್ಕೊಂಡು ಹೋಗೋದು ಅರ್ಧ ದಾರಿವರೆಗೂ ಮನೆಗೆ. ಎಲ್ಲಿ ಯು ಜಸ್ಟ್ ಇಮ್ಯಾಜಿನ್, ತ್ಯಾಗರಾಜ್ ನಗರಲ್ಲಿ ನಮ್ಮ ಸ್ಕೂಲ್ ಇದ್ದಿದ್ದು. ತ್ಯಾಗರಾಜ್ ನಗರದಿಂದ ಆಲ್ಮೋಸ್ಟ್ ಅಶೋಕ ಪಿಲ್ಲರ್ವರೆಗೂ ನಡ್ಕೊಂಡು ಮನೆ ಇದ್ದಿದ್ದಲ್ಲಿ ಇಲ್ಲ, ವಿಲ್ಸನ್ ಗಾರ್ಡನ್ ಡೈರಿ ಸರ್ಕಲ್ ಅಲ್ಲಿ ಇದ್ದಿದ್ದು ಮನೆ. ಅಶೋಕ ಪಿಲ್ಲರ್ವರೆಗೂ ನಡ್ಸ್ಕೊಂಡು ಕರ್ಕೊಂಡು ಹೋಗೋರು. ಶರತ್ ಮನೆ ಇದ್ದಿದ್ದು? ಶರತ್ ಮನೆ ಇದ್ದಿದ್ದು ಸಂವೇರ್ ನಿಯರ್ ಸಾರಕ್ಕಿ. ಸೊ ಅಲ್ಲಿವರೆಗೂ ನಡ್ಸ್ಕೊಂಡು ಕರ್ಕೊಂಡು ಹೋಗೋದು. ಅವಾಗ ನಡ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಗಾಂಚಲಿ ಎಲ್ಲ ಬಿಟ್ಬಿಟ್ಟು ಮುಚ್ಕೊಂಡು ಓದಿದ್ರೆ ಸರಿ. ಅಕಾಡೆಮಿಕ್ಸಲ್ಲಿ ಏನಾದರೂ ಕಡಿಮೆ ಬಂತು ಅಂದರೆ ಸಿಗೋದು, ತೋರಣ ಕಟ್ಬಿಡ್ತೀನಿ, ಹಿಂಗೆಲ್ಲ ಹೇಳೋ. ನಾನು ನನ್ನ ಬಾಯ್ ಫ್ರೆಂಡ್ನ ಲವ್ ಮಾಡಿದ್ದೀನೋ, ಇನ್ನೊಬ್ಬ ಅಪ್ಪ ಸಿಕ್ಕಿದಾರ ನನಗೆ ಅನ್ನೋ ಥರ ಫೀಲ್ ಆಗೋದು. ಬಟ್ ಸಮ್ವೇರ್ ಆಮೇಲೆ ನಾನು ಕಾಮಿಡಿ ಕಿಲಾಡಿಗೆ ಹೋಗ್ಬೇಕಾದ್ರೂ ಅಷ್ಟೇ, ಅವರಷ್ಟು ಕಾನ್ಫಿಡೆಂಟ್ ನನಗೆ ಯಾರೂ ಕೊಡಲಿಲ್ಲ. ಹಿ ವಾಸ್ ಲೈಕ್, ನೀನು ಹೋಗಿ ಆ ಕಾರ್ಯಕ್ರಮ ಮುಗಿಯೋವರೆಗೂ ಯು ಆರ್ ನಾಟ್ ಗೋನ ಕಾಲ್ ಮೀ. ನಾನು ತುಂಬ ಹೋಮ್ ಸಿಕ್ಕಿದ್ದೆ ನಾನು. ಹೌದಾ? ನಾನು ಒಂದ್ಸತಿ ಹೆಂಗೆ ಯಾರು ನಮ್ಮ ಮನೆಯವ್ರ ನೋಡ್ಬಿಟ್ಟು ಕರ್ಕೊಂಡು ಹೋಗಿ ಅನ್ನೋ ಥರ ನಾನು ಹಂಗೆ. ಜೀ ಕನ್ನಡದಲ್ಲಿ ಬೇರೆ ದೇರ್ ಇಸ್ ರೂಲ್ಸ್. ನೀವು ಇಡೀ ಕಾರ್ಯಕ್ರಮ ಮುಗಿಯೋವರೆಗೂ ನೀವೆಲ್ಲಿ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕು, ನೀವು ಹೋಗ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು, ರೂಮಿಗೆ ಹೋಗ್ಬೇಕು, ಊಟ ಮಾಡ್ಬೇಕು, ಹೋಗಬೇಕು, ಇಷ್ಟೇ. ರೂಮಲ್ಲಿ ಇಡೋರ? ಹಾ ಹೌದು. ನಂಗೆ ವಾಪಸ್ ಮನೆಗೆ ಹೋಗಕ್ ಭಯ, ನಮ್ಮಪ್ಪ ಹೊಡಿತಾರೆ ಬೈತಾರೆ ಅಂತ. ಇಲ್ಲೇ ಅಶೋಕ ಪಿಲ್ಲರ್ ವಿಲ್ಸನ್ ಗಾರ್ಡನ್ ತಾನೆ? ವಿಲ್ಸನ್ ಗಾರ್ಡನೇ ಮನೆ. ಬಟ್ ನನಗೆ ಹೋಗಕ್ ಭಯ, ಹೋದ್ರೆ ಕಳಿಸ್ತಾರೋ ಇಲ್ಲೋ ನಮ್ಮಪ್ಪ. ಶೂಟಿಂಗ್ ಅಭಯ್ ನಾಯ್ಡು. ಸೊ ಅವಾಗೆಲ್ಲ ನಮ್ಮನ್ನ ರೂಮಲ್ಲಿ ಇರಿಸಿದ್ರು. ಅವ್ರೇನ್ ಮಾಡ್ಬಿಟ್ರು, ಇವತ್ತೇ ಬ್ಲಾಕ್ ಮಾಡ್ತಾ ಇದ್ದೀನಿ ನಿನ್ನ ನಂಬರ್ನ. ಅವಾಗ ಫೇಸ್ಬುಕ್ ಇತ್ತು, ಫೇಸ್ಬುಕ್ಕು ನಂಬರ್ ಎಲ್ಲ ಬ್ಲಾಕ್ ಮಾಡಿದ್ರು. ಮತ್ತೆ ನಾನು ಟಿವಿಲಿ ಯಾವಾಗ ಟೆಲಿಕಾಸ್ಟ್ ಆಯ್ತಲ್ಲ ನಾನು ರನ್ನರ್ ಅಪ್ ಆದೆ ಅಂತ, ಅವಾಗ ಅವರೇ ವಾಪಸ್ ಕಾಲ್ ಮಾಡಿ ಕಂಗ್ರಾಚುಲೇಟ್ ಮಾಡಿದ್ರು. ಅಲ್ಲಿವರೆಗೂ ಶರತ್ ಕಾಂಟ್ಯಾಕ್ಟ್ ಎಲ್ಲ ಇರಲಿಲ್ಲ. ಬಟ್ ಅವ್ರು ನನ್ನ ರೆಗ್ಯುಲರ್ ಆಗಿ ನೋಡ್ತಿದ್ರು, ಇವಳೇನು ಮಾಡ್ತಾಳೆ ಏನು. 6 to 7 months ಇದ್ದಿದ್ದು ಅನ್ಸುತ್ತೆ. ಅಲ್ಲಿವರೆಗೂ ಕಾಂಟ್ಯಾಕ್ಟೇ ಮಾಡಿರಲಿಲ್ಲ ನನ್ನನ್ನು. ಏನು ಸ್ಟ್ರಾಂಗ್ ಯಾ ನಿಮ್ಮ ಲವ್ ಆಗರೆ. ಹಾಗಾಗಿ ದೆನ್ ಲೇಟರ್ ಫೋನ್ ಮಾಡಿ ಕಂಗ್ರಾಚುಲೇಟ್ ಮಾಡಿದ್ರು. ಐ ವಾಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಫೈನಲಿ ಕಾಲ್ ಮಾಡ್ದಿಯಲ್ಲ ಗುರು ಅಂತ. ಆಮೇಲೆ ಅಷ್ಟೊತ್ತಿಗಾಗಲೇ ಶರತ್ ಫ್ರೆಂಡ್ಸ್ ತಲೆಗೆ ಬಿಡು ಮಚ್ಚ, ಇವಾಗೆಲ್ಲ ಹೆಸರು ಮಾಡ್ಬಿಟ್ಲು, ನಿನಗೆಲ್ಲಿ ಸಿಗ್ತಾಳೆ, ಹಂಗೆಲ್ಲ ತುಂಬಿಟ್ಟಿದ್ರು. ನಾವು ವಾಪಸ್ ಕಾಲ್ ಮಾಡಿ ಮಾತಾಡೋದು ನೋಡುವಾಗ ಕೆಲವ್ರಿಗೆ ಗೊತ್ತಾಯ್ತು, ಓಕೆ ಇಲ್ಲ ಅವ್ರು ಜೆನ್ಯೂನ್ ಆಗಿ ಲವ್ ಮಾಡ್ತಾ ಇದ್ದಾರೆ, ದಿ ಹ್ಯಾವ್ ಟು ಲವ್ ಅಂತ ಹೇಳಿ ಗೊತ್ತಾಯ್ತು. ಅಷ್ಟು ಗ್ಯಾಪಲ್ಲೂ ಕೂಡ ನೀವು ಯಾವತ್ತೂ ಫ್ಲಿಪ್ ಆಗೋ ಚಾನ್ಸೇ ಇರಲಿಲ್ಲ? ಅಂದ್ರೆ ಈ ಗ್ಯಾಪ್ ಇದ್ದಿದ್ದು 6 months 7 months ಎಲ್ಲ ನಾ ಕೆರ್ಕೊಳ್ಳೋಕೆ ಪುರ್ಸೊತ್ತಿರ್ಲಿಲ್ಲ. ಎಲ್ಲಿ ಫ್ಲಿಪ್ ಆಗ್ತಿದೆ, ಯಾವ ಮುಂಡೆ ಮಗನ ಲವ್ ಮಾಡ್ತೀರಾ ನೀವು ಹೇಳಿ. ಸದ್ಯ ಇದೊಂದು ಎಪಿಸೋಡ್ ಹೋದ್ರೆ ಸಾಕಲ್ಲಪ್ಪ, ಸ್ಕ್ರಿಪ್ಟು 12-13 ಪೇಜ್ ಸ್ಕ್ರಿಪ್ಟ್ ಕೊಡೋರು. ಹೋಗಿ ಹಿಂಗೆ ದಿಂಬಕ್ಕೆ ತಲೆ ಕೊಟ್ಟರೆ ಜೊರ್ರದ ನಿದ್ದೆ ಮಾಡ್ಬಿಡುವೆ ನಾನು.
ಬೆಳಗ್ಗೆ ಗಂಟೆ ಹೊಡೆದಂಗೆ 6-6:30 ಎಚ್ಚರ ಆಗ್ಬಿಡುತ್ತೆ. ಯಾವ ಗ್ಯಾಪಲ್ಲಿ ಲವ್ ಮಾಡ್ತೀರಾ? ಆಮೇಲೆ ಎಲ್ರಿಗೂ ಹೇಳ್ಬಿಟ್ಟಿದ್ದೆ, ಶರತ್ ಇಸ್ ಮೈ ಬಾಯ್ ಫ್ರೆಂಡ್, ಶರತ್ ಇಸ್ ಮೈ ಬಾಯ್ ಫ್ರೆಂಡ್ ಅಂತ ಎಲ್ರಿಗೂ ಹೇಳ್ಬಿಟ್ಟಿದ್ದೆ. ನಾನು ಟೆರಿಟರಿ ಫಿಕ್ಸ್ ಮಾಡ್ಬಿಟ್ಟಿದ್ದೆ ನಾನು, ಇವ್ ನನ್ನ ಬಾಯ್ ಫ್ರೆಂಡ್ ಹಿಂಗಿದೆ ಅಂತ ಹೇಳ್ಬಿಟ್ಟಿದ್ದೆ. ಫ್ಲರ್ಟ್ ಮಾಡ್ತಿದ್ದೆ ಎಲ್ಲರ ಹತ್ರನೂ, ಓ ಹೀಗೆ ಅಂತೆಲ್ಲ ಫ್ಲರ್ಟ್ ಮಾಡ್ಕೊಂಡು ಓಡಾಡ್ತಿದ್ದೆ, ಆ ಥರ ಏನಿಲ್ಲ. ಬಟ್ ಲವ್ ಸೀರಿಯಸ್ ವಿಷಯ ಅಂತ ಬಂದಾಗ ಇಟ್ ಇಸ್ ಶರತ್ ಅಂತ ಫಿಕ್ಸ್ ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀವಿ. ಬಟ್ ಇಷ್ಟು ಗ್ಯಾಪಲ್ಲಿ ಅಂದರೆ ಈಗ ಕಾಮಿಡಿ ಕಿಲಾಡಿಗಳು ಫಸ್ಟ್ ಸೀಸನ್ ಆಗ್ತಿರಂಗೆ ಟೇಕ್ ಆಫ್ ಆಗೋಯ್ತು. ನಯನಾ ವಾಸ್ ಮನೆ ಮಂದಿಗೆಲ್ಲ ಹೆಸರು ಪಾಪ್ಯುಲರ್ ಆಗೋಯ್ತು ಅಲ್ವಾ? ಅದಾದ್ಮೇಲಿಂದ ಈ ಒಂದು 10 ವರ್ಷದಲ್ಲಿ ಈ ಜರ್ನಿ ನೋಡ್ತಿರ್ಬೇಕಾದ್ರೆ ನಿಮಗೆ ಇಲ್ಲಿಂದ ಇನ್ನ ಐ ಬಿಕಮ್ ಸೋ ಬಿಗ್ ವಾಟ್ ಐ ಸೈಡ್ ಇನ್ ದ ಬಿಗಿನಿಂಗ್ ಅಲ್ಲಿ. ನಯನಾ ಅಂತಂದ್ರೆ ಈಗ ಒಂದು ನಯನಾ ಒಂದು ನಾಟಕಕ್ಕೆ ಬರ್ತಾಳೆ ಅಂತ ಹೇಳ್ತಿರೋದು ಆಡ್ ಭಾಷೆಯಲ್ಲಿ ಹೇಳ್ತಿದ್ದೀನಿ. ದಟ್ಸ್ ಓಕೆ, ಐ ಆಮ್ ಟೋಟಲಿ ಕಂಫರ್ಟಬಲ್. ನನಗೆ ಕಂಫರ್ಟಬಲ್ ಅಂದಮೇಲೆ ಇನ್ಯಾರು ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ ಡಿಸ್ಕ್ಲೇಮರ್ ಆಗ್ತಾರಕ್ಕ. ಡಿಸ್ಕ್ಲೇಮರ್ನ ನೀವು ಡಿಸ್ಕ್ಲೇಮರ್ ನೋಡ್ಬಿಟ್ಟು ಹುಟ್ಟಿದೀರಾ? ಡಿಸ್ಕ್ಲೇಮರ್ ನೋಡ್ಬಿಟ್ಟು ದಿನ ವಾಶ್ರೂಮಿಗೆ ಹೋಗ್ತೀರಾ? ಡಿಸ್ಕ್ಲೇಮರ್ ನೋಡಿ ಊಟ ಮಾಡ್ತೀರಿ? ಯಾವ್ದ್ರಿ ಡಿಸ್ಕ್ಲೇಮರ್ ಎಲ್ಲ ನೀವು? ಒಳ್ಳೆ ಸೊ ಏನ್ ಹೇಳಕ್ ಬಂದೆ ಅಂದ್ರೆ ಈ ತರ ಜರ್ನಿ ಇವತ್ತು ನಯನಾ ನಾಟಕಕ್ಕೆ ಬರ್ತಾ ಹೇಳಿದ್ರೆ ನಾನು ಹೇಳಿದಾಗ ದೇರ್ ಆರ್ ಪೀಪಲ್ ಹೂ ವೇಟ್ ಫಾರ್ ಯು, ದೇ ಕಮ್ ಟು ವಾಚ್ ಯು. ಟಿಕೆಟ್ ಆ ದುಡ್ಡು ಎಷ್ಟಿರೋ ಪರವಾಗಿಲ್ಲ ಗುರು, ನಯನ ನೋಡೋಕೆ ಬರ್ತೀನಿ, ಅವಳ ಕಾಮಿಡಿ ಟೈಮಿಂಗೋಸ್ಕರ ಬರ್ತೀನಿ ಅನ್ನೋ ಒಂಥರ ಒಂದು ಘಟ್ಟಕ್ಕೆ ಬಂದಿದ್ದೀವಿ ಇವತ್ತು. ಇದನ್ನ ಊಹಿಸ್ಕೊಂಡಿರೋಕ್ಕೆ ಸಾಧ್ಯನೂ ಇಲ್ಲ ಅಲ್ಲ? ಹೌದು, ಈ ಲೆವೆಲ್ಗೆ ಅಂತ ಗೊತ್ತಿರಲಿಲ್ಲ. ಒಂದು ಕಡೆ ಎಲ್ಲೋ ಒಂದು ಜನ ಗುರುತಿಸ್ತಾರೆ, ಮಾತಾಡಿಸ್ತಾರೆ, ಓ ನಯನ ಚೆನ್ನಾಗಿ ಹಿಂಗೆ. ಈ ಲೆವೆಲ್ ಪ್ರೀತಿ ಇಷ್ಟು ಹಬ್ಕೊಂಡು ನಮ್ಮನ್ನು ನೋಡೋದಕ್ಕೆ ಅವ್ರ ದುಡ್ಡು ಖರ್ಚು ಮಾಡಿಕೊಂಡು 2.5 ತಾಸು ನಮಗೋಸ್ಕರ ಮೀಸಲಿಟ್ಟು ಕುತ್ಕೊಂಡು ನಾಟಕ ನೋಡ್ತಾರೆ, ಅಥವಾ ಕುತ್ಕೊಂಡು ಒಂದು ಶೋ ನೋಡ್ತಾರೆ, ಅಥವಾ ಕುತ್ಕೊಂಡು ಒಂದು ಸಿನಿಮಾ ನೋಡ್ತಾರೆ. ನೆವರ್. ನನ್ನ ಅಂದಾಜಿಗೂ ಇಲ್ಲ ಅದು. ಎಷ್ಟೋ ಸತಿ ಬ್ಯಾಂಗ್ಳೂರಲ್ಲಿ ನಾವು ಫ್ರೀಯಾಗಿ ಓಡಾಡ್ಬಿಟ್ಟಿದ್ದೀವಿ ಕ್ಯಾಬಲ್ಲಿ. ಎಷ್ಟೋ ಒಂದು ಫೋಟೋ ಕೊಡಿ ಮೇಡಮ್ ಸಾಕು, ನೀವು ನಮ್ಮ ಕಾರಲ್ಲಿ ಬಂದಿರೋದೇ ನಮ್ಮ ಲಕ್ ಇವತ್ತು, ನಮ್ಮ ಪುಣ್ಯ, ಹಾಗೆಲ್ಲ ಟ್ರೀಟ್ ಮಾಡ್ತಾರೆ ನಮಗೆ. ನಾವು ಇದಕ್ಕಷ್ಟು ವರ್ತಿಟ್ಟಿದ್ದೀವಾ ಅಂತ ಅನ್ಸೋಕ್ಕೆ ಶುರು ಆಗ್ಬಿಡುತ್ತೆ. ಆಮೇಲೆ ಎಷ್ಟೋ ಕಡೆ ನಾವೇನಾದ್ರು ತಿನ್ನಕ್ಕೆ ಹೋದ್ರೆ, ಬೇಡ ಬಿಡಿ ಮೇಡಮ್ ಇವತ್ತು ದುಡ್ಡು ಸರ್ ದಯವಿಟ್ಟು ದುಡಿಮೆಗೆಲ್ಲ ಇದು ಮಾಡಬೇಡಿ, ನೀವು ಅದ್ರ ದುಡ್ಡು ಏನಿದೆ ಅದನ್ನು ತೊಗೊಂಬಿಡಿ ಅಂತ. ಫ್ರೀಗೆ ಅಂತೂ ಬೇಡವೇ ಬೇಡ, ದಯವಿಟ್ಟು ನಿಮ್ಮ ಕಾಲು ಬಿದ್ದುಬಿಡ್ತೀನಿ, ನಾನೇ ಹೇಳ್ಬಿಡ್ತೀನಿ ಅವ್ರಿಗೆ. ಸೊ ಅಷ್ಟು ಪ್ರೀತಿ ಕೊಡೋಕ್ಕೆ ಸಾಧ್ಯ. ಈಗೇನು ಅಂತಂದರೆ ಅದು ಅವ್ರ ದಿನದ ದುಡಿಮೆ ಅಲ್ವಾ. ಇವಾಗ ನಾವು 4 ಜನ ಹೋಗಿ ತಿಂತೀವಿ ಅಂತಂದರೆ 4 ಜನದವ್ರಿಗೆ ಪಾಪ ಒಂದು ದಿನದ್ದು ರೇಷನ್ನು ಏನೋ ಒಂದು ದಿನದ ದುಡಿಮೆ ಅಲ್ವಾ. ನಮಗೋಸ್ಕರ ಒಂದಿನ ದುಡಿಮೆನೇ ಬಿಟ್ಬಿಡ್ತಾರೆ ಅಂತಂದ್ರೆ ಅದು ಇನ್ನೆಂಥ ಪ್ರೀತಿ ಇರ್ಬೋದು, ಇನ್ನೆಂಥ ವಾತ್ಸಲ್ಯ ಇರ್ಬೋದು, ನಮ್ಮೇಲೆ ಅವ್ರಿಗೆ ಇನ್ನೂ ಇಷ್ಟು ಇದು ತುಂಬಿರ್ಬೋದು ಅಂತ ಅನ್ಸತ್ತೆ ನಮಗೆ. ವೆರಿ ಸೋ ಬ್ಲೆಸ್ಡ್ ಅಂತ ಅನ್ಸತ್ತೆ ಒಂದೊಂದ್ಸರಿ ಅಂತೂ ಅಂಥ ಸಿಚುವೇಶನ್ಸ್ಗಳು ಬಂದಾಗ ಲೈಫಲ್ಲಿ. ಈ ಗ್ರಾಫಲ್ಲಿ ಕಾಮಿಡಿ ಕಿಲಾಡಿಗಳಾದ್ಮೇಲೆ ವೇರ್ ಡು ಯು ಥಿಂಕ್ ಇದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗೋಕೆ ಇದೊಂದು ಟರ್ನಿಂಗ್ ಪಾಯಿಂಟ್ ಆಗಿದ್ದು ಅಂತಂದ್ರೆ? ಟರ್ನಿಂಗ್ ಪಾಯಿಂಟ್ ಅಂದರೆ ಸಿನಿಮಾಗಳು ಮಾಡಬೇಕಾದ್ರೆ ನೀವು ಹೇಳ್ದಂಗೆ ನಯನ ಅಂತ ಏನು ಹೇಳ್ತಿದ್ದೀರಲ್ಲ ಆ ಲೆವೆಲ್ಗೆ ನಾನು ಇನ್ನೂ ರೀಚ್ ಆಗಿಲ್ಲ. ಅದು ಹಾಂ, ಬಿಕಾಸ್ ನನಗಿನ್ನ ತುಂಬ ದುರಾಸೆಗಳಿದ್ದಾವೆ ನನಗೆ. ಇನ್ನು ಲೈಫಲ್ಲಿ ಇಂಡಸ್ಟ್ರಿಯಲ್ಲಿ ಬೇರೆ ಥರ ವರ್ಕ್ ಮಾಡಬೇಕು, ಹೋಗಬೇಕು, ಇನ್ನೂ ಎತ್ತರಕ್ಕೆ ಅನ್ನೋ ತುಂಬ ಆಸೆಗಳಿದ್ದಾವೆ. ಮೇ ಬಿ ಆ ಟೈಮಿಗೆ ವೇಟ್ ಮಾಡ್ತಾ ಇದ್ದೀನಿ ನಾನು ಅಂತ. ಬಟ್ ಒಂದು ಸತಿ ನಾನು ಯಾವಾಗ ಸಿನಿಮಾಗೆ ಎಂಟರ್ ಆದೆ, ಲೈಕ್ ಒಡೆಯ ಸಿನಿಮಾ, ಕ್ರಾಂತಿ ಸಿನಿಮಾ, ಸೀತಾರಾಮ ಕಲ್ಯಾಣ ಸಿನಿಮಾ ಮಾಡಿದ ಮೇಲೆ ಇವನ್ ಟುಡೇ ಪೀಪಲ್ ಸ್ಪೀಕ್ ಅಬೌಟ್ ಸೀತಾರಾಮ ಕಲ್ಯಾಣ ಸಿನಿಮಾ. ಐ ಆಮ್ ಲೈಕ್ ವಾವ್, ಆ ಸಿನಿಮಾ ಬಂದು ಎಷ್ಟು ವರ್ಷ ಆಗೋಗ್ಬಿಟ್ಟಿದೆ, ಆಲ್ಮೋಸ್ಟ್ 8 ವರ್ಷನೇ ಅದು. ನನ್ನ ಮದುವೆ ಆಸ್ಪಾಸಲ್ಲೇ ಆಗಿದ್ದ ಸಿನಿಮಾ, ಬಂದಿದ್ದ ಸಿನಿಮಾ ಅದು. 8 ವರ್ಷ ಆದ್ಮೇಲೂ ಜನ ಇನ್ನೂ ಸೀತಾರಾಮ ಕಲ್ಯಾಣ ಸಿನಿಮಾ ಅಂತ ಮಾತಾಡ್ತಾರೆ, ನೆನಪಿಸ್ಕೊಳ್ತಾರೆ ಅಂದರೆ ಅದು ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟ್ ಆಗಿತ್ತು, ಸೀತಾರಾಮ ಕಲ್ಯಾಣ. ಲೈಕ್ ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಹರ್ಷ ಮಾಸ್ಟರ್ ಹಾಗೆ ಅವ್ರ ತಾಯಿನ. ಬಿಕಾಸ್ ನನ್ನನ್ನು ಆ ಸಿನಿಮಾದಲ್ಲಿ ತಗೊಳ್ಬೇಕು, ಅವಳನ್ನ ನೀನು ಕಾಸ್ಟ್ ಮಾಡಬೇಕು ಅಂತ ಹರ್ಷ ಮಾಸ್ಟರ್ಗೆ ಹೇಳಿದ್ದೆ ಅವ್ರ ತಾಯಿ ಅಂತೆ. ಸೊ ಸಕ್ಕದ ಮಾಡ್ತಾಳ್ಕೊಳೋ, ಏನು ಮಾತಾಡ್ತಾಳು, ನಿಂದು ಹಾಕ್ಕೋಬೇಕು ಅವಳನ್ನ ಅಂತ ಸರ್ ನಂಗೆ ಹೇಳಿದ್ರು. ಇದನ್ನು ನೀನು ಆ್ಯಕ್ಚುಲಿ ಸಿನಿಮಾದಲ್ಲಿ ನೀನು ಆ್ಯಕ್ಟ್ ಮಾಡೋದಕ್ಕೆ ಕಾರಣನೇ ನಮ್ಮಮ್ಮ. ಹೌದಾ ಸರ್? ನಮ್ಮಮ್ಮ ನೀನು ದೊಡ್ಡ ಫ್ಯಾನು, ಅವಳನ್ನ ಹಾಕೋ ಸಿನಿಮಾಗೆ ತುಂಬ ಚೆನ್ನಾಗಿ ಮಾಡ್ತಾಳೆ, ಯಾವುದಾದ್ರೂ ಒಂದು ಪಾತ್ರ ಕೊಡೋ ಅವಳಿಗೆ ಅಂಥೇಳಿ ಮಾತಾಡಿದ್ರಂತೆ ಸರ್ ಹತ್ರ. ಸೊ ಸರ್ ವಾಸ್ ಲೈಕ್, ನೋಡಿದ್ಯಾ ಅದಕ್ಕೋಸ್ಕರನೇ ನಾನು ಈ ಸಿನಿಮಾಗೆ ತೊಗೊಂಡಿದ್ದು ಅಂದರು. ಲೈಕ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ. ನಾನು ಇವತ್ತಿಗೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬಿಕಾಸ್ ಒಬ್ಬ ಆರ್ಟಿಸ್ಟಿನ ಲೈಫಲ್ಲಿ ಬರುವಂಥ ಒಂದು ವೆರಿ ಫಸ್ಟ್ ಸಿನಿಮಾನೇ ಇಷ್ಟು ದೊಡ್ಡ ಹೈಪ್ ಕೊಡುತ್ತೆ ಅಂತಂದರೆ ಅದು ನಮ್ಮ ಲಕ್. ಸೊ ಹಾಗಾಗಿ ಫಸ್ಟ್ ಫಿಲಮ್ ನಂದು
ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅನಂತ್ ವರ್ಸಸ್ ನುಸ್ರತ್ ವಾಸ್ ಅ ಫಸ್ಟ್ ಫಿಲಮ್. ಅದರಲ್ಲಿ ಪಾತ್ರ ಮಾಡಿದ್ದೆ ನಾನು. ಬಟ್ ಈ ಥರ ಒಂದು ಕಪಲ್ ಥರ ಒಂದು ಕಾಮಿಡಿ ಫುಲ್ ಆ್ಯಂಡ್ ಫುಲ್ ಫನ್ ಆ ಥರ ಸಿನಿಮಾ ಸೀತಾರಾಮ ಕಲ್ಯಾಣ. ನಾನು ಫಸ್ಟ್ ಎಂಟ್ರ್ ಆಗಿದ್ದೇನೆ ಅನಂತ್ ವರ್ಸಸ್ ನುಸ್ರತ್ತು, ರಾಘವೇಂದ್ರ ರಾಜ್ಕುಮಾರ್ ಸರ್ ಅವ್ರದ್ದು ಇದು. ಅಲ್ಲಿ ವಿನಯ್ ಅಣ್ಣನ ಜೊತೆಗೆ ಫಸ್ಟ್ ಸಿನಿಮಾ ಮಾಡಿದ್ದು. ಬಟ್ ಅದರಲ್ಲೆಲ್ಲ ಅಷ್ಟು ತುಂಬ ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರು, ಲಾಯರ್ ಆಗಿ ವರ್ಕ್ ಮಾಡೋದು ಥರ ಆ ಥರದ್ದು ಒಂದಷ್ಟು ಸೀನ್ಗಳಿದ್ವು. ಸೊ ಅದರಲ್ಲಿ ಪಾತ್ರ ಮಾಡಿದ್ದೆ ನಾನು. ಅದು ಬಿಟ್ಟರೆ ನೆಕ್ಸ್ಟ್ ಸೀತಾರಾಮ ಕಲ್ಯಾಣ. ನಯನ ಕಾಮಿಡಿ ಕಿಲಾಡಿಗಳು ತೆಗೆದುಬಿಟ್ರೆ ನಯನ ಜೀವನ ಹೆಂಗಿರ್ತಿತ್ತು? ಏನು ನನಗೆ ಅದರ್ದನ್ ಆ್ಯಕ್ಟಿಂಗ್ ಏನು ಕೆಲಸ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಮುಸ್ರೆ ಡಿಪಾರ್ಟ್ಮೆಂಟ್ ಒಂದು ಚೆನ್ನಾಗಿ ಮಾಡ್ತೀನಿ ನಾನು. ಇನ್ನು ಯಾವ ಕೆಲಸನೂ ಮಾಡೋಕ್ಕೆ ನಂಗೆ ಗೊತ್ತಿಲ್ಲ ಅಣ್ಣ. ಹಾಡೋದು, ಡಾನ್ಸ್ ಮಾಡೋದು, ಆ್ಯಕ್ಟ್ ಮಾಡೋದು, ಇದು 3 ಬಿಟ್ಟರೆ ನನ್ನ ಲೈಫಲ್ಲಿ ನಂಗೆ ಇನ್ನೇನು ಕೆಲಸನೂ ಗೊತ್ತಿಲ್ಲ. ಅಷ್ಟೇ. ಮನೇಲಿ ಆರಾಮಾಗಿ ಪಾತ್ರೆ ಗೀತ್ರೆ ತೊಳ್ಕೊಂಡು ಅಡುಗೆ ಗಿಡ್ಗೆ ಮಾಡ್ಕೊಂಡು ಕಸ ಗಿಸ ಗುಡ್ಸ್ಕೊಂಡು ಅಚ್ಚುಕಟ್ಟಾಗಿ ಇರ್ತಿದ್ದೆ. ಅ ಗುಡ್ ಹೌಸ್ ವೈಫ್. ಎಸ್, ಸೇಮ್ ಅದೇ ಶರತ್ ಜೊತೆನೆ. ಮತ್ತೆ ಇನ್ನೇನು ಚೆನ್ನಾಗಿ ಕೇಳಿದ್ರಿ ನೀವು. ಒಳ್ಳೆ ರಾತ್ರಿ ಎಲ್ಲ ರಾಮಾಯಣ ಕೇಳ್ಬಿಟ್ಟು ಬೆಳಗ್ಗೆ ಸರತ್ತಂಗು ಸಂಬಂಧ ಏನೋ. ನಯನ ಜೀವನದಲ್ಲಿ ತುಂಬಾ ದೊಡ್ಡ ಇನ್ಸೆಕ್ಯೂರಿಟಿ ಅಂದ್ರೆ ಏನಿರ್ಬೋದು? ಆ ಥರ ಇದುವರೆಗೂ ನಂಗೇನು ಫೀಲ್ ಆಗಿಲ್ಲ. ನಾನು ಏನಿಲ್ಲ ಅಂದ್ರೂ ಬದುಕ್ತೀನಿ, ಎಲ್ಲ ಇದ್ರೂ ಬದುಕ್ತೀನಿ. ಸೊ ನಂಗೆ ಹಾಗೇನು ಐ ಆಮ್ ನಾಟ್ ಅಟ್ಯಾಚ್ ಟು ಪೀಪಲ್ ಆರ್ ಥಿಂಗ್ಸ್ ಲೈಕ್ ದ್ಯಾಟ್. ಅದು ಕಲ್ತ್ಬಿಟ್ಟಿದ್ದೀನಿ ಪಾಠನ, ಹಾಗಾಗಿ ಯಾವುದಕ್ಕೂ ಅಟ್ಯಾಚ್ ಆಗಿಲ್ಲ. ಸೊ ಗೆಟಿಂಗ್ ಬ್ಯಾಕ್ ಚೈಲ್ಡ್ಹುಡ್ ಅಲ್ಲಿ ತುಂಬಾ ಫೇವರೇಟ್ ಸಿನಿಮಾಗಳಂದ್ರೆ? ಮೈ ಗಾಡ್, ಚಲಿಸುವ ಮೋಡಗಳು, ಶಂಕರ್ ಗುರು, ಬಬ್ರು ವಾಹನ, ಭಕ್ತ ಪ್ರಹ್ಲಾದ, ಆಮೇಲೆ ವಿಷ್ಣುವರ್ಧನ್ ಸರ್ದಂತೂ ಸೂರ್ಯವಂಶ, ಯಜಮಾನ, ಸಿಂಹಾದ್ರಿಯ ಸಿಂಹ. ದಟ್ಸ್ ಓಕೆ. ಆಮೇಲೆ ರಾಜ್ಕುಮಾರ್ ಸರ್ದು ಒಂದು ಮುತ್ತಿನ ಕತೆ, ಆಮೇಲೆ ತುಂಬಾ ಇದೆ ಅಣ್ಣ. ನಾನು ಹೆಂಗ್ ಹೇಳಿ, ನನ್ಗೆ ಸರಿತಾ ಮೇಡಮು, ಕಲ್ಪನಾ ಮೇಡಮ್. ಚಲಿಸುವ ಮೋಡಗಳು ಅಂತಿರ್ಬೇಕಾದ್ರೆ ಯಾಕೋ ಸರಿತಾಗೂ ಎಲ್ಗೋ ಕನೆಕ್ಷನ್ ಇದೆ. ಸೀರಿಯಸ್, ಎಷ್ಟು ನ್ಯಾಚುರಲ್ ಆಕ್ಟರ್ ಗೊತ್ತಾ ಅವರು. ನಮ್ಮಪ್ಪ ಇಲ್ಲ, ಅವ್ರೊಟ್ಟಿಗೆ ಒಂದ್ಸತಿನೂ ಮಾತೇ ಆಡಿಲ್ಲ ನಾನು. ನಮ್ಮಪ್ಪ ಹೇಳೋರು, ಆ್ಯಕ್ಟಿಂಗ್ ಅಂದ್ರೆ ಹಂಗಿರ್ಬೇಕು ನೋಡು, ಆಕೆ ಏನು ಚಂದ ತೆಳ್ಳ ಬೆಳ್ಳ ಇಲ್ಲ, ಲಕ್ಷಣ ಅದಳಕ್ಕೆ ಎಷ್ಟು ಚಂದ ಮಾಡ್ತಾಳೆ ನೋಡು. ಮಿಮಿಕ್ರಿ ಮಾಡ್ಬೋದಾ? ಹಂಗೆ ಮಾಡಕ್ ಬರಲ್ಲ. ನಿಜ ಮಾಡಕ್ ಬರಲ್ಲ ನಂಗೆ. ನಾನು ಹೇಳಿದ್ ಇನ್ಸ್ಟೆಂಟ್ ಆಗಿ ಡೈನ ಹಿಂಗ್ ತಗೊಂಡ್ರೆ ಹಿಂಗ್ ಅಂತಾರೆ ಅಂತ ಅನ್ಕೊಂಡೆ. ಅಂದ್ರೆ ಅವರು ತುಂಬಾ ನ್ಯಾಚುರಲ್ ಆಗಿ ಮಾಡೋದ್ರಿಂದ ಅವ್ರಿಗೆ ಅಂತ ಒಂದು ಸ್ಟೈಲ್ ಫಿಕ್ಸ್ಡ್ ಇಲ್ಲ. ಅವ್ರು ಹೆಂಗ್ ಬೇಕಾದ್ರೂ ಮಾಡ್ತಾರೆ. ಬ್ರಹ್ಮಗಂಟು ಅಂತ ಒಂದು ಸಿನಿಮಾ ಇದೆಯಲ್ಲ, ಮಾಮ ಹೌದಾ ನಾನು ಇದನ್ನ ಹಾಕೊಳ್ಳ ಅಂತ ಒಂಥರ ಮಾತಾಡ್ತಾರಲ್ಲ, ಅಂತ ಕ್ಯಾರೆಕ್ಟರ್ಗಳಾದ್ರೆ ಒಂದು ಸ್ವಲ್ಪ ಟ್ರೈ ಮಾಡ್ಬೋದು. ಅದ್ರದ್ದು ದಟ್ ಅವರು ತುಂಬಾ ನ್ಯಾಚುರಲ್ ಆಗಿ ನಾನೀಗ ಮಾತಾಡ್ತಿದ್ದೀನಲ್ಲ, ಹಿಂಗೆ ಮಾತಾಡೋದ್ರಿಂದ ನಮ್ಗೆ ಅವ್ರದ್ದು ಟ್ರೈ ಮಾಡ್ತೀರಾ? ರೆಕಾರ್ಡ್ ಮಾಡಿ ಸರಿತಾ ಮೇಡಮ್ ಕಳ್ಸೋಣ. ಅಯ್ಯಪ್ಪ, ದಯವಿಟ್ಟು ಬೇಡ ಪ್ಲೀಸ್ ಬೇಡ, ನಂಗೆ ತುಂಬಾ ಭಯ ಇದೆ. ನೋ, ಬಿಕಾಸ್ ಐ ವಿಲ್ ಟಚ್ ವಿತ್ ಹರ್. ನಾನು ಮಾತಾಡ್ತೀನಿ. ಅದ್ಯಾವುದು? ಚಿನ್ನರಸ ಚೆನ್ನರಸ ಪಟ್ಟದ ರಸ ಪ್ರಾಣದ ರಸ ಈ ಫೈಲು ನೋಡು 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 ಅಂತಾರಲ್ಲ. ಏನಿದು? ರೆಕಾರ್ಡ್ ಮಾಡ್ತೀನಿ. ಚೆನ್ನಾಗಿ ಮಾತಾಡಕ್ ಬರಲ್ಲ. ಓಕೆ ಮೇಡಮ್, ಐ ಫೌಂಡ್ ಸಮ್ಮನ್. ನೋಡಿ ಇಲ್ಲಿ ನಯನ ಅಂತ. ಫಸ್ಟ್ ನಯನ ಅನ್ನಕ್ಕಿಂತ ಅವರಿಗೆ ವೆರಿ ವೆರಿ ಬಿಗ್ ಫ್ಯಾನ್. ಚೈಲ್ಡ್ಹುಡ್ ಇಂದ ನನ್ನ ಇನ್ಸ್ಪಿರೇಷನ್ ಅವರು. ಸೊ ಸರಿತಾ ಮೇಡಮ್ ನಿಮ್ಮ ದೊಡ್ಡ ಇನ್ಸ್ಪಿರೇಷನ್ ಇವರು. ಸೊ ಹಾಗಾಗಿ ನಿಮ್ಮ ಇಮಿಟೇಷನ್ ಮಾಡ್ತಾ ಇದ್ದಾರೆ. ಟ್ರೈ ಮಾಡ್ತಿದ್ದೀನಿ. ಚೆನ್ನಾಗಿ ಬಂದಿಲ್ಲ ಅಂದ್ರೆ ಪ್ಲೀಸ್ ಬೈಬೇಡಿ. ಚಿನ್ನರಸ ಚೆನ್ನರಸ ಪಟ್ಟದ ರಸ ಪ್ರಾಣದ ರಸ ಈ ಫೈಲು ನೋಡು ನೋಡು ನೋಡು. ಆಹಾ, ಏನ್ ನೋಡು ಫೈಲು? ಯಾರು ಕೊಟ್ಟಿದ್ದು? ನೀನು ಕೇಳ್ದಲ್ಲ, ಮಾತಾಡಿದ್ರೆ ಹಾಡು ಹೇಳ್ದಾಗಿರ್ಬೇಕು ಅಂತ. ಹೇಗಿದೆ ನಿನ್ನ ಮುಖ? ಇದು ಹೇಗಿದೆ ನೋಡು ಫೈಲು ಅಂತಾರಲ್ಲ. ನಂಗಷ್ಟೇ ಬರೋದು. ಓಕೆ ಮೇಡಮ್, ಕಳ್ಸಿದೀನಿ. ಅಯ್ಯೋ, ನಿಜವಾಗ್ಲೂ ಕಳಿಸ್ಬಿಟ್ರ? 100% ನಾವು ಗೊತ್ತಲ್ಲ. ಪ್ಲೀಸ್ ಪ್ರೊಸೀಡ್. ಸೊ ಅವ್ರ ಸಿನಿಮಾಗಳು ನೋಡುವಾಗ ಅಪ್ಪ ಹಂಗೆ ಹೇಳೋರು, ಅವ್ರ ಭಾಷೆ ನೋಡು, ಅವ್ರಿಗೆ ಹಿಡಿತಾ ಇದೆ. ಅವರಿಗೆ ಎಲ್ಲಿ ನಾನು ಜೋರಾಗಿ ಮಾತಾಡಬೇಕು, ಎಲ್ಲಿ ಮೆಲ್ಲಗೆ ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅನ್ನೋ ಭಾಷೆ ಹಿಡ್ತಾ ಇದೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡು, ಅದೆಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಅವ್ರ ಥರ ಆಗಬೇಕು ಆರ್ಟಿಸ್ಟ್ ಆದರೆ. ಆಮೇಲೆ ಕಲ್ಪನಾ ಮೇಡಮು ಅಷ್ಟೇ. ಯುವರ್ ಫಾದರ್ ಚಾಯ್ಸಸ್ ಆರ್ ರಿಯಲಿ ಗುಡ್. ಹೌದು. ಆಮೇಲೆ ಕಲ್ಪನಾ ಮೇಡಮ್ ಅವ್ರದ್ದು ಶರಪಂಜರ ಸಿನಿಮಾ ನೋಡು, 2 ಕನಸು ಸಿನಿಮಾ ನೋಡು, ಗಂಧದ ಗುಡಿ ಸಿನಿಮಾ, ಆ ಥರ ಸಿನಿಮಾಗಳು ನೋಡು ಅಂತ ಇದು ಮಾಡೋದು. ಆ ಥರ ಸಿನಿಮಾಗಳನ್ನ ಸಜೆಸ್ಟ್ ಮಾಡಿ ತೋರಿಸ್ತಿದ್ರು ನಮ್ಮಪ್ಪ. ಈ ಸಿನಿಮಾ ನೋಡಿ, ಈ ಸಿನಿಮಾ ನೋಡಿ, ಬಬ್ರು ವಾಹನ ಸಿನಿಮಾ ನೋಡು,
ಇದು ಭಕ್ತ ಪ್ರಹ್ಲಾದ ಸಿನಿಮಾ ಬಿಕಾಸ್ ಅದರಲ್ಲೂ ಸರಿತಾ ಮೇಡಮ್ ಇದ್ರಲ್ಲ. ಈ ಕೆಲಸವನ್ನು ನೀವೇ ಮಾಡಬಾರ್ದೇಕೆ ಸ್ವಾಮಿ ಅಂತ. ಹೌದು ಹೌದು ನಾವು ಮಾಡುವ ಹಾಗಿದ್ರೆ ನಿಮ್ಗೆ ಯಾಕೆ ಹೇಳುತ್ತಿದ್ದೆ ಅಂತ. ಬೇಡ ಪ್ಲೀಸ್, ನೀವು ಮಾತಿದ್ರೆ ವಿಡಿಯೋ ಮಾಡ್ತಾರೆ ಗುರು ಇವರು. ಇಲ್ಲ ಮಾಡ್ತಿಲ್ಲ. ಆ ಥರದ್ದು ಇದನ್ನೆಲ್ಲ ನೋಡ್ತಿದ್ವಲ್ಲ, ಐ ವಾಸ್ ಲೈಕ್ ನೀವು ಇವತ್ತಿಗೂ ಬಬ್ರು ವಾಹನ ಸಿನಿಮಾ, ಶಂಕರ್ ಗುರು ಸಿನಿಮಾ, ಭಕ್ತ ಪ್ರಹ್ಲಾದ ಸಿನಿಮಾ ನೀವು ಪ್ಲೇ ಮಾಡಿಬಿಟ್ಟು ಮ್ಯೂಟ್ ಮಾಡಿಬಿಡಿ, ನಾನು ಅಷ್ಟು ಜನರ ಡೈಲಾಗ್ ಇಡೀ ಸಿನಿಮಾ ಹೇಳ್ತೀನಿ ನಾನು. ಇಡೀ ಸಿನಿಮಾ ಹಾಗೆ ನೋಡಿ 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 ಕೂತ್ಬಿಟ್ಟಿದೆ. ನೀವು ನಂಬ್ತೀರಾ? ನಾನು ಹಾಲು ಜೇನು ಸಿನಿಮಾ ಆ ಥರ ಯಾವ್ದಾದ್ರು ಉದಯ ಟಿವಿಲಿ ಹಾಕ್ತೀವಿ ಅಂತ ಎಲ್ಲರೂ ಪ್ರೊಮೋಗಳು ತೋರಿಸ್ತಾರಲ್ಲ, ಇವತ್ತು ಸಂಜೆ 7 ಗಂಟೆಗೆ ಹಾಲು ಜೇನು ಡಾಕ್ಟರ್ ರಾಜ್ಕುಮಾರ್ ಅರ್ಪಿಸುವ ಹಂಗೆಲ್ಲ ತೋರಿಸ್ತಾರಲ್ಲ, ಹಂಗೇನಾದ್ರು ಬಂದ್ಬಿಟ್ರೆ ನಂಗೆ ಸ್ಕೂಲಲ್ಲೇ ತವಕ. ಅಯ್ಯೋ ಸ್ಕೂಲು ಬಿಡೋದು 3:30ಗೆ, ನಾ ಮನೆಗೆ ಹೋಗೋಷ್ಟು ಈ ರಶೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟು 4 ಗಂಟೆ ಸ್ಟಾರ್ಟೇ ಆಗ್ಬಿಟ್ಟಿರ್ತಲ್ಲ, ಏನು ಮಾಡೋದು? ಮಧ್ಯಾಹ್ನನೇ ಸ್ಟಾರ್ಟು ನನ್ನ ನಾಟಕ. ಗಂಟ್ಲವರೆಗೂ ನೀರು ಕುಡಿದ್ಬಿಟ್ಟು ಮೇಡಮ್ ಎದುರು ಹೊಟ್ಟೆ ಹಚ್ಕೊಂಡು ಗನ್ ವಾಂತಿ ಮಾಡಿ, ನಾಟ್ ಫೀಲಿಂಗ್ ವೆಲ್ ಮೇಡಮ್. ನಮ್ಮ ಸ್ಕೂಲ್ ಏನು, ನಾವು ಚಿಕ್ಕ ವಯಸ್ಸಲ್ಲಿ ಓದಿದ್ದು ನರ್ಮದಾ ಸ್ಕೂಲು. ಈ ಅನ್ಕೊಳ್ಳಿ ಈಗ ಸ್ಟುಡಿಯೋ ಎದುರುಗಡೆ ಒಂದು ಪಾರ್ಕ್ ಇದೆಯಲ್ಲ, ಅದು ಸ್ಕೂಲು, ಇದು ಮನೆ ಇಷ್ಟೇ ದೂರ ಇದ್ದಿದ್ದು. ರಾಮಪ್ಪ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ ಬಾ ಹುಡುಗಿನ ಅನ್ನೋರು. ಅಷ್ಟ ಹತ್ರ ಒಂದು ರೋಡ್ ದಾಟಿಸ್ಬಿಟ್ರೆ ಸಾಕು, ಅಷ್ಟೊಂದು ದೂರ ಏನಿರಲಿಲ್ಲ. ಸೊ ಇವ್ರೇನು ಮಾಡಿದ್ರು, ಹಂಗೆ ನಾನೆಲ್ಲ ನಾಟಕ ಮಾಡ್ಬೋ, ಅಯ್ಯೋ ಪಾಪ ಮಗುಗೆ ಹುಷಾರಿಲ್ಲ ತೊಗೊಂಡೋಗಿ ಮನೆಗೆ ಬಿಟ್ರು. ನಮ್ಮಮ್ಮ ಏನು ರೋಗನೋ, ನಾನು ನೋಡಕ್ಕೆ ಚೆನ್ನಾಗೇ ಅವಳೆ ಬಂದ್ಬಿಡುತ್ತಿಳು ದೊಡ್ಡವಾಗ. ನಾನು ಮನೆಗೆ ಹೋದ್ಮೇಲೆ ಬೇಗ ರೆಡಿ ಆಗಿಬಿಟ್ರೆ ಡೌಟ್ ಬಂದ್ಬಿಡುತ್ತಲ್ಲ. ಎಲ್ಲಮ್ಮ ಅಮ್ಮ ಊಟ ನೋಡ್ರಿ ವಾಂತಿ ಬರಂಗೆ ಅದು ಬೇಡಮ್ಮ ಅಂತ ಹಂಗೆಲ್ಲ ನಾಟಕ ಮಾಡೋದು, ಸಿನಿಮಾ ನೋಡೋಕ್ಕೆ ಹಾಗೆಲ್ಲ ನಾಟಕ ಮಾಡೋದು. ಆಕ್ಚುಲಿ ಈ ವಿಷಯಗಳಲ್ಲಿ ತುಂಬ ಕೋರಿಲೇಟ್ ಮಾಡ್ಕೊತೀನಿ. ಮೊನ್ನೆ ಯಾರೊಬ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಸ್ಟೇಟಸ್ ಹಾಕಿದ್ರು, ನಾನು ಕಮೆಂಟ್ ಹಾಕಿದ್ರು, ಸರ್ ನಿಮ್ಗೆಲ್ಲ ಶೋಗಳಲ್ಲಿ ಪಾಡ್ಕಾಸ್ಟಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಇದೆ, ಏನು ಅಂತಾರೆ, ಎಷ್ಟು ಸಿನಿಮಾಗಳನ್ನ ನೋಡಿದ್ದೀರಾ ಚಿಕ್ಕ ವಯಸ್ಸಲ್ಲಿ, ದಟ್ ಈಸ್ ವೈ ಯುವರ್ ಇಂಟ್ರೆಸ್ಟ್ ಅಬೌಟ್ ಸಿನಿಮಾಸ್ ಅಂತ. ನಾನು ರೇಡಿಯೋಲಿ ಇದ್ದಾಗಲೂ ಒಂದೇ ಹೇಳ್ತಿದ್ದೆ, ನನ್ನ ಜೀವನದಲ್ಲಿ ಹೇಳೋದು 2 ವಿಷಯ, ಇಬ್ಬರಿಗೆ ಥ್ಯಾಂಕ್ಸ್ ಅಂದು. ಒಂದು ನಮ್ಮಮ್ಮ, ಇನ್ನೊಂದು ಉಮಾ ಥಿಯೇಟ್ರ್. ಆಯಿತಾ, ಈ ಉಮಾ ಥಿಯೇಟ್ರ್ ಕರ್ಕೊಂಡು ಹೋಗಿರಲಿಲ್ಲ ಅಂದರೆ ನನಗೆ ಈ ಸಿನಿಮಾ ಬಗ್ಗೆ ಇಷ್ಟು ಒಲವು ಬರ್ತಿಲ್ಲ. ನಮ್ಮಮ್ಮ ಈಗ ಅಕ್ಸೆಪ್ಟ್ ಮಾಡೋದಿಲ್ಲ. ಆಯಿತಾ, ನಮ್ಮಮ್ಮಂಗೆ ಈಗ ನಾನು ಸಿನಿಮಾ ಮಾಡೋದಿಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಆಯಿತಾ, ಯಾಕಂದರೆ ಸಿನಿಮಾದವ್ರು ಅಂತಾನೆ ಒಂಥರ ಇರುತ್ತಲ್ಲ, ಟ್ಯಾಬು ಇರುತ್ತೆ ಗೊತ್ತಲ್ಲ, ಆ ಥರ. ಸೊ ಬಟ್ ನಾನು ಹೇಳೋದಂಗೆ, ಇಲ್ಲ ನೀನು ತೋರಿಸಿದ್ದಕ್ಕೆ ಸಿನಿಮಾ ಅಂತ ಎಲ್ಲ ನೀವು ಹೇಳ್ತಾ ಇದ್ದೀರಲ್ಲ, ಇದೇ ಥರ ಒಂದು ದಿವಸ ಅಂತೂ ನನಗೆ ತುಂಬ ವೆರಿ ವಿಚಿತ್ರವಾದ ಸಿನಿಮಾಗಳು ನೋಡ್ತಿದ್ದೆ ಉದಯ ಮೂವೀಸಲ್ಲಿ. ಒಂದು ಸಿನಿಮಾ ಇದೆ ಮಾಲಾಶ್ರೀ ಮೇಡಮು ಮತ್ತು ಸುನಿಲ್ ಅವ್ರದ್ದು, ಬೆಳ್ಳಿ ಕಾಲುಂಗುರನಾ? ಇಲ್ಲ ಅದೆಲ್ಲ ತುಂಬ ನೋನ್ ಪಾಪ್ಯುಲರ್ ಸಿನಿಮಾಗಳು. ಅದ್ರಲ್ಲಿ ಏನು ಗೊತ್ತಾ, ವೆಯ್ಟ್, ಯು ಟೆಲ್ ಮಿ ಎನಿ ಸಿನಾರಿಯೋ, ಐ ಟೆಲ್ ಯು ದ ನೇಮ್. ಸುನಿಲ್ ಸಿಂಗರ್ ಆಗಬೇಕು ಅಂತಿರ್ತಾರೆ, ಆಮೇಲೆ ಇವರು ಮದುವೆ ಆಗ್ಬಿಡ್ತಾರೆ. ಇವಳೇನೋ ಫೋಟೋ ಸ್ಟುಡಿಯೋದಲ್ಲಿ ಇವ್ರದ್ದು ಫೋಟೋ ಇರುತ್ತೆ ಅಂತ ಅಂದ್ಬಿಟ್ಟು ಮಾಲಾಶ್ರೀ ಮೇಡಮ್, ಆಮೇಲೆ ಇವ್ರ ಮದುವೆ. ಅದೇ ಧೀರೇಂದ್ರ ಗೋಪಾಲ್ ಅವರು ನನಗೆ ಮನೇಲಿ ತಟ್ಲು ಅಂತ ಹೇಳ್ತಿರ್ತಾರೆ ಯಾವಾಗಲೂ. ಸುನೀಲು, ಮಾಲಾಶ್ರೀ ಮೇಡಮು, ಧೀರೇಂದ್ರ ಗೋಪಾಲು, ಆಮೇಲೆ ಅಭಿಜಿತ್, ಬೊಂಬಾಟ್ ಹೆಂಡತಿ, ಮಾಲಾಶ್ರೀ ಮೇಡಮ್ ಇಲ್ಲ, ಅದ್ರಲ್ಲಿ ಶ್ರುತಿ ಮೇಡಮ್ ಇರೋದು, ಸಮಥಿಂಗ್ ಏನೋ ಇದೆ, ಅಥವಾ ಏನೋ ಹೆಂಡತಿ, ಹೆಂಡತಿ ಅಂತಿದೆ, ಗೊತ್ತಿದ್ರೆ ಕಮೆಂಟ್ ಹಾಕಿ, ಅಷ್ಟರಲ್ಲಿ ನಾನು ಫೈಂಡ್ ಔಟ್ ಮಾಡ್ತೀನಿ. ಮಾಲಾಶ್ರೀ ಮೇಡಮ್ ಸಖತ್ತಾಗಿದೆ. ನಾನೇ ಹಾಡಿದೆ ಅನುಮಾನವೇಕೆ, ನಾನೇ ಹಾಡಿದೆ ನನ್ನ ಕಂಠ ಹೇಗೆ, ನನ್ನ ರಾಗ ಹೇಗೆ, ಈ ತರ ಹಾಡಲ್ಲ. ಆ ಸಿನಿಮಾ ಉದಯ ಮೂವೀಸಲ್ಲಿ ಬರುತ್ತೆ ಅಂತ ಹಾಕ್ಬಿಟ್ಟಿದ್ದಾರೆ. ಆ ಸಿನಿಮಾ ನೋಡ್ಬೇಕು ಅಂತ ಆಸೆ ನನಗೆ. ನೀವು ಹೇಳ್ತೀರಲ್ಲ, ಅದಕ್ಕೆ ಯಾಕೆ ಇಷ್ಟು ಮಾತಾಡ್ತಿದ್ದೀನಿ ಅಂದ್ರೆ, ನೆಕ್ಸ್ಟ್ ಡೇ ನಂಗೆ ಹೊಟ್ಟೆ ನೋವು. ಓಕೆ, ಬೆಳಗ್ಗೆ ನಂಗೆ ಆಗ್ತಾನೆ ಇಲ್ಲ ಹೊಟ್ಟೆ ನೋವು ಅಂತ. ಅಷ್ಟೇ, ಅದು 2 ಅವರ್ ಇರುತ್ತೆ. ಸ್ನಾನ ಮಾಡಿ ನಿಧಾನಕ್ಕೆ, ಆಮೇಲೆ ಹೆಂಗಿದೆ ಹೊಟ್ಟೆ ನೋವು ಅಂದರೆ ಸ್ವಲ್ಪ ಬಿಸಿನೀರು ನಿಂಬೆ ಹಣ್ಣು ತೊಗೊಂಡು ಎಲ್ಲ ಬಂದಮೇಲೆ ತುಂಬ ಬೋರ್ ಹೊಡಿತಿದೆ, ಟಿ ವಿ ಆದರೂ ನೋಡ್ತೀನಿ, ಅವೆಲ್ಲ ಪ್ರೀ ಪ್ಲ್ಯಾಂಡು. ಆಮೇಲೆ ಕರೆಕ್ಟಾಗಿ 1 ಗಂಟೆಗೆ ಶೋ ಹಾಕ್ಕೊಂಡ್ರೆ, ಈ ಸಿನಿಮಾನ ಹಾಕ್ಕೊಂಡ್ರೆ ನೋಡಿ 4 ಗಂಟೆವರೆಗೂ ಸಂತೃಪ್ತಿಯಾಗಿ ಈ ರೀತಿ ಉದಯ ಮೂವೀಸ್ನ ನೋಡಿ ಬೆಳೆದಂಥ ಜೀವ. ನಾನು ಅಷ್ಟೇ ಅಪ್ಪ, ಉದಯ ಮೂವೀಸು, ಉದಯ ಟಿವಿ. ಆಮೇಲೆ ವಿಷ್ಣುವರ್ಧನ್ ಸರ್ ಸಿನಿಮಾ ಬಂದ್ಬಿಟ್ರಂತೂ ಹುಚ್ಚು ನನಗೆ. ಬಿಕಾಸ್ ನನ್ನ ಬರ್ಡೇ ವಿಷ್ಣು ಸರ್ ಬರ್ಡೇ ದಿನ, ಅದೊಂದು ನಮ್ಮಪ್ಪ ಸೆಪ್ಟೆಂಬರ್ 18 ನಮ್ಮಪ್ಪ ಅದೊಂದು ಹೇಳ್ಬಿಟ್ಟಿದ್ರಲ್ಲ, ಅವ್ರು ಹುಟ್ಟಿದ್ದಿನ ನೀವು ಹುಟ್ಟಿರೋದು ಗೊತ್ತಾ ಅಂತ ಹೇಳ್ಬಿಟ್ಟಿದ್ರಲ್ಲ. ಹಂಗಾಗಿ ನನಗೆ ಅವರು ಸಖತ್ತು ಸಿಂಹ ಅಂತ ನೀ ನುಡಿದರೆ ಮರು ನುಡಿಯ ಕಗ್ಗಲ್ಲದ್ದು ಸಮಥಿಂಗ್ ಹಾಡು ಬರುತ್ತಲ್ಲ, ಆ ಹಾಡಂತೂ ಸಖತ್ ಇಷ್ಟ ನನಗೆ. ನನಗೊಂಥರ ನಾನೊಂದು ಗಂಡ್ಸಾಗಿದ್ದಿದ್ರೆ ನಾ ವಿಷ್ಣು ಸರ್ ಥರ ಇರ್ತಿದ್ನಾ ಅನ್ನೋ ಫೀಲು ನಂಗೆ ಯಾವಾಗ್ಲೂ. ಶ್ರುತಿ ಮೇಡಮು, ವಿಷ್ಣು ಸರ್ರು, ಆಮೇಲೆ ಉಪ್ಪಿ ಸರ್ರು, ಈಗ ನಯನ ಅವರು
ಬೇರೆ ಲಿಸ್ಟಲ್ಲಿದ್ದಾರೆ ಎಲ್ಲ ನೋಡಿ ಸೊ ಈ ತರ ಫೀಲು ನಂಗೆ ನಾನೊಂದು ಗಂಡ್ಸಾಗಿದ್ದಿದ್ರೆ ನಾ ವಿಷ್ಣು ಸರ್ ತರ ಇರ್ತಿದ್ದೆ ಅನ್ನೋದೊಂದು ಫೀಲು ನನಗೆ. ಹಾಗಾಗಿ ಆ ಸಿನಿಮಾ ಇಲ್ಲ ಅವ್ರದ್ದೇನಾದ್ರೂ ಬಿಲ್ಡಪ್ ಸಾಂಗ್ ಎಲ್ಲಾರ ಬಂದ್ಬಿಡ್ಲಿ ನನ್ನ ಒಳಗಡೆ ಒಬ್ಬ ಗಂಡ್ಸಿದಾನಲ್ಲ ಅವನು ಅವೇಕ್ ಆಗ್ಬಿಡ್ತಾನೆ. ನೀನು ನಕ್ಕರೆ ಹಾಲು ಸಕ್ಕರೆ ನೋಡಿದ್ದೀನಿ ಎಸ್ ಅದ್ರಲ್ಲಂತೂ ವಿನಯ್ ಪ್ರಸಾದ್ ಮೇಡಮ್ ಇದು ಓ ಮೈ ಗಾಡ್ ರೀ ಸುಬ್ಬು ನೀವು ಸಿನಿಮಾ ನೋಡಿದ್ರೇನ್ರಿ ಎಷ್ಟು ಚೆನ್ನಾಗಿದೆ ಅಲ್ವೇನ್ರಿ. ಅಂಬರೀಶ್ ಅವ್ರು ಬರ್ತಾರೆ ಅಪ್ಪಾ ದೇವ್ರೆ ಆ ಸಿನಿಮಾ ಅಂತೂ ನಾನು ನೋಡಿದ್ದೀನಿ. ನಾನು ವಿನಯ್ ಪ್ರಸಾದ್ ಮೇಡಮು ಮ್ಯಾನ್ ಆಫ್ ದ ಮ್ಯಾಚ್ ಆ ಸಿನಿಮಾದಲ್ಲಿ. ಸುಬ್ಬಾ ನಿಮ್ಮ ಹೆಸರು ಒಂಥರ ವಿಚಿತ್ರವಾಗಿ ಯೋ ಬನ್ರಿ ಇಲ್ಲಿ ನೀರ್ ಆಮೇಲೆ ಹಿಡಿದ್ರಂತೆ ಆ ಸಿನಿಮಾದಲ್ಲಿ ಅಂಬರೀಶ್ ಸರ್ ಹಿಂಗ್ ಬಂದಿದ್ರು ಕಣ್ರಿ. ಅಯ್ಯೋ ನೋಡ್ತಿದ್ರೆ ಅಂತ ಅಮ್ಮ ಅವ್ರ ಎಕ್ಸ್ಪ್ರೆಷನ್ಸು ಅವ್ರ ಎನರ್ಜಿ ಶೇ ನಿಮ್ಮ ಹೆಸರು ಚೇಂಜ್ ಮಾಡ್ಕೊಂಡ್ಬಿಡ್ರಿ. ಯಾತರ ಸುಬ್ಬುನಾಗ್ ಸುಬ್ಬುರೀಶ್ ಅವರು ಶಂಕರ್ ನಾಗ್ ಸರ್ ಬಗ್ಗೆ ಹೇಳೋ ನಾಗಂತ ಚೇಂಜ್ ಮಾಡ್ಕೊಂಡ್ಬಿಡಿ ಅನ್ನೋದು. ಅಂಬರೀಶ್ ಸರ್ ಹೇಳೋಕಾದ್ರೆ ಸುಬ್ಬುರೀಶ್ ಅಂತ ಹಾಕೋ. ಅಯ್ಯೋ ನೀವೇ ಹಿಂಗೆ ನಿಮ್ಮ ಅಕ್ಕ ಅಂದ್ರೆ ಅಯ್ಯೋ ನಾನಾದ್ರೂ ಹಿಂಗೆ ನಮ್ಮ ಅಕ್ಕ ಟೈಟಲ್ ಕಾಡಿಂದ ಹೇಳ್ತಾಳೆ ಕಣ್ರಿ. ಅಯ್ಯೋ ನೋಡಕ್ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ. ಇವಳು ಕಟನೆ ತಡ್ಕೊಳಕ್ ಆಗ್ತೀನಿ ಅಕ್ಕ ಹೆಂಗಿರ್ತಾರೋ ಏನೋ. ಅಬ್ಬಾ ದೇವಾ. ಅಯ್ಯೋ see you are a typical 90s kid. Yes I very proudly ನಾನು 25 ಪೈಸೆಯಿಂದ ಜೀವನ ಮಾಡಿರೋದು ನೋಡಿದೀನಿ ನಾನು ಕಚ್ಚಾ ಮ್ಯಾಂಗೋ ಬೈಟ್ 25 ಪೈಸಾಗ್ ಬಂದಾಗಿನ ನೋಡಿದೀನಿ ನಾನು. ರೋಸ್ ಪೆಪ್ಪರ್ಮೆಂಟ್ ಅಲ್ಲ ಎಸ್ ಅವಾಗಿಂದ ನೋಡಿದೀನಿ ನಾನು. ಇವಾಗ ಏನೋ ಒಂದು ದೊಡ್ಡ ಭಾರ ಇಳ್ದಂಗೆ ಆಯ್ತು. 90s ಯು ಟಿಪಿಕಲ್ 90s ಕಿಡ್ ಅಂದ್ರಲ್ಲ ಕಿರೀಟ ಬಂದಂಗೆ ಆಯ್ತು ನನಗೆ. ಸೊ ರಾಜ್ಕುಮಾರ್ ಅವರು ಮತ್ತೆ ವಿಷ್ಣುವರ್ಧನ್ ಅಂತ ಹೇಳಿದ್ಮೇಲೆ ಈ ಕಡೆ ನಮ್ಮ ಅಂಬರೀಶ್ ಸಿನಿಮಾಗಳು ನೋಡಿದೀನಿ. ಮಂಡ್ಯದ ಗಂಡು, ಸೋಲಿಲ್ಲದ ಸರದಾರ, ಯಾವ ಸಿನಿಮಾ ಅದು ಯಾರಿಗಾಗಿ ಹೇಳೆ ನಿನ್ನ ಪ್ರೇಮ ಪೂಜೆ, ಅಂಬಿಕಾ ಮೇಡಮ್ ಮತ್ತೆ ಮಾಲಶ್ರೀ ಮೇಡಮ್ ಇದು ಸೋಲಿಲ್ಲದ ಸರದಾರ ನಂಗೆ ಗೊತ್ತಿಲ್ಲ ಯಾವ್ದೋ ಒಂದು ಭವ್ಯ ಮೇಡಮ್ ಸಾರಿ ಭವ್ಯ ಮೇಡಮ್ ಮತ್ತೆ ಎಸ್ ಅದೊಂದು ತುಂಬಾ ಸಿನಿಮಾಗಳು. ಆಮೇಲೆ ನಂಗೆ ಅಂಬರೀಶ್ ಸರ್ ಸಿನಿಮಾ ನೋಡುವಾಗ ಇವಾಗ್ಲೂ ವಾವ್ ಅಂತ ಅನ್ಸೋದು ಹಿಂದೂಸ್ತಾನ ಗೊತ್ತೇನೋ ಧರ್ಮ ಕಾಯೋ ಹಿಮಾಲಯ. ಎಸ್ ಆ ಸಿನಿಮಾ ಇವತ್ತಿಗೂ ನಂಗೆ ಯಾರು ಈ ಸಿನಿಮಾ ಬಗ್ಗೆ ಮಾತಾಡೋದಿಲ್ಲ ಗೊತ್ತಾ. ನಂಗೂ ಆಕ್ಚುಲಿ ಆ ಸಿನಿಮಾ ಇಷ್ಟ. ಪ್ರತಿ ಇಂಡಿಪೆಂಡೆನ್ಸ್ ಡೇಗೂ ಪ್ರತಿ ರಿಪಬ್ಲಿಕ್ ಡೇಗೂ ಈ ಸಿನಿಮಾ ಫಿಕ್ಸ್ ನೋಡ್ತೀನಿ ನಾನು. ಪ್ರತಿ ಶಿವರಾತ್ರಿಗೂ ಶ್ರೀ ಮಂಜುನಾಥ ಸಿನಿಮಾ ನೋಡ್ತೀನಿ ನಾನು. ಮ್ಯಾಂಡೇಟರಿ ನನ್ಗೆ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ದಿಸ್ ಇಸ್ ನಾಟ್ ಶಿವರಾತ್ರಿ ಅನ್ಸ್ಬಿಡುತ್ತೆ. ಆಮೇಲೆ ಪ್ರತಿ ಯುಗಾದಿಗೂ ರವಿಚಂದ್ರನ್ ಸರ್ದು ಒಂದು ಯುಗಾದಿ ಅಂತ ಸಿನಿಮಾ ಇದೆ. ಒಂದೊಂದು ಹಬ್ಬಕ್ಕೆ ಒಂದೊಂದು ಸಿನಿಮಾ ಫಿಕ್ಸ್ ಆಗ್ಬಿಟ್ಟಿರ್ತೀವಿ ನಾವು. ಹಂಗಾಗಿ ದೀಪಾವಳಿ ಅದು. ಆಮೇಲೆ ಈ ಗಣೇಶ ಸೀಸನ್ ಬರಂಗಿಲ್ಲ. ಗಣೇಶನ ಮದುವೆ, ಗಣೇಶ ಮತ್ತೆ ಬಂದ, ಗೌರಿ ಗಣೇಶ ಸುಬ್ರಹ್ಮಣ್ಯ. ಯೋ ದೇವ್ರೇ ಅದ್ ನೋಡಿದೀನಿ. ಅಣ್ಣ ನಮ್ಮ ಮನೆ ಮುಂದೆ ಯಾರೋ ರಂಗೋಲಿ ಹಾಕ್ಬಿಟ್ಟಿದ್ದಾರೆ ನನಗೆ. ಅವಾಗ ಹೆಂಗ್ ಅನ್ಸೋದು ಅಂದ್ರೆ ಈ ತರ ಎಲ್ಲ ಇರ್ತಾರ ಗಂಡಸರು ಶೇ ಹಂಗೆ. ರಂಗೋಲಿನೂ ಕೂಡ ನೋಡಲ್ವಾ ಅವರು ಹೆಣ್ಮಕ್ಳಾಗಿರೋ ರಂಗೋಲಿನೂ ನೋಡದೆ ಇರೋ ಅಷ್ಟು ಸೀರಿಯಸ್ಲಿ ಅಂತ. ಆಮೇಲೆ ಗೌರಿ ಗಣೇಶ ಸಿನಿಮಾ ಡ್ಯಾಡಿ ಅಂತ ಬರೋದಲ್ಲ ಈ ನಾನು ಫಸ್ಟ್ ಮಾಸ್ಟರ್ ಆನಂದ್ ಜೊತೆ ರೆಕಾರ್ಡಿಂಗ್ ಮಾಡಿದ್ದು ಲಾಸ್ಟ್ ಅಲ್ಲಿ ಬೇಕು ಅಂತ ನನ್ನ ಟೀಮ್ಗಳು ಹಾರ ತರಿಸಿದ್ದೆ. ನಾನು ಬೇರೆ ಅವಾಗ ಸ್ವಲ್ಪ ಫುಲ್ ಮೊಟ್ಟೆ ಬಾಸಿದ್ದೆ. ಸೀಕೈ ಚಂದ್ರ ತರ ಇದ್ದೀರಿ ಅಂದ್ಬಿಟ್ಟು ಇಬ್ರು ನಿಂತ್ಕೊಂಡ್ಬಿಟ್ಟು ಪ್ರೋಮೋ ಮೂಮೆಂಟ್ ಅದೇ ಮಾಡಿದ್ದು. ಫಾಸ್ಟ್ ಮೋಷನ್ ಅಲ್ಲಿ ಬರ್ಬೇಕಾ ಸ್ಲೋ ಮೋಷನ್ ಅಲ್ಲಿ ಬರ್ಬೇಕಾ ಅಂತ ಡ್ಯಾಡಿ ಅಂತ ಓಡ್ಕೊಂಡ್ ಬಂದು ನಂಗೆ ಈಗಲೂ ಮಾಸ್ಟರ್ ಆನಂದ್ ನೋಡಿದಾಗ ಅದೇ ಅನ್ಸುತ್ತೆ. ಹಿಂಗಿದ್ದವ್ರು ನನಗೆ ಮಾಸ್ಟರ್ ಆನಂದ್ ಸರ್ನ ಹಂಗೆ ನೋಡ್ಬಿಟ್ಟು ಸಡನ್ ಆಗಿ ಅವರು ಕಾಮಿಡಿ ಕಿಲಾಡಿಲಿ ಆಂಕರ್ ಇಷ್ಟು ದೊಡ್ಡವ್ರ ಇವರು ನೋಡಿದ್ರೆ ಅವ್ರಿಗೆ ಮಧ್ಯಾಗೊಂದು ಮಗು ಬೇರೆ ಆಗ್ಬಿಟ್ಟು. ಕಾಮಿಡಿ ಕಿಲಾಡಿಗಳ ಆಂಕರ್ ಆದ್ರೂ ಓಕೆ. ನನಗೆ ಮಾಸ್ಟರ್ ಆನಂದ್ ಅಣ್ಣನ ಜೊತೆ ಕೂತ್ಕೊಂಡ್ಬಿಟ್ಟು ನನಗೆ ಆಧ್ಯಾತ್ಮಿಕ ಬಗ್ಗೆ ಸೀರಿಯಸ್ಲಿ ನಾನು ಇವಾಗ್ಲೂ ಆನಂದ್ ಸರು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂದ್ರೆ ನಾನು ಅವ್ರ ಹೆಂಡತಿ ಎಷ್ಟು ವಿಯರ್ಡ್ ಆಗಿ ಪ್ಲಾನ್ ಮಾಡ್ತಿರ್ತೀವಿ ಅಂತಂದ್ರೆ ಜಿಪ್ ಲೈನ್ ಲೈಕ್ ದಿಸ್ ಹಿಂಗೆಲ್ಲ ನಮ್ದು. ಅವ್ರು ಹಿಂಗಂದ್ರೆ ನಾವು ಶಂಕರ್ ಮಠಕ್ಕೆ ಹೋಗೋಣ ಅಲ್ಲೊಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡೋ. ಐ ವಾಸ್ ಲೈಕ್ ಯಾಕೆ ಆನಂದಣ್ಣ ಆ ವಯಸ್ಸು ಇನ್ನ ಇದೆ ಮುಂದಕ್ಕಿದೆ ತುಂಬಾ ಸಮಯ ಇದೆ ಹೋಗೋಣ ಯಾಕೆ ಈಗ್ಲಿಂದಾನೇ ಮನ್ಸನ್ನ ಅದಕ್ಕೆ ತೊಡಗಿಸ್ಕೋಬೇಕು ಅಂತಾರೆ. ಬಟ್ ಒಂದು ವಿಷಯ ಗೊತ್ತಾ, ಅವರು ವಿಷ್ಣು ಸರ್ದ ಒಂದು ಸ್ಪೆಷಲ್ ಎಪಿಸೋಡ್ ಶೋ ಮಾಡಿದ್ದೆ. ಹೌದು. ಆಗ ಬಂದ್ಬಿಟ್ಟು ಅವ್ರೊಂದು ವಿಷಯ ಹೇಳಿದ್ರು. ಅದ್ರಲ್ಲಿ ಬರೀ ಅರ್ಧ ಇನ್ಫೋ ಕೊಟ್ಟರು, ಅವ್ರ ಬಗ್ಗೆ ಮಾತಾಡಲ್ಲ. ಬಿಕಾಸ್ ಹಿ ಡಿಂಟ್ ವಾಂಟ್ ಟು ಬ್ಲೋ ಇಸ್ ಓನ್ ಟ್ರಂಪೆಟ್ ಅನ್ನೋ ಹತ್ರ ನನ್ನ ಬಗ್ಗೆ ಬೇಡ ಗುರು ಅಂದ್ಬಿಟ್ಟು ಹೇಳಿದ್ರು. ಬಟ್ ಅದನ್ನ ನಾನು ಹೇಳ್ತಿದ್ದೀನಿ ಇವತ್ತು. ಹಿ ಸೈಡ್ ಆರ್ಟ್ ಇಮಿಟೇಟ್ಸ್ ಆರ್ಟಿಸ್ಟ್ ಅಂದ್ಬಿಟ್ಟು ಒಂದು ಬಗ್ಗೆ ಮಾತಾಡಿದ್ರು. ಲೈಕ್ ಈಗ ಏನಂದ್ರೆ ಈಗ ರಾಜ್ಕುಮಾರ್ ಅವರು ಈಗ ಅವ್ರು ಫಸ್ಟ್ ಸಿನಿಮಾ ಮಾಡಿದ್ದು ಬೇಡ್ರ ಕಣ್ಣಪ್ಪ. ಬಟ್ ರಾಜ್ಕುಮಾರ್ ಅವರು ಹೋದಾಗ ಫಸ್ಟ್ ಅವ್ರು ಕೊಟ್ಟಿದ್ದು ಕಣ್ಣು. ಹೌದು ಆಯ್ತಾ. ಅಲ್ಲಿ ಬೇಡ್ರ ಕಣ್ಣಪ್ಪಲ್ಲೂ ಕೊಟ್ಟಿದ್ದೇನು ಕಣ್ಣು. ಆಯ್ತಾ. ನೆಕ್ಸ್ಟ್ ವಿಷ್ಣು ಸರ್ ಫಸ್ಟ್ ಹತ್ರ ಹಿಟ್ ಬಂದಿದ್ದು ನಾಗರಹಾವು, ರಾಮಾಚಾರಿ. ಆಯ್ತಾ. ರಾಮಾಚಾರಿ ಸಿನಿಮಾದಲ್ಲಿ ಫಸ್ಟು
ಮೇಷ್ಟ್ರು ಹಿಂಗೆ ತಳ್ತಾರೆ, ಮೇಷ್ಟ್ರು ಸತ್ತೋಗ್ಬಿಡ್ತಾರೆ. ಆಮೇಲೆ ಇವರು ಬಿದ್ದು ಹೋಗ್ತಾರೆ. ಸೊ ವಿಷ್ಣು ಸರ್ ನಿಜ ಜೀವನದಲ್ಲಿ ಫಸ್ಟ್ ವಿಷ್ಣು ಸರ್ ಹೋಗ್ತಾರೆ. 13 ದಿವಸಕ್ಕೆ KS ಅಶ್ವಥ್ ಅವ್ರು ಸಾಯ್ತಾರೆ. ಹೌದು. ಆಯಿತಾ, ಆಲ್ಟಿಮೇಟ್. ನೆಕ್ಸ್ಟು ಶಂಕರ್ ಸರ್ ತೊಗೊಂಡ್ರೆ ಅವ್ರು ಹೇಳ್ತಿದ್ದಕ್ಕಿಂತ ಅತಿ ವೇಗ ಅನ್ನೋದು. ಶಂಕರ್ ಸರ್ ಹೋಗಿದೆ ಬಿಕಾಸ್ ಆಫ್ ಆಕ್ಸಿಡೆಂಟು, ಅತಿ ವೇಗ ಅಂತ. ಆಯಿತಾ, ಇಷ್ಟು ಮಾತ್ರ ಇವ್ರು ಇದ್ರಲ್ಲಿ ಹೇಳಿದ್ರು. ಅದ್ರ ಮೇಲೆ ಎಕ್ಸ್ಟೆಂಡೆಡ್ ವರ್ಷನ್ ಕ್ಯಾಮ್ರಾ ಆಫ್ ಆಗಿದ್ದಾಗ ಹೇಳಿದ್ರು, ಇವರು ಮಾಸ್ಟರ್ ಆನಂದ್ ಬಂದಿದೆ ಇಲ್ಲಿಂದ ಗೌರಿ ಗಣೇಶ. ಅವ್ರು ಹೇಳ್ತಿದ್ದೇನು, ನೀವು ಹಿಂಗೆ ಮಾಡ್ತಾ ಇದ್ರೆ ನಾನು ಆಶ್ರಮಕ್ಕೆ ಹೋಗ್ಬಿಡ್ತೀನಿ. ಸೊ ಅವ್ರು ಹೇಳಿದ್ರು, ಗುರು ನಾನು ಇವತ್ತು ಎಲ್ಲಿದ್ದೀನಿ ಗುರು ಇವತ್ತು ಅಂದರು ಆಶ್ರಮದ. ನಾನು ಮೈಂಡ್ ಬ್ಲೋ ಅವೇ ಆಗೋಗ್ಬಿಡ್ತು. ಅಂದರೆ ಆರ್ಟ್ ಇಮಿಟೇಟ್ಸ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ಅಂದರೆ ನನಗೆ ಗೊತ್ತಿಲ್ದಿರ ನಾವು ಇದನ್ನು ಹೇಳ್ಬಿಟ್ಟಿರ್ತೀವೋ ಅಂತ. ನಾನು ರವಿ ಸರ್ ಹತ್ರ ಇದನ್ನು ಹಂಚ್ಕೊತಿದ್ದೆ. ಯೂಶಲಿ ರವಿ ಸರ್ ಏನೋ ಒಂದು ರೆಸ್ಪಾನ್ಸ್ ಬರುತ್ತೆ ಗೊತ್ತಾ. ರವಿ ಸರ್ ಒಂದು ಹಾಫ್ ಆನ್ ಅವರ್ ಸೈಲೆನ್ಸ್ ಗೊತ್ತಾವತ್ತು, ಹಿಂಗೆ ಯೋಚನೆ ಮಾಡ್ತಾ ಇದ್ದಾರೆ. ಐ ಫೆಲ್ ಲೈಕ್ ಹೀಸ್ ಥಿಂಕಿಂಗ್ ಅಲ್ವಾ. ಅವರು ನಾನು ಯೋಚನೆ ಮಾಡುತ್ತೆ, ನಾನು ಇಲ್ಲಿಂದ ಬಂದೆ, ಮೇ ಬಿ ನಾನು ಇಲ್ಲಿಗೆ ಹೋಗಿ ನಾನು ಹಂಗೆ ಯೋಚನೆ ಮಾಡ್ತಾ ಇದ್ದೀನಿ. ಥಿಂಕಿಂಗ್ ನಾನು ಎಲ್ಲ ಮ್ಯಾಪ್ ಮಾಡ್ತಾ ಇದ್ದೀನಿ ಎವ್ರಿ ಒನ್. ಕೆಲವು ರಾಂಗ್ ರೀಸನ್ಸ್ಗೆ ಬೇರೆ ಎಲ್ಲರೂ ಹೋಗಿತ್ತು ಅಂದ್ರೆ ವಿ ಡೋಂಟ್ ನೋ ಅವ್ರು ಎಲ್ಲೆಲ್ಲಿ ಹೇಳಿರ್ತಾರೋ, ರೈಟ್ ರೀಸನ್ಸ್ಗೆ ಎಲ್ಲೆಲ್ಲಿ ಹೋಗಿರ್ತಾರೋ. ಜಸ್ಟ್ ಇಟ್ಸ್ ವೆರಿ ಸ್ಟ್ರೇಂಜ್. ಅವಾಗ ಹೇಳಿದ್ರು ಆರ್ಟ್ ಇಮಿಟೇಟ್ಸ್ ಆರ್ಟಿಸ್ಟ್ ಅನ್ನೋದಕ್ಕೆ ಇದೇ ಕಣೋ, ನಮ್ಗೆ ಗೊತ್ತಿಲ್ದಂಗೆ ಇದನ್ನು ಮಾಡ್ಬಿಟ್ಟಿರ್ತೀವಿ. ಆ್ಯಂಡ್ ದಿಸ್ ವುಡ್ ಹ್ಯಾವ್ ಹ್ಯಾಪನ್ಡ್ ಲೈಕ್ ದಿಸ್ ಅಂತ. ಮೈ ಗಾಡ್, ಸೋ ಟ್ರೂ ಅಲ್ಲ. ಎನಿವೇ, ಸೊ ನಾವು ತುಂಬ ಡೀಪಾಗಿ ಹೋಗ್ಬಿಟ್ವಿ ಆ್ಯಕ್ಚುಲಿ. ಬಟ್ ಸ್ಟಿಲ್ ಇಟ್ ವಾಸ್ ಗುಡ್ ಡೀಪ್ ಅಂತಲೇ ಹೇಳ್ಬೋದು ಅಂತ. ಗುಡ್ ಒನ್. ಸೊ ಇನ್ನು ಅದು ಬಿಟ್ಟರೆ ಇನ್ನು ನಮ್ಮ ರವಿ ಸರ್ ಸಿನಿಮಾಗಳಲ್ಲಿ ಯಾವ್ದು ಫೇವ್ರೇಟು? ರವಿ ಸರ್ ಸಿನಿಮಾಗಳಂತೂ ಎಲ್ಲ ಫೇವ್ರೇಟು. ರವಿ ಸರ್ ಹಾಡುಗಳಂತೂ ಇದ್ದಿದ್ದು ಫೇವ್ರೇಟು ನನಗೆ. ಅವ್ರು ಫ್ರಮ್ ಎಲ್ಲ ಪೀಸ್ ಯಾವುದದು ಅಂಜದ ಗಂಡು ಸಿನಿಮಾ, ಅಂಜದ ಗಂಡು ತಾನೇ ಅದು, ಆ ಸಿನಿಮಾ. ಅದ್ರಲ್ಲಿ ಉಮಾಶ್ರೀ ಬಿಡುವ ಬರ್ಬೇಕಂತೆ, ಅವ್ರು ಬರ್ತಾರೆ 20 ರೂಪಾಯಿ ಕೊಡ್ತಾರಂತೆ ಅಂತಂತರ ಮಾತಾಡ್ತಾರಲ್ಲ, ನನಗೆ ಸಖತ್ ಇಷ್ಟ. ಒಂಥರ ನೀನ್ ಯಾರೋ, ನೀನ್ ಇಲ್ಲಿ ಯಾಕೋ ಬಂದಿದ್ಯಾ, ಬರ್ತೀನಿ ಹೋಗೋ ಪೀಸ್ ಅಂತ. ಇವ್ನು ಯಾಕೆ ಹಿಂಗೆ ಹೊಡಿತಾನೋ, ನಾನು ಯಾಕೆ ಹಿಂಗೆ ಹೊಡೆಸ್ಕೋತೀನೋ ಅಂತ ಅವರು ಚೆನ್ನಾಗಿ ಡೈಲಾಗ್. ಆಮೇಲೆ ನಾನು ನನ್ನ ಹೆಂಡತಿ ಅದರಲ್ಲಿ ಆ ಸಿನಿಮಾ ಸಾಕು. ಅವ್ರದ್ದು ಎಲ್ಲ ಸಿನಿಮಾ ನೋಡಿದ್ದೀನಿ ನಾನಂತೂ. ಈ ಇತ್ತೀಚೆಗೆ ಬಂದಿರೋ ಯಾವುದು ನರಸಿಂಹ, ಐ ಲವ್ ಅಪೂರ್ವ, ಯಾವ್ದು ಅಪೂರ್ವ, ಅಲ್ಲಿವರೆಗೂ ಎಲ್ಲ ಐ ಥಿಂಕ್ ದ ಕಾಂಬಿನೇಷನ್ ಆಫ್ ರವಿ ಸರ್ ಆಕ್ಟಿಂಗ್ ಮತ್ತೆ ಶ್ರೀನಿವಾಸ್ ಪ್ರಭು ಅವ್ರ ವಾಯ್ಸ್ ಇತ್ತಲ್ಲ, ಹೌದು, ದಟ್ ವಾಸ್ ಒನ್. ಹೌದು, ಎಪಿಕ್ ಅದು. ಆ ಸಿನಿಮಾಗಳೆಲ್ಲ ಸಖತ್ ನನಗೆ. ಬಟ್ ಅವ್ರ ಸಿನಿಮಾ ನೋಡಿದಾಗ ಥೂ, ಈ ಥರದೊಬ್ಬ ಬಾಯ್ ಫ್ರೆಂಡ್ ಇರಬೇಕಪ್ಪ ಅನ್ನೋ ಥರ ಆಸೆ ಆಗುತ್ತೆ. ಅಷ್ಟು ಚಂದ ಲವ್ ಮಾಡ್ತಾರೆ ಅವರು ಆನ್ ಸ್ಕ್ರೀನ್. ಇನ್ನು ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ನಾವು ಸರ್, ಯು ಡೋಂಟ್ ಆಸ್ಕ್ ಮಿ ಅಬೌಟ್ ಕನ್ನಡ ಸಿನಿಮಾ. ನಾನು ಎಲ್ಲರ ಸಿನಿಮಾ ನೋಡಿದ್ದೀನಿ, ಎಲ್ಲ ಡಬ್ಬಾಯಿಂದ ಹಿಡಿದು ಸೂಪರ್ ಹಿಟ್ ಸಿನಿಮಾವರೆಗೂ ಎಲ್ಲ ನೋಡಿದ್ದೀನಿ. ಡಬ್ಬಾ ಸಿನಿಮಾಗಳು ಯಾವ್ದು ನೋಡಿದ್ದೀರಾ? ಐ ಕಾಂಟ್ ಟೆಲ್ ದ್ಯಾಟ್. ಏನ್ ಸಡನ್ ನೋಡಿ ಇಷ್ಟು ಚೆನ್ನಾಗಿ ಅಲ್ಲಿ ಚೇಂಜ್ ಬಾಡಿ ಯಾಕೆ ವಾಟ್ಸಪ್ಗೆ ಕಾಯ್ತಾ ಇದ್ದೀರಾ? ನಾನೇ ಹಾಕಿ ಬಿಟ್ಕೊಡ್ಬೇಕು. ದೇರ್ ಇಸ್ ನಥಿಂಗ್ ಕಾಲ್ಡ್ ಡಬ್ಬಾ ಸಿನಿಮಾ. ಇಷ್ಟ ಆಗಿರಲ್ಲ, ನಮ್ಮ ಫ್ಲೇವರ್ಗೆ ಇಷ್ಟ ಆಗಿರಲ್ಲ ಅಷ್ಟೇ. ಅದು ಪೊಲಿಟಿಕಲಿ ರೈಟ್ ಆಗ್ಬಿಟ್ರು ಆಕ್ಚುಲಿ. ಇನ್ನು ಅದ್ ಬಿಟ್ರೆ ನಮ್ಮ ದರ್ಶನ್ ಸರ್ ಸಿನಿಮಾಗಳು ಅಯ್ಯೋ ಸಖತ್ತಾಗಿ ಕೇಳಿದ್ರಿ. ಮೆಜೆಸ್ಟಿಕ್ ಇಂದ ಹಿಡಿದು ಮೊನ್ನೆ ರಿಲೀಸ್ ಆಗಿರೋ ಡೆವಿಲ್ ವರ್ಗೂ ಎಲ್ಲ ನೋಡಿದೀನಿ. ಹೌದಾ? ಯಾ. ಬಟ್ ದರ್ಶನ್ ಸರ್ ಜೊತೆ ಆಕ್ಟ್ ಮಾಡಿದಾಗ ಹೆಂಗಿತ್ತು? ಸಖತ್ತಿತ್ತು ಎಕ್ಸ್ಪೀರಿಯನ್ಸ್. ಒಂಥರ ಮಜಾ ಇತ್ತು. ನಂಗೆ ಗೊತ್ತೇ ಯಜಮಾನ ಅಲ್ಲ, ಯಜಮಾನದಲ್ಲಿ ನಾ ಮಾಡ್ಬೇಕಿತ್ತು. ಬಟ್ ಸಂಭವ ಕ್ರಾಂತಿ ಅಂಡ್ ಒಡೆಯ ಅಂಡ್ ಕ್ರಾಂತಿ. ಸೊ ಆ ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡ್ಬೇಕಾದ್ರೆ ಒಂಥರ ಫೀಲ್ ನಮ್ಗೆ ಹೆಂಗೆ ಅಂದರೆ, ನನಗೆ ನಾನು ಅದರ್ ದ್ಯಾನ್ ದಟ್ ದರ್ಶನ್ ಸರ್ನ ಎದುರು ನೋಡೋಕ್ಕಿಂತ ಮುಂಚೆ ನನ್ಗೆ ಹೆಂಗಂದ್ರೆ ನಮ್ಮ ಮನೆ ಬೀರುಲೆಲ್ಲ ದರ್ಶನ್ ಸರ್ ಫೋಟೋ. ಇಷ್ಟಿಷ್ಟು ಅಗ್ಲ ಇದು ಬರೋದು ಗೊತ್ತಾ, ಜಾತ್ರೆಲೆಲ್ಲ ಫೋಟೋಸ್ ಕೊಡೋರು, ಸ್ಟಿಕ್ಕರ್ಸ್ ಕೊಡೋರಲ್ಲ, ಅದನ್ನೆಲ್ಲ ಅಂಟಿಸ್ಬಿಡೋದು ಬೀರುಗೆ. ನಮ್ಮಮ್ಮ ಬೀರುನ ತಿಪ್ಪೆ ಮಾಡ್ದಂಗೆ ಇಟ್ಟವಳೆ ಇವಳು ಅಂತ ಅವರೆಲ್ಲ ಕುತ್ಕೊಂಡು ಕೆರಿಯೋದು ವೀಕೆಂಡಲ್ಲಿ. ನಾನು ಹೆಂಗೆ ಕಿತ್ತಾಕ್ತೆ ನನ್ನ ಫೋಟೋ, ನೀನು ಹೆಂಗೆ ಕಿತ್ತಾಕ್ತೆ ನಿನ್ನ ಫೋಟೋಸ್, ಹಂಗೆಲ್ಲ ಭಯ. ಆಮೇಲೆ ನಮ್ಮಮ್ಮ ನೋಡು, ನಿಂಗೆ ಅಂಟಿಸ್ಕೋಬೇಕನ್ನೋ ಚಟ ಇದ್ರೆ ಒಂದು ಬುಕ್ ತೊಗೊಂಬಂದು ಅದ್ರಲ್ಲಿ ಅಂಟಿಸ್ಕೊ, ನೀನು ಬೀರುಲೆಲ್ಲ ಅಂಟಿಸ್ಬೇಡ, ಅದು ಕಬ್ಬಣದ ಬೀರು ಹಾಳ ಬಿಡುತ್ತೆ ಅಂತ ಹಂಗೆಲ್ಲ ಇದು ಮಾಡೋರು. ನಾನು ಅದಕ್ಕೆ ಆಮೇಲೆ ಸರಿ ಆಯ್ತು ಬಿಡು ಅಂತ ಅಂದ್ಬಿಟ್ಟು ಅವ್ರದ್ದು ಯಾವ ಸಿನಿಮಾ ರಿಲೀಸ್ ಆಗಲಿ, ಕಲಾಸಿಪಾಳ್ಯ, ಸುಂಟ್ರಗಾಳಿ, ಮೆಜೆಸ್ಟಿಕ್ಕು, ಕರಿಯ, ಎಲ್ಲ ಸಿನಿಮಾ ಯಾವುದಿದೆಯೋ ಎಲ್ಲ ಸಿನಿಮಾನು ಹಂಗಂಗೆ ಅಂಟಿಸ್ಕೊಂಡು ಇದು ಮಾಡ್ಕೊಂಡು ಬರ್ತಿದ್ವಿ. ಯಾವಾಗ ಒಂದ್ಸತಿ ನಾನು ಬಾಯ್ ಫ್ರೆಂಡ್ ಐಟ್ ಹಂಗೆ ಹಿಂಗೆ ಅಂತೆಲ್ಲ ಯಾವ ನೋಡಿದ ತಕ್ಷಣ ಅಣ್ಣ ಚೆನ್ನಾಗಿದ್ದೀರಾ ಅಂತ ಅದು ಹೆಂಗೆ ಬಂದ್ಬಿಡ್ತೋ ಬಾಯಲ್ಲಿ ಗೊತ್ತಿಲ್ಲ, ಅಣ್ಣ ಅಂತ ಕರೆದ್ಬಿಟ್ಟೆ. ಏನು ಅನ್ಲಿಲ್ಲ. ಹೌದು, ನಂದು ಯಾವುದೋ ಇಂಟರ್ವ್ಯೂ ನೋಡ್ಬಿಟ್ಟಿದ್ರು, ಬೇಜಾನ್ ಲವ್ ಮಾಡ್ತೀನಿ ಹಂಗೆ ಹಿಂಗೆ, ಇಲ್ಲಿ ನೋಡಿದ್ರೆ ಅಣ್ಣ ಅಂದ್ಬಿಟ್ಲು ಅಂತ ಅಂದ್ಬಿಟ್ರು. ಸಕ್ಕ ಚೇಪೋಟ್ ಆಗೋಯ್ತು ನನಗೆ.
ನೋ ಮೋರ್ ನನಗೆ ಈಗ ಒಂದು ಪೇಷನ್ಸ್ ಇಲ್ಲ ಕೂತ್ಕೊಂಡ್ಬಿಟ್ಟು ಒಂದು ಪ್ರಾಪರ್ ಟಿವಿ ಚಾನಲ್ ಕೂತ್ ನನಗೆ OTT ಬಂದ್ಮೇಲೆ ಆಕ್ಚುಲಿ ಬೆಳಗ್ಗೆ ಏನು ಗೊತ್ತಾ ಅಭ್ಯಾಸ ಇರುತ್ತೆ ಗೊತ್ತಾ, ತಿಂಡಿ ಕೂತ್ಕೊಂಡು ಹಿಂಗೋ ಚಾನಲ್ ಹಾಕ್ತಿರ್ತೀನಿ, ಬರ್ತೀನಿ ಓ ಸಿನಿಮಾ ಬರ್ತಿದೆ ಅಂತ ಹಿಂಗೆ ನೋಡ್ತಿರ್ತೀನಿ, ಆ್ಯಡ್ ಬರ್ತಿರಂಗೆ ಇರಿಟೇಟ್ ಆಗ್ಬಿಟ್ಟು ಓ ಇದು ಯಾವ ಚಾನಲ್ ಇದೆ, ಯಾವ OTT ಇದೆ, Zee5 ಇದೆ, Amazon ಇದೆ, ಅಲ್ಲಿ ಹೋಗ್ಬಿಟ್ಟು ಫಾರ್ವರ್ಡ್ ಮಾಡಿಬಿಟ್ಟು ತಿರ್ಗಾ ಅಲ್ಲಿಂದ ಕೂತ್ಕೊಂಡು ಸಿನಿಮಾ ಮುಗಿಸ್ತೀನಿ. ಓಕೆ, ಇಲ್ಲ ನಾನಿನ್ನೂ ಆ ಸಂಪ್ರದಾಯನ ಫಾಲೋ ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಉದಯ ಮ್ಯೂಸಿಕ್ ಇಲ್ಲ ರಾಜ್ ಮ್ಯೂಸಿಕ್ ಇಲ್ಲ ಪಬ್ಲಿಕ್. ಓ ಇನ್ನೂ ಹಂಗೆ ಇದ್ದೀರಾ? ನಾನು ಆ ಸಂಪ್ರದಾಯನೆಲ್ಲ ಬಿಟ್ಟಿಲ್ಲ. ಆನ್ ಮಾಡ್ತೀನಿ. ಆನ್ ಮಾಡಿದ ತಕ್ಷಣ ನಮ್ಮ ಯಜಮಾನ್ ಎದ್ದು ಬಂದು ಹಿಂಗೆ ಡೋರ್ ತೆಗೆದ್ಬಿಟ್ಟು ಮನೇಲಿ ಮನುಷ್ಯರು ಮಲಗಿದ್ದಾರೆ, ನೀನೊಬ್ಳು ನಿದ್ದೆ ಆದರೆ ಸಾಕಾ ಅಂತಾರೆ. ಆವಾಗ ಅದನ್ನು ಸೀಂಕ್ ಅಂತ ವಾಲ್ಯೂಮ್ ಲೋ ಮಾಡಿಬಿಟ್ಟು ಸೀದಾ ಹೆಡ್ಫೋನ್ ಹಾಕ್ಕೊಂಡು ನನ್ನ ಫೋನಲ್ಲಿ ಮ್ಯೂಸಿಕ್ ಇಲ್ಲ ನನ್ನ ದಿನಾನೇ ಸ್ಟಾರ್ಟ್ ಆಗಲ್ಲಪ್ಪ. ಒಂದ್ಸತಿನಾದರೂ ನೀವು ತುಂಬ ಚೆನ್ನಾಗಿ ಹಾಡೋದನ್ನ ಎಲ್ಲಿಂದ ಕಲ್ತ್ರಿ? ಹಿಂಗೆ ಸುಮ್ಮನೆ ರೋಡಲ್ಲಿ ಹೋಗ್ತಾ ಹಾಡ್ಕೊಂಡು ಹೋಗೋದು. ಓ ಹೌದಾ, ನಾಟ್ ಟ್ರೈನ್ಡ್ ಅಥವಾ, ಬಟ್ ತುಂಬ ಚೆನ್ನಾಗಿ ಹಾಡ್ತೀರಾ. ಈಗ ಸ್ವಲ್ಪ ನಮ್ಮ ರೆಮೋರ್ ಗೆಳೆತನ ಆದ್ಮೇಲಿಂದ ಒಂಚೂರು ಸರಿ ತಪ್ಪುಗಳನ್ನೆಲ್ಲ ತಿದ್ದುತ್ತಾರೆ. ಒಂಚೂರು ರೆಮೋರ್ ಪರಿಚಯ ಆಗಿದ್ದು ನಂಗೆ ದೇವರಣೆ ಗೊತ್ತಿಲ್ಲ. ಐ ಹ್ಯಾವ್ ಟು ಟೆಲ್ ದಿಸ್, ಆಯ್ತಾ? ಆಕ್ಚುಲಿ ನಾನು ಅವ್ರ ಫ್ಯಾನು. ಬಿಫೋರ್ ಕಮಿಂಗ್ ಟು ಕಾಮಿಡಿ ಕಿಲಾಡಿಗಳು, ಶಿ ವಾಸ್ ಇನ್ ಮಜಾ ಟಾಕೀಸ್. ನನಗೆ ಒಂದೇ ಒಂದು ಸೆಲ್ಫಿ ತಗೋಬೇಕು ಅವ್ರ ಜೊತೆಗೆ ಅಂತ ಕೆಟ್ಟ ಹುಚ್ಚು. ಎಸ್, ದಿಸ್ ಇಸ್ ಬಿಫೋರ್ ಐ ಕಮ್ ಟು ಕಾಮಿಡಿ ಕಿಲಾಡಿ, ಒಂದು 6-7 ತಿಂಗಳು ಹಿಂದೆ ಅಂತ ಅನ್ಕೊಳ್ಳಿ. ನನಗೆ ಹೆಂಗೆ ಅಂತ ಅಂದರೆ ಅವ್ರನ್ನ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು, ಹಿಂಗೆ ಸ್ಟುಡಿಯೋ ಹಿಂಗೆ ಹೊರಗಡೆ ಬಂದರು, ಹಿಂಗೆ ಮಾತಾಡ್ಸೋಣ ಅಂತ ಹೋಗೋದು ದಡ ಹೋಗಿ ಕ್ಯಾರಮನೇಲಿ ಕೂತ್ಬಿಟ್ರು. ನಾನು ಹಿಂಗೆ ಡೋರ್ ಹತ್ರ ಕಾಯ್ತಾ ಇದ್ದೀನಿ, ಸರ್ ಮೇಡಮ್ ಅಂತ ಹೋದು. ಅಯ್ಯೋ ಮೇಡಮ್ ತುಂಬ ಟೆನ್ಷನಲ್ಲಿದ್ದಾರೆ, ಹಿಂಗೆ ನಾನು ಯಾವನ್ ಕಿತ್ತೋ ನನ್ನ ಮಗ ಫ್ಯಾನು ಸರ್, ಒಂದು ಫೋಟೋ ತಗೊಂಡು ಪ್ಲೀಸ್ ಸರ್. ಏನು ಮೇಡಮ್ ನೀವು ತುಂಬ ಟೆನ್ಷನಲ್ಲಿದ್ದಾರೆ, ಬಾಯಿಗೆ ಬಂದಂಗೆ ಬೈದಾಕ್ಬಿಡ್ತಾರೆ, ನಿಮ್ಗೆ ಇನ್ನೂ ಗೊತ್ತಿಲ್ಲ ಮೇಡಮ್ ಹೆಂಗೆ ಬೈದ್ಬಿಡ್ತಾರೆ ಗೊತ್ತಾ. ಹಂಗೆ ನಾನು ಕಾದೆ 2.5 ತಾಸು ಕಾದೆ, 3 ತಾಸು ಕಾದೆ. ಹಿಂಗೆ ಹೋದವರು ಹಿಂಗೆ ಕುತ್ಕೊಂಡ್ರು, ಕಾಸ್ಟ್ಯೂಮ್ ಚೇಂಜ್ ಮಾಡಿ ದಡ ಮತ್ತೆ ವಾಪಸ್ ಒಳಗೆ ಹೊಟ್ಟೋದ್ರು. ಅವ್ನ ಅಜ್ಜಿ ಆಗಿದ್ದಾಗಲಿ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ನುಗ್ಬಿಟ್ಟೆ ಸ್ಟುಡಿಯೋ ಒಳಗೆ. ಆವಾಗ ಗೊತ್ತಾಯಿತು ಇಲ್ಲೇನೋ ಹಿಂಗೆ ಪ್ರಿಂಟ್ ಓದ್ತಾರಂತೆ ಅವರೇನೋ, ಕಲರ್ಸ್ ಕನ್ನಡ ಮಜಾ ಟಾಕೀಸ್ ಏನೋ ಸ್ಟ್ಯಾಂಪ್ ಕೊಡ್ತಾರಂತೆ. ಅವರೆಲ್ಲರೂ ನಂತರ ಆಡಿಯನ್ಸ್ ಅಂತ ನಾನು ಅನ್ಕೊಂಡಿದ್ದೀನಿ, ಜೂನಿಯರ್ ಆರ್ಟಿಸ್ಟ್ ಅಂತ ನಂಗೆ ಗೊತ್ತೇ ಇಲ್ಲ. ಆ ಕಾರ್ಯಕ್ರಮ ನೋಡಕ್ಕಂತಾನೆ ಅದಕ್ಕೆ ಪೇಮೆಂಟ್ ಕೊಟ್ಟು ಕರೆಸ್ತಾರನ್ನ, ಪುಕ್ಸಟ್ಟಲ್ಲಿ ಬರ್ತೀನಿ ಬ್ರೋ, ನೀ ಅದು ರೊಕ್ಕ ಕೊಡ್ತೀಯ ಅದಕ್ಕಂತ ನಾನು. ಅವಾಗ ನಮ್ಮ ತಲೆ ಹಂಗಿತ್ತು. ಸೊ ನಾ ಒಳಗೆ ಹೋಗಿ ಕೂತೆ, ಆ ವಾಚ್ಮೆನ್ ಬೇವರ್ಸಿ ನನ್ನ ಮಗ ಕಂಡಿಡ್ದ್ಬಿಟ್ಟ. ಅವೋ ಬಾಹರ್ ದಿಕ್ಕಾವ್ ಏನೋ ಅಂದ. ಏನೋ ಕ್ಯಾ ಅಂತ ನಾನು ಸಿಕ್ಕ ದಿಕ್ಕಾವ್ ನಯ್ಯೇ ಬಾರ್ ಜಾವ್ ತುಂಬ ಕೆಸೆ ಆಗೇ ಅಂದಾರ, ಹಂಗಿಂಗೆ ಅಂದ್ ಬೈದ. ನಾನು ನನ್ನ ಮಗನೇ ನಿನಗೆ ಐತೆ, ನಿನಗೆ ಮಾಡಿಸ್ತೀನಿ ನಿನಗೊಂದು ಸರಿ ಅಂದ್ಬಿಟ್ಟು ಬೈಕೊಂಡು ಬಂದೆ. ಒಂದು ಫೋಟೋ ತೊಗೊಳ್ಳೋಣ ಅಂದರೆ ಆಗಲಿಲ್ಲ, ಸಾಯ್ತವೆ ಎಲ್ಲರೂ, ಏನು ಜನ್ಮನೋ ಏನೋ ಹಂಗಿಂಗೆ ಅಂದ ಬೈಕೊಂಡು ಬಂದೆ. ಕಟ್ ಮಾಡಿ ನೋಡಿದ್ರೆ ಮೇಡಮ್ ನನ್ನ ಹೋಸ್ಟ್ ಮಾಡ್ತಾರ ಒಂದು ಶೋನಲ್ಲಿ, ರೆಮೋ ಈಸ್ ಅ ಸಿಂಗರ್. ನಾನೇ ಅವ್ರಿಗೆ ಅನೌನ್ಸ್ ಮಾಡಿ ಕರಿತಾ ಇದ್ದೀನಿ, ಲೈಕ್ ರಾಕ್ ಸ್ಟಾರ್ ರೆಮೋ ಹಂಗೆಲ್ಲ ಬಿಲ್ಡಪ್ ಕೊಟ್ಟು ಕರಿತಾ ಇದ್ದೀನಿ. ನನಗೆ ರೋಮಾಂಚನ ಯಾವ ಲೆವೆಲ್ಗೆ ಅಂದರೆ, ಇವಾಗ ರೆಮೋ ಮೇಡಮ್ಗೆ ರವಿಚಂದ್ರನ್ ಸರ್ ಡೈ ಹಾರ್ಡ್ ಫ್ಯಾನು. ಅವ್ರಿಗೆ ರವಿಚಂದ್ರನ್ ಸರ್ನ ನೋಡ್ರೆ ಹೆಂಗೆ ಅನ್ಸುತ್ತೋ, ನನಗೆ ರೆಮೋನ ನೋಡ್ರೆ ಹಂಗೆ ಅನ್ನಿಸ್ತಾ ಇದೆ. ನಾನು ಕಾಲಗಳಿಂದ ನಿಮ್ಮೊಟ್ಟಿಗೆ ಒಂದು ಫೋಟೋವನ್ನು ತೆಗೆದುಕೊಳ್ಳಬೇಕೆಂಬ ಆಸೆ ನನ್ನದು, ಇವತ್ತು ನೀವೇ ಪ್ರತ್ಯಕ್ಷವಾಗಿ ಬಿಟ್ಟಿರೇ ಅನ್ನೋ ಥರ ಫೀಲು ನನಗೆ. ನಂಗೆ ಗೊತ್ತಿಲ್ಲ, ನಂಗೆ ಅವ್ರ ವೈಬ್ ಸಖತ್ ಮ್ಯಾಚ್ ಆಗೋಯ್ತು ಅನ್ಸುತ್ತೆ. ಇವನ್ ಶಿ ಬಂದಿದ ತಕ್ಷಣ ಶಿ ಹಗ್ಡ್ ಮೀ ಇನ್ ಅ ವೆರಿ ಪಾಸಿಟಿವ್ ವೇ, ಶಿ ಅಕ್ಸೆಪ್ಟೆಡ್ ಮೈ ಫ್ರೆಂಡ್ಶಿಪ್. ನನಗೆ ಅಯ್ಯೋ ನಾನು ಎಲ್ಲೋ ತೇಲಾಡ್ತಾ ಇದ್ದೀನಿ ಅಂತ. ಸೊ ಈವನ್ ಟುಡೇ ದಟ್ ಫ್ರೆಂಡ್ಶಿಪ್ ಇಸ್ ಸೋ ವರ್ತ್ ಇಟ್ ಅಂತ ಅನಿಸ್ತು. ಶಿ ಇಸ್ ಬೀಯಿಂಗ್ ಮೈ ಎಮೋಷ್ನಲ್ ಸಪೋರ್ಟ್, ಗೊತ್ತಾ. ಯಾವಾಗ್ಲೂ ಅಷ್ಟೇ, ತುಂಬ ಅಪ್ಸೆಟ್ ಆಗಿದ್ರೆ ಶಿ ಕ್ಯಾನ್ ರೀಡ್ ಮೈ ಮೈಂಡ್ ಅಂದರೆ ನಿಮ್ಗೆ ಅರ್ಥ ಆಗತ್ತಾ. ಶಿ ಕ್ಯಾನ್ ರೀಡ್ ಮೈ ಮೈಂಡ್. ನಾನು ಯಾವಾಗ ಸಪ್ಪಗಿದ್ದೀನಿ ಬರೆ ಮನೆಗೆ ಅಂತ ಟಕ್ಕಂತ ಕರೆದ್ಬಿಡ್ತಾರೆ. ಐ ವಾಸ್ ಲೈಕ್, ಇವ್ರಿಗೆ ಹೆಂಗೆ ಗೊತ್ತು ನನಗೆ ಆ ಥರದ್ದು ಯಾರೋ ಒಬ್ರು ಬೇಕು, ಏನೋ ಹೇಳ್ಕೋಬೇಕು ನನಗೆ, ಇವ್ರಿಗೆ ಹೆಂಗೆ ಅನ್ಸತ್ತೆ, ಇವ್ರಿಗೆ ಹೆಂಗೆ ಗೊತ್ತು ಕರೀತಾರಲ್ಲ ಮನೆಗೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಮ್ಯೂಸಿಕ್ಕಿಂದ ಅವ್ರ ಜೊತೆ ಕ್ಲೋಸ್ ಆಗಿ ನಾವು ವಿ ಆರ್ ವೆರಿ 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 ಗುಡ್ ಫ್ರೆಂಡ್ಸ್. ಸೊ ಯು ಮೀನ್ ಟು ಸೇ ಅವ್ರ ಗೆಳೆತನ ಬಂದಾದ ಮೇಲೆ ನಿಮ್ಮ ಒಂದು ಸಂಗೀತದ ಒಂದು. ಹೌದು, ಎಸ್. ಅದಕ್ಕಿಂತ ಮುಂಚೆ ಸ್ವಲ್ಪ ಹಾಡ್ತಿದ್ದೆ, ಬಟ್ ಅವರಷ್ಟು ಕುತ್ಕೊಂಡು ತಿದ್ದಿ ತೀಡಿ ನೀನು ಮೈಕ್ ಮುಂದೆ ಹಾಡು ಒಂದ್ಸತಿ, ನೀನು ಸ್ಟುಡಿಯೋದಲ್ಲಿ ಹಾಡು ಒಂದ್ಸತಿ, ಯಾರು ನನಗೋಸ್ಕರ ಒಂದು ಹಾಡು ಮುಂಚೆ ಅವ್ರಿಗಿನ ಮುಂಚೆ ಹಾಡ್ತಿದ್ದು ಒಂದು ಹಾಡನ್ನ ಹಾಡ್ಬೋದಲ್ವಾ? ನೀರೊಲೆಯಾನಿಗೆ ಕೆಂಡ ಸತ್ಯವೇ, ಈ ಅಭ್ಯಂಜನವಿನ್ನು ನಿತ್ಯವೇ, ಒಳ್ಳೆ ಗಮಗುಡುತಿಯಲ್ಲೇ ಸೀಗೆಯೇ, ನಿನ್ನ ವಾಸನೆ ಹರಡಿರಲಿ ಹೀಗೆಯೇ, ಒಬ್ಬಳೇ ನಾನಿಲ್ಲಿ ತಬ್ಬಿಪುಗೊಂಡೆನ ಮಬ್ಬು ಹರಿಯುವುದೇನಾ, ಹಬ್ಬವಾಗುವುದೇನಾ, ಕಂಬದ ಮ್ಯಾಲಿನ ಬೊಂಬಿಯೇ
ನಂಬಲೇನ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಕೊಟ್ಟ ಕೇಳವು ತಾರವ ಒಬ್ಬಳೇ ನಾನಿಲ್ಲಿ ತಪ್ಪಿಪೋಗೊಂಡೇನ ಮಬ್ಬು ಹರಿಯುವುದೇನ ಹಬ್ಬವಾಗುವುದೇನಾ. ನಾಟ್ ಬ್ಯಾಡ್ ಅಟ್ ಆಲ್ ನಯನ ಅವರೇ, ಸೂಪರ್. ಥ್ಯಾಂಕ್ ಯು. ಒನ್ ಆಫ್ ಮೈ ಫೇವ್ರೇಟ್ ಸಾಂಗ್ಸ್ ಆಫ್ ಸಂಗೀತ ಕಟ್ಟಿ. ಹೌದಾ? ಇನ್ನೊಂದು ಹಾಡು 2 3 4 ಬದುಕು ಒಂದು ರೇಲಣ್ಣ ವಿಧಿಯದರ ಯಜಮಾನ ಅವನು ಹೋಗುವಂದ ಕಡೆಗೆ ಹೋಗಬೇಕಣ್ಣ ವಿರಹ ಅನ್ನೋ ವಿಷವನ್ನ ಕುಡಿಸುತ್ತಾನೆ ಬ್ರಹ್ಮಣ್ಣ ಸತ್ಯವಾದ ಪ್ರೇಮಿಗಳಿಗೆ ಇಂಥ ಬಹುಮಾನ ನಮ್ಮ ಕಳನಾಯಕ ಮ್ಯಾಲೆ ಹೀರೋ ಮಾಲೀಕ ಕಾಲ ಕಡು ಕೀಚಕ ಪ್ರೀತಿ ಕೊಲೆ ಪಾತಕ ಊರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ಹೋರಿ ಕಣ್ಣು ಯಾವ ಮಸಣಿ ಕಣ್ಣು ಬೆತ್ತಮ್ಮ ಬೆತ್ತಮ್ಮ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ. ದಿಸ್ ಸೂಟ್ಸ್ ಯುವರ್ ವಾಯ್ಸ್ ಲೈಕ್ ಹೌ ಅಂತಂದ್ರೆ ಆ ರಾ ಆ ರಸ್ಟಿಕ್. ಹೌದು. ಯಾವುದು ಫಿಲ್ಮ್ ಪ್ಲೇಬ್ಯಾಕ್ ಅನ್ನ ಟ್ರೈ ಮಾಡಲಿಲ್ಲ? ಇಲ್ಲ ಸರ್, ಹಾಡಕ್ ಆಸೆ ಇದೆ, ಬಟ್ ಆ ಲೆವೆಲ್ಗೆ ಟ್ರೈನ್ ಆಗಿದ್ದೀನಿ ನಾನು ಅನ್ನೋ ದಟ್ಸ್ ಓಕೆ. ಫಿಲಮ್ ಅಲ್ಲಿ ಹೇಳನಲ್ಲ, ಏನೋ ಒಂಥರ ಟಿಂಬರ್ ಚೆನ್ನಾಗಿರ್ಬೇಕು ಅಥವಾ ಕರೆಕ್ಟ್ ಆಗಿರ್ಬೇಕು, ಪರ್ಫೆಕ್ಷನ್ ಇರಬೇಕು ಅನ್ನೋದು ಒಂದು ಕಾಲದಲ್ಲಿ ಟ್ರೆಂಡ್ ಇತ್ತು. ಮುಂಚೆ ಒಂದು ಹಾಡನ್ನ ಹಾಡ್ಬೇಕಾರೆ ಅಯ್ಯೋ ಕ್ರ್ಯಾಕ್ ಬಂದ್ಬಿಟ್ಟಿದೆ ಅಂತನವರು. ಕ್ರ್ಯಾಕ್ಡ್ ವಾಯ್ಸಲ್ಲೇ ಇವತ್ತು ನಮಗೆ ಸಿಂಗರ್ಸ್ಗಳು. ಹೌದು, ಕ್ರ್ಯಾಕ್ ವಾಯ್ಸ್ ಎಲ್ಲ ಹಾಡ್ಕೊಂಡೆ ಎಷ್ಟೊಂದು ಜನ ಫೇಮಸ್ ಎಷ್ಟು ಜನ ಫೇಮಸ್ ಆಗ್ಬಿಟ್ರು. ಅದೇ ಈ ನೋಡಿ ಝೀಯಲ್ಲಿ ಬಂದಿರೋ ಒಂದು ಪ್ರತಿಭೆಗಳು ಅಂದ್ರೆ ಒಂದು ನಯನ, ಈ ಕಡೆ ಒಂದು ಸಂಜೀತ್ ಅಂತ ಹೇಳಿ. ಸಂಜೀತ್ ಹೆಂಗೆ ಸಂಜೀತ್ ಬಂದಾಗ ಯಾರಿಗಾದ್ರೆ ಸಂಜೀತ್ ಅಲ್ಲ, ನಂಗೆ ಸಂಜೀತ್ ಹೆಗ್ಡೆ ಅವ್ರ ಸ್ಪೆಷಲ್ ಅನ್ಸಿದ್ ಯಾವಾಗ ಅಂತಂದ್ರೆ ಇದು ಯಾವ ಕವಿ ಯಾವ ಕವಿಯೋ ಅಲ್ಲ, ಅದಕ್ಕಿಂತ ಒಂದ್ ರಾಜ್ಕುಮಾರ್ ಸರ್ದ್ ಒಂದ್ ಹಾಡಿದ್ಯಲ್ಲ, ಶಿವಪ್ಪ ಕಾಯೋ, ಅದನ್ನು ಫುಲ್ ಯುನೋ ಹಿಪ್ ಹಾಪ್ ತರ ಹಾಡಕ, ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ. ಯಾರು ಗುರು ಹಾಡನ್ನ ಹಂಗ ಹಾಡ್ತಾರೆ? ಪ್ರಾಬಬ್ಲಿ ಈಗ ಇವತ್ತಿಗಿನಾರು ಸಂಜೀತ್ ಹೆಗ್ಡೆ ಅವ್ರ ಹಾಡು ಹಾಡಿದ್ರೆ ಹೆಂಗ್ ನೀವು ನಮ್ಮ ಶಿವಪ್ಪನ ಬಗ್ಗೆ ಹಂಗೆ ಹಾಡು ಹೇಳಿದ್ರಿ? ಅಯ್ಯೋ ಅದು ಹಾಗೆ ಆಯ್ತು. ಬೆಂಗಳೂರು ಗಣೇಶೋತ್ಸವ ಗೊತ್ತಲ್ಲ, ಬೆಂಗಳೂರು ಗಣೇಶೋತ್ಸವದಲ್ಲಿ ಒಂದು PBS ಸ್ಪೆಷಲ್ ಅಂತ ಮಾಡಿದ್ದಾರೆ. PBS ಸ್ಪೆಷಲ್ಗೆ ಸಂಜೀತ್ ಹಾಡ್ತಿದ್ದಾನೆ, ನಾನು ಹೋಸ್ಟು, ಆಯ್ತಾ. ಬಟ್ ಏನು ಮಾಡ್ಬಿಟ್ಟಿದ್ದಾರೆ, ಎಲ್ಲ ಆರ್ಕೆಸ್ಟ್ರಾ ನಿಮಗೆ ಟಿಪಿಕಲ್ ಈ ಬಾರ್ ಟು ಬಾರ್ ನುಡಿಸೋಂಥ ಆರ್ಕೆಸ್ಟ್ರಾ ಇಟ್ಬಿಟ್ಟಿದ್ದಾರೆ, ಆಯ್ತಾ. ರಿಹರ್ಸಲ್ಸ್ ಎಲ್ಲ ಸೌಂಡ್ ಚೆಕ್ ಅವತ್ತಿನ ದಿವಸ ಮಧ್ಯಾಹ್ನ ಸ್ಟೇಜ್ ಮೇಲೆ ಹೋಗಿದ್ದೀವಿ. ಸೊ ಇವನು ರವಿ ವರ್ಮನ ಸಾಂಗು, ಆಯ್ತಾ. ಇವನು ತಗೊಂಡ ಮೈಕ್ ತೊಗೊಂಡ್ಬಿಟ್ಟು ಇವನು ಹಾಡ್ತಾ ಇದ್ದಾನೆ. ಇವನು ಬಾರ್, ಅದಕ್ಕೆ ಈಗ ಬಾರ್ ಅಂದರೆ ರವಿ ವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ ಹಿಂಗೆ ಹೋಗ್ಬೇಕು ಬಾರು. ಇವನು ಅವ್ನು ರವಿ ವರ್ಮನಾಗ ಹೋಗೋದಕ್ಕೆ 8 ಬಾರ್ ಬೇಕು. ನಿಮ್ಗೆ ಹೇಳ್ತಿರೋದು 8 ಅಥವಾ ವಾಟ್ ಎವರ್. ಅವ್ನು ಫ್ರೀ ಸ್ಟೈಲಲ್ಲಿ ಹಾಡ್ತಾ ಇದ್ದಾನೆ ಅವನು, ಆಯ್ತಾ. ಇವರು ಹಿಂಗೆ ನುಡಿಸ್ತಾ ಇದ್ದಾರೆ, ಆಗ್ತಾನೆ ಇಲ್ಲ ಯಾರಿಗೂ. ಇವರು ಏನಮ್ಮ ಅಂತಿದ್ದಾರೆ. ನಡೀತು 1-1.5 ಗಂಟೆ. ಫೋನ್ ಮಾಡ್ದ, ಅಣ್ಣ ಎಲ್ಲಿದ್ದೀರಾ ಅಣ್ಣ ಅಂತಂದ. ಬಂದೆ ನಾನು ಸೌಂಡ್ ಚೆಕ್ಗೆ ಬಂದೆ. ನಾನು ಸೌಂಡ್ ಚೆಕ್ಕಿರಲಿಲ್ಲ. ಅಣ್ಣ ಐ ಡೋಂಟ್ ಥಿಂಕ್ ಸೊ ಐ ಬಿ ಏಬಲ್ ಟು ಪರ್ಫಾರ್ಮ್ ಅಣ್ಣ, ನಂಗೆ ಆಗ್ತಾನೆ ಇಲ್ಲ ಅಂತ. ಅವರು ಏನಮ್ಮ ಆಮೇಲೆ ಕರೆದೆ, ಸರ್ ಒಂದು ಐಡಿಯಾ ಮಾಡಿ, ಪರ್ಕಷನ್ಸ್ ಯಾರು ನುಡಿಸ್ಲೇಬೇಡಿ ಸಂಜೀತ್ ಹಾಡ್ಬೇಕಾರೆ, ಆಯಿತಾ. ಕೀ ಇದಿರಲ್ಲ ಸರ್, ನೀವು ಕೀಸ್ ಮಾತ್ರ ಫಾಲೋ ಮಾಡಿ, ಅವ್ನು ಹಾಡ್ಕೊಂಡು ಹೋಗ್ತಾನೆ. ಜಸ್ಟ್ ಕಾರ್ಡ್ಸ್ ಟ್ರಾನ್ಸಿಷನ್ಸ್ ಹೋಗಿ ಸರ್, ನಿಮಗೆ ಮೇಜರು ಮೈನ ನೋಡ್ಕೊಂಬಿಡಿ ಸರ್ ಅಂತಂದೆ. ಆಯಿತು ಹಾಡಿ ಅಂತಂದ. ಆಮೇಲೆ ಹಾಡ್ದ, ತಿರುಬಿಟ್ಟಿವ್ನು ಅಣ್ಣ ದೇವ್ರ ಥರ ಬಂದ್ರಿ ಅಣ್ಣ ನೀವು ಅಂತ ಅವನು, ಆಯಿತಾ. ಸ್ಟೇಜ್ ಮೇಲೆ ಹಾಡ್ದಾಗ ಇದೇ ಥರ ಯಾರೋ ಒಬ್ಬರೇ ನಿಂತ್ಕೊಂಡು, ನೀವು PBSಗೆ ಅವಮಾನ ಮಾಡ್ತಾ ಇದ್ದೀರಾ ನೀವು ಅಂತ ಯಾರೋ ತಾತ. ಅವನು ಫುಲ್ಲು ನಡಕ ಆಗೋಯ್ತು ಅವನು ಪಾಪ. ಆಮೇಲೆ ಬಂದೆ, ಸರ್ ಹಾಡೋದು ಸಂಗೀತ ಅನ್ನೋದು ಹೇಳ್ತಾರಲ್ಲ, ಅದ್ರ ತನ್ನಿಚ್ಛೆ ಸರ್. ಅವ್ನು ಹೇಗೆ ಹಾಡ್ತಿದ್ದಾನೆ ಅಂದರೆ ಇವತ್ತಿನ ಜನ್ರೇಷನ್ಗೆ ಹಿಡಿದು ನಿಮ್ಮ ಜನ್ರೇಷನ್ವರೆಗೂ ಕೊಡ್ತಾ ಇದ್ದಾನೆ, ಏನು ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ PBS ಸರ್ ಇದ್ದೀನೂ ಖುಷಿ ಪಟ್ಟಿರೋರು. ನೀವ್ಯಾಕೆ ಹಿಂಗೆ ಅಂತಿದ್ರು, ಇವನು ಅಲ್ಲಿಂದ ಅಣ್ಣ ಎಲ್ಲಿಂದ ಗ್ಯಾಪಲ್ಲಿ ಬರ್ತಿದ್ದೀರಾ ಅಂತ. ಸಚ್ ಎ ಟ್ಯಾಲೆಂಟ್ ಅಂದರೆ ನನಗೆ ಯಾವಾಗಲೂ ಅನಿಸಿದ್ದು, ಇನ್ ಟರ್ಮ್ಸ್ ಆಫ್ ನೀವು ಮತ್ತು ಅವನು, ಯು ಆರ್ ನಾಟ್ ಎ ವಿನ್ನರ್ ಇನ್ ಕಾಮಿಡಿ ಕಿಲಾಡಿಗಳು. ಸೆಕೆಂಡ್ ರನ್ನರ್ ಅಪ್, ಫಸ್ಟ್ ರನ್ನರ್ ಅಪ್. ಅವನಂತೂ ಫೈನಲ್ಸ್ಗಲ್ಲ, ನಿಮ್ಮ ಟಾಪ್ 5 ಬರಲಿಲ್ಲ ಟೆಕ್ನಿಕಲಿ ಸ್ಪೀಕಿಂಗ್. ಬಟ್ ಹಿಸ್ ಜರ್ನಿ ಬಿಕೇಮ್ ವಾವ್. ಆಕ್ಚುಲಿ ಇವತ್ತು ಎಲ್ರಿಗಿಂತ ಜಾಸ್ತಿ ಅವರೇ ರೂಲ್ ಮಾಡ್ತಾ ಇದ್ದಾರೆ. ಬಟ್ ಅಮೇಜಿಂಗ್, ಯಾ ಸೂಪರ್ ಸಿಂಗಿಂಗ್. ತುಂಬಾ ಖುಷಿ ಆಯ್ತು. ಇದು ನಾನ್ ಸೆನ್ಸ್ ಟಾಪಿಕ್ ತಾನೇ ನಾನು ಮಾತಾಡ್ತಾ ಇರೋದು. ಈಗ ಹೇಳಕ್ಕಾಗ್ಲಿಲ್ಲ, ಐ ಆಮ್ ಸಾರಿ ಫಾರ್ ದಟ್. ಟುಮಾರೋ ಐ ಡೋಂಟ್ ರಿಪೀಟ್ ದಟ್.
ನಯನ ಕಾಮಿಡಿ ಕಿಲಾಡಿಗಳು ಅಂದ್ಬಿಟ್ಟು ಒಂದು ಒಂದು ಪಾತ್ರಗಳಿಗೆ ಸೀಮಿತವಾಗಿರಂಗೆ ನೋಡಿ ಅದೇ ರೀತಿನೇ ಬರ್ತಾರೆ ಅನ್ಸುತ್ತಲ್ಲ. ಅದೇ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ನಾವೊಂದು ಪ್ಯಾಥೋಸ್ ಸ್ಕಿಟ್ ಮಾಡಿದಾಗ ಕೂಡ ಜನ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು. ತುಂಬ ಚೆನ್ನಾಗಿ ಮಾಡಿದ್ಲು ಅವಳು, ಎಮೋಷ್ನಲ್ ಸ್ಕಿಟ್ಟನ್ನು ಕೂಡ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ಲು ಅಂತ ಹೇಳಿದ್ರು. ಸೊ ಹಾಗಾಗಿ ಐ ವಾಂಟ್ ಟು ಗಿವ್ ಅ ಟ್ರೈ. ನನಗೆ ರಾದರ್ ಒಬ್ಳು ಕಾಮಿಡಿಯನ್ ಅಂತ ಅನಿಸ್ಕೊಳ್ಳೋಕ್ಕಿಂತ ಒಬ್ಬ ವರ್ಸಟೈಲ್ ಆ್ಯಕ್ಟರ್ ಅಂತ ಅನಿಸ್ಕೋಬೇಕು ನನಗೆ. ನಿನ್ನ ಗೂಡು ನಾವೆಲ್ಲ ಜೇನುತುಪ್ಪ ತೆಗಿಲಿಕ್ಕೆ ಜನ ಇಲ್ಲ ಅಂತ ಹಾಗೆ